ಜಾತಿ ರಾಜಕಾರಣದಲ್ಲಿ ನಂಬಿಕೆ ಇದೆ ಸರ್? ಕ್ಯಾಶ್ ಬೇಸ್ಡ್ ಪೊಲಿಟಿಕ್ಸ್, ಬ್ರಾಹ್ಮಣರೇ ಜಾಸ್ತಿ ಇರುವಂತಹ ಜಾಗಗಳಲ್ಲಿ ನೀವು ಒಬ್ಬ ದಲಿತರಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡ್ ಬರ್ತೀರಾ, ನಿಮ್ಗೆ ಆ ಮನಸ್ಥಿತಿ ಇದೆಯಾ ಅಂತ ನನಗೆ. ಯಾವುದೇ ರಾಜಕೀಯ ವ್ಯಕ್ತಿಗಳ ಜೊತೆಗೆ ಸಂಬಂಧಗಳಿಲ್ಲದ, ಆರ್ಥಿಕ ವ್ಯವಹಾರಗಳಿಲ್ಲದ ಯಾವ ಮಾಧ್ಯಮ ಇದೆ? 18 ವರ್ಷವೂ ತುಂಬದ, ಆದರೆ ಮತದಾರರ ಪಟ್ಟಿಯಲ್ಲಿದ್ದ, ಬಿಜೆಪಿಯ ಬೂತ್ ಏಜೆಂಟ್ ಆಗಿದ್ದ ರವಿ ಏನಾದ್ರೂ ಸರಿ, ಹೇಗಾದ್ರೂ ಸರಿ ಮೊದಲು ಅಧಿಕಾರ ಹಿಡಿಬೇಕು. ಸಿದ್ದರಾಮಯ್ಯನವ್ರು ಏನಾದ್ರು ಆ ಉಪಚುನಾವಣೆಯಲ್ಲಿ ಸೋತೋಗಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾರಲ್ಲಿ ದುಡ್ಡು ಸಿಕ್ಕಿತ್ತು ಅನ್ನುವಂಥ ಆದೇಶ ಬಂದಿದ್ದೇ ನಮ್ಮಿಂದ, ನನ್ನಿಂದ ಆತನೇ ಹೇಳ್ತೀನಿ. ನಾನೇ ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ, ಯಾಕೆ ಬೇಕು ಅಂತ ಕೇಳಿದ್ರಲ್ವಾ? ಅದಕ್ಕಾಗಿ ನಾವು ಈ ಪ್ರಯತ್ನವನ್ನು ಶುರು ಮಾಡಿದ್ವಿ. ಆ ಪ್ರಯತ್ನದ ಭಾಗವಾಗಿನೇ ಉಪೇಂದ್ರ ಅವ್ರನ್ನು ಭೇಟಿ ಮಾಡಿದ್ವಿ. ನಮಸ್ಕಾರ ವೀಕ್ಷಕರೇ, ಫಸ್ಟ್ ಕನ್ನಡದ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಉಮರ್ ಫಾರೂಕ್. ಇವತ್ತು ನಮ್ಮ ಜೊತೆಗೆ ಒಬ್ರು ನಮ್ಮ ಸ್ಟುಡಿಯೋದಲ್ಲಿ ವಿಶೇಷ ಅತಿಥಿ ಇದ್ದಾರೆ. ಅವರು KRS ಪಕ್ಷದ ರವಿಕೃಷ್ಣ ರೆಡ್ಡಿ ಅವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಧನ್ಯವಾದಗಳು ಉಮರ್. ಹೇಗಿದೆ? ಚೆನ್ನಾಗಿ, ನೀವು ಹೇಗಿದ್ದೀರಾ? ಸರ್, ನಾನು ಚೆನ್ನಾಗಿದ್ದೀನಿ. ಹೇಗೆ ನಡೀತಾ ಇದೆ ಸರ್ ನಿಮ್ಮ ರಾಜಕಾರಣ? ನಮ್ಮ ರಾಜಕಾರಣ ಚೆನ್ನಾಗೇ ನಡೀತಾ ಇದೆ. ಇವತ್ತಿನ ಕಾಲಕ್ಕೆ ಇದಕ್ಕಿಂತ ಚೆನ್ನಾಗಿ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ರೀತಿಯಲ್ಲಿ. ಒಂದು ತಾಲೂಕ್ ಪಂಚಾಯತ್ ಮೆಂಬರ್ ಇಲ್ಲ, ಒಂದು MLA ಇಲ್ಲ, ಜಿಲ್ಲಾ ಪಂಚಾಯತ್ ಮೆಂಬರ್ ಇಲ್ಲ, ಹೇಗೆ ಚೆನ್ನಾಗಿ ನಡೀತಾ ಇದೆ? ಆದ್ರೂ ಯಾಕೆ ಸಾವಿರಾರು ಜನ ಅದು ದುಡ್ಡು ಕೊಟ್ಟು ಸದಸ್ಯತ್ವ ತೆಗೆದುಕೊಳ್ತಾ ಇದ್ದಾರೆ, ಮೆಂಬರ್ಶಿಪ್ ತಗೊಳ್ತಿದ್ದಾರೆ, ಶುಲ್ಕ ಕೊಟ್ಟು. ಯಾವುದೋ ರಾಜಕೀಯ ಪಕ್ಷಕ್ಕೆ ನಮ್ಮ ರಾಜ್ಯದಲ್ಲಿ ಯಾರಾದರೂ ಸದಸ್ಯತ್ವ ಶುಲ್ಕ ಕೊಟ್ಟು ಮೆಂಬರ್ಶಿಪ್ ತಗೊಳ್ತಿದ್ದಾರಾ? ತಾವೇ ತಮ್ಮ ಗಾಡಿಗಳಿಗೆ ಪೆಟ್ರೋಲ್ ಹಾಕ್ಕೊಂಡು ಬಂದು ಹೋರಾಟ ಮಾಡ್ತಿದ್ದಾರಾ? ಒಂದು ಟಿ ಶರ್ಟ್ ಹಾಕ್ಕೊಂಡು ಹೋಗಿ ಯಾವುದಾದ್ರು ಸರ್ಕಾರಿ ಕಚೇರಿಗೆ ಹೋಗಿ ಯಾವುದಾದ್ರು ಹೋರಾಟ ಮಾಡ್ತಾ ಇದ್ದಾರಾ? ಇಲ್ವಲ್ಲ. ಯಾವ್ದಕ್ಕೆ ಮಾಡ್ತಿದ್ದಾರೆ? ನಮ್ಮ ಪಕ್ಷಕ್ಕೆ ಮಾಡ್ತಿದ್ದಾರೆ. ಹಾಗಾಗಿ ಚುನಾವಣಾ ರಾಜಕಾರಣದಲ್ಲಿ ನಮ್ಮ ಜನಪ್ರತಿನಿಧಿಗಳು ಗೆದ್ದು ಇಲ್ಲದೇ ಇರಬಹುದು, ಆದರೆ ಇವತ್ತು ರಾಜ್ಯದಲ್ಲಿ ಒಂದು ಪರಿಣಾಮಕಾರಿಯಾದ, ತನ್ನದೇ ಆದಂತಹ ಒಂದು ನೆಲೆಯಲ್ಲಿ ಪರಿಣಾಮಕಾರಿಯಾಗಿ ರಾಜಕೀಯ ಜಾಗೃತಿಯನ್ನು ಮೂಡಿಸ್ತಾ ಇರುವಂಥ ಏಕೈಕ ಪಕ್ಷ. ಭ್ರಷ್ಟಾಚಾರದ ವಿರುದ್ಧ, ಸ್ವಜನ ಪಕ್ಷಪಾತದ ವಿರುದ್ಧ, ದುರಾಡಳಿತದ ವಿರುದ್ಧ, ಕುಟುಂಬ ರಾಜಕಾರಣದ ವಿರುದ್ಧ, ಒಂದು ಜಾತ್ಯತೀತ ನೆಲೆಯಲ್ಲಿ ಏನು ನಮ್ಮ ಸಂವಿಧಾನದ ಆಶಯಗಳಿದೆ ಆ ನೆಲೆಯಲ್ಲಿ ಯಾವುದೇ ತರಹದ ಭೇದ ಭಾವಗಳೆಣಿಸದೆ ಒಂದು ಒಳ್ಳೆಯ ರಾಜಕಾರಣ ನಿಮ್ಗೆ ಗೊತ್ತಿರೋ ಹಾಗೆ ಪರಮ ಪವಿತ್ರವಾದದ್ದು. ಅದು ಪುಂಡ್ರು ಪೋಖ್ರಿಗಳು ಇರುವಂತಹ ಸೇವಾ ವಲಯ ಅಲ್ಲ. ರಾಜಕಾರಣ ಅಂದ್ರೆ ಏನು ಸರ್? ಹೇಗಿರುತ್ತೆ ರಾಜಕಾರಣ? ಪ್ರಜಾಪ್ರಭುತ್ವದ ರಾಜಕಾರಣದ ಬಗ್ಗೆ ಮಾತಾಡ್ತೀನಿ ನಾನು. ಯಾವನೋ ರಾಜಪ್ರಭುತ್ವದ್ದೋ ಅಥವಾ ಸರ್ವಾಧಿಕಾರದ್ದೋ ರಾಜಕಾರಣದ ಬಗ್ಗೆ ಮಾತಾಡೋದಿಲ್ಲ. ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣ ಇಟ್ಸ್ ಎ ಕಾಲಿಂಗ್. ನಾವು ಏನಾದರೂ ಒಳ್ಳೇದು ಮಾಡಬೇಕು, ನಂದೊಂದು ಪಾತ್ರ ಇದೆ ಅಂತ ಬರುವಂತಹ ಒಂದು ಸದುದ್ದೇಶ ಇಟ್ಕೊಂಡು ಬರುವಂಥವರ ಒಂದು ಪರಮೋಚ್ಚವಾದಂತಹ ಆದರ್ಶವಾದಂತಹ ಕೆಲಸ. ಸೊ ರಾಜಕಾರಣ ಪರಮ ಪವಿತ್ರವಾದದ್ದು ಅಂತ ಯಾಕೆ ಹೇಳ್ತೀನಿ ಅಂದರೆ, ಪ್ರಜಾಪ್ರಭುತ್ವದಲ್ಲಿ ಭವಿಷ್ಯದಲ್ಲಿ ಎಂತಹ ಸಮಾಜವನ್ನು ಕಟ್ಟಬೇಕು ಅನ್ನೋದಕ್ಕೆ ಬುನಾದಿ ಹಾಕುವಂಥ ಜವಾಬ್ದಾರಿ ಮತ್ತು ವರ್ತಮಾನದಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವಂಥದ್ದು. ಇದು ಇನ್ಯಾವುದೋ ಯಾವನೋ ಒಬ್ಬನ ಅಧಿಕಾರದ ತೆವಲಿಗೆ ಅಥವಾ ಅವನ ಇನ್ಯಾವುದೋ ರೀತಿಯ ಸಿದ್ಧಾಂತಗಳ ಹೇರಿಕೆಗೆ ಅಲ್ಲ. ಆಗಲೇ ಹೇಳಿದಂಗೆ ವರ್ತಮಾನದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ, ಪ್ರತಿಯೊಂದು ಸಮಾಜದಲ್ಲೂ ವರ್ತಮಾನದಲ್ಲಿ ಅದರದೇ ಆದಂತಹ ಸಮಸ್ಯೆಗಳು, ಸವಾಲುಗಳು ಇರುತ್ತೆ. ಆ ಸಮಸ್ಯೆಗಳು, ಸವಾಲುಗಳಿಗೆ ಎಲ್ಲ ರೀತಿಯಲ್ಲೂ ನ್ಯಾಯಸಮ್ಮತವಾದಂತಹ, ಧರ್ಮಸಮ್ಮತವಾದಂತಹ ಪರಿಹಾರಗಳನ್ನು ಕಂಡುಕೊಳ್ಳೋರು ಯಾರು? ರಾಜಕಾರಣಿಗಳು. ಅದೇ ರೀತಿಯಲ್ಲಿ ಭವಿಷ್ಯ ಹೇಗಿರಬೇಕು? ಈಗ ನಮ್ಮದು ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ. ಇನ್ನೊಂದು 5-10-20 ವರ್ಷಗಳಲ್ಲಿ ಪ್ರಪಂಚಾದ್ಯಂತ ಒಂದು ಕಡೆ ಭೀಕರವಾದ ಬರ, ಇನ್ನೊಂದು ಕಡೆ ಭೀಕರವಾದ ಪ್ರವಾಹಗಳಾಗುತ್ತೆ, ಆಹಾರ ಧಾನ್ಯಗಳ ಕೊರತೆ ಆಗುತ್ತೆ, ನಿರುದ್ಯೋಗ ಬರುತ್ತೆ. ಈಗ ಈ ಬೇರೆ ಬೇರೆ ಕಾರಣಗಳಿಂದ ನಿರುದ್ಯೋಗ ಆಗುತ್ತೆ, ಜನಸಂಖ್ಯೆ ಏರಿರೋದು ಕಡಿಮೆ ಆಗೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಸಾವು ನೋವುಗಳಾಗುತ್ತೆ, ಅರಾಜಕತೆ ಉಂಟಾಗುತ್ತೆ. ಸೊ ಅಂತಹದ್ದನ್ನು ಊಹಿಸಿಕೊಂಡು ಅಂತಹದನ್ನು ಮಿಟಿಗೇಟ್ ಮಾಡೋದಕ್ಕೆ, ಅಂದರೆ ಆವತ್ತಿನ ಅರಾಜಕತೆಯನ್ನು, ಹಿಂಸೆಯನ್ನು ತಡೆಯೋದಕ್ಕೆ ಇವತ್ತು ನಾವೇನಾದರೂ ಬುನಾದಿ ಹಾಕಬೇಕಲ್ವಾ? ಯಾವುದಾದ್ರು ಒಂದು ಹೊಸ ಪರಿಹಾರಗಳನ್ನ ಕಂಡುಕೊಂಡು ಹೋಗ್ಬೇಕಲ್ವಾ? ಅದು ರಾಜಕಾರಣ. ನೀವು ಯಾವ ರೀತಿ ಆಗ್ತಾ ಇದ್ರೆ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಸುಮಾರು ವರ್ಷಗಳಿಂದ ಒಂದು 6-7 ವರ್ಷನೂ ಆಗಿರ್ಬೋದು ಪಕ್ಷ ಕಟ್ಟಿ. 7 ವರ್ಷ ಆಗ್ತಾವ, 6 ವರ್ಷ ಮುಗೀತು, 7 ವರ್ಷ ಆಗ್ತಾ ಬಂತು. ಅಂದರೆ ನೀವು ಹೇಳ್ತಾ ಇರೋ ಈ ಬದಲಾವಣೆ ಮಾಡಬೇಕು ಅಂದರೆ, ಅದು ಅಂಬೇಡ್ಕರ್ ಹೇಳಿದ್ರೆ ಅಧಿಕಾರ ಬೇಕೇ ಬೇಕು, ರಾಜಕೀಯ ಅಧಿಕಾರ ಬೇಕೇ ಬೇಕು, ಪೊಲಿಟಿಕಲ್ ಪವರ್ ಅನ್ನೋದು ಇರಲೇಬೇಕು. ಆ ಪವರ್ ಪಡ್ಕೊಳ್ಳೋದಕ್ಕೆ ನೀವೇನು ಮಾಡ್ತಾ ಇದ್ರಿ ಇಷ್ಟು ದಿನ? ನಮ್ಗೆ ಆಗಲೇ ಹೇಳಿದಾಗೆ ಎಷ್ಟು ಪರ್ಸೆಂಟ್ ಆದರೂ ನೀವು ಸಕ್ಸಸ್? ಆಗಲೇ ಹೇಳಿದಾಗೆ ಇವತ್ತು ನಾವು ಅಧಿಕಾರದಲ್ಲಿ ಇಲ್ಲದೇ ಇದ್ರೂ ರಾಜ್ಯದ ಲಕ್ಷಾಂತರ ಜನ KRS ಪಕ್ಷದ ವಿಚಾರಗಳನ್ನು ನೋಡಿದ್ದಾರೆ, ಕೆಲಸಗಳನ್ನು ನೋಡಿದ್ದಾರೆ, ಬೆಂಬಲಿಸ್ತಾ ಇದ್ದಾರೆ. ಚುನಾವಣೆಯಲ್ಲಿ ಅದು ಮತಗಳಾಗಿ ಇಲ್ಲಿಯ ತನಕ ಪರಿವರ್ತನೆ ಆಗಿಲ್ಲ. ಹಾಗಾಗಿ ನಮಗೆ ಅಧಿಕಾರ ಬಂದಿಲ್ಲ. ಕಾರಣ ಏನಂದರೆ, ಅಧಿಕಾರ ಬೇಕು ಅಂದರೆ ನೀವು ಯಾವ ರೀತಿಯಲ್ಲಿ ಅಧಿಕಾರವನ್ನು ಪಡೆಯೋದು? ನ್ಯಾಯಯುತವಾದ ಮಾರ್ಗದಲ್ಲೋ ಅಥವಾ ಏನಾದರೂ ಸರಿ, ಹೇಗಾದರೂ ಸರಿ ಮೊದಲು ಅಧಿಕಾರ ಹಿಡಿಬೇಕು ಅನ್ನುವಂಥದ್ದು.
ಸೊ ಅಧಿಕಾರ ಹಿಡಿಬೇಕು ಅಂದಾಗ ನಾವು ಹೋಗುವ ಅಧಿಕಾರ ಪಡೆದುಕೊಂಡ ಮೇಲೆ ನಾವು ಏನು ಒಳ್ಳೇದು ಮಾಡ್ತೀವಿ ಅಂತ ನಾವು ಬಯಸ್ತೀವೋ, ಒಳ್ಳೇದು ಮಾಡಬೇಕು ಅಂತ ಬಯಸುವಂಥವ್ರು ಅವರು ಆ ಅಧಿಕಾರ ಪಡೆಯೋದಕ್ಕೆ ಒಳ್ಳೆಯ ದಾರಿಯಲ್ಲಿ ಬಂದರೆ ಮಾತ್ರ ಅವ್ರು ಒಳ್ಳೇದು ಮಾಡೋದಕ್ಕಾಗುತ್ತೆ. ಕಳೆದ 34 ವರ್ಷಗಳಲ್ಲಿ ಅನೇಕ ಜನ ಒಳ್ಳೆಯ ರಾಜಕಾರಣಿಗಳು ನಮ್ಮ ರಾಜ್ಯದಲ್ಲಿ ಇದ್ದಾರೆ, ಈಗಲೂ ಸಕ್ರಿಯವಾಗಿದ್ದಾರೆ. ಆದರೆ ಅವ್ರು ಯಾಕೆ ಒಳ್ಳೇದು ಮಾಡೋದಕ್ಕಾಗ್ತಾ ಇಲ್ಲ? ಉದಾಹರಣೆಗೆ 2006ರಲ್ಲಿ ಒಂದು ಉಪಚುನಾವಣೆ ನಡೀತು ರಾಜ್ಯದಲ್ಲಿ. ಸಿದ್ದರಾಮಯ್ಯನವರೇನಾದರೂ ಆ ಉಪಚುನಾವಣೆಯಲ್ಲಿ ಸೋತೋಗಿದ್ರೆ ಚಾಮುಂಡೇಶ್ವರಿಲಿ ಅವ್ರು ಮುಂದಕ್ಕೆ ಯಾವತ್ತೂ ಮುಖ್ಯಮಂತ್ರಿನೂ ಆಗ್ತಾ ಇರಲಿಲ್ಲ, ಬಹುಶಃ ಚಲಾವಣೆನೂ ಕಳ್ಕೊಂಡ್ಬಿಡ್ತಾ ಇದ್ರು. ಆ ಒಂದು ಚುನಾವಣೆ ಆದರೆ ಆ ಒಂದು ಚುನಾವಣೆಯಲ್ಲಿ ಅವರನ್ನು ಸೋಲಿಸೋದಕ್ಕೆ ಆವತ್ತಿನ BJP ಮತ್ತು JDS ಸಿದ್ದರಾಮಯ್ಯ ಅವ್ರನ್ನ ಸೋಲಿಸೋದಕ್ಕೆ BJP ಪಕ್ಷ ಮತ್ತು ಕುಮಾರಸ್ವಾಮಿ ದೇವೇಗೌಡರಾದಿಯಾಗಿ ಎಷ್ಟೆಲ್ಲ ಕೆಲಸ ಮಾಡಿದ್ರು, ಏನೆಲ್ಲ ಮಾಡಿದ್ರು. ಅದೇ ರೀತಿಯಲ್ಲಿ ಅವ್ರನ್ನ ಗೆಲ್ಲಿಸೋದಕ್ಕೆ ಈಗಲೂ ಬಹುಶಃ ಪತ್ರಿಕೆಯಲ್ಲಿ ನೋಡಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾರಲ್ಲಿ ದುಡ್ಡು ಸಿಕ್ಕಿತ್ತು ಅಂತ ಇದೆ. ಆವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಅನಿಸುತ್ತೆ, ಸಿದ್ದರಾಮಯ್ಯ ಗೆಲ್ಲಿಸೋದಕ್ಕೆ. ಯಾಕಂದರೆ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬಂದಿದ್ದರು, ಉಪಚುನಾವಣೆ ನಡೀತಾ ಅವರು ರಾಜೀನಾಮೆ ಕೊಟ್ಟರು, JDS ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಬಂದಿದ್ದರು. ಸೊ ಹಾಗಾಗಿ ಆ ಸಿದ್ದರಾಮಯ್ಯನವರು ಬಹುಶಃ ಆವಾಗ ಅವ್ರದ್ದು ಆ ಒಂದು ಒತ್ತಡಕ್ಕೆ ಸಿಲುಕಿ ಅವತ್ತಿನಿಂದ ಬಂದಂತಹ ಈ ರಾಜಿ ಮನೋಭಾವದ ರಾಜಕಾರಣದಿಂದಾಗಿ ಅವರು ತುಳಿದಂಥ ದಾರಿ, ಎದುರಾಳಿಗಳು ಅಷ್ಟೇ ಇವರು ಅಷ್ಟೇ, ತುಳಿದಂತಹ ದಾರಿ ಇದೆಯಲ್ವಾ, ಅದು ನ್ಯಾಯಸಮ್ಮತವಾದದ್ದಾಗಲಿ ಧರ್ಮಸಮ್ಮತವಾದದ್ದಾಗಲಿ ಅಲ್ಲ. ಅದರಿಂದಲೇ ಅವರೆಷ್ಟೇ ಒಳ್ಳೆತನ ಇದ್ದರು, ಮನಸ್ಸಲ್ಲಿ ಎಷ್ಟೇ ಸದ್ಗುಣಗಳು ಅಥವಾ ಸದಭಿಪ್ರಾಯಗಳಿದ್ರೂ ಒಳ್ಳೆ ಕೆಲಸ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ಅವರು ಆ ದಾರಿಲಿ ಬರೋವಾಗ ಅನೇಕ ಜನರ ಜೊತೆ ಒಡನಾಡಿರ್ತಾರೆ. ಅವರಲ್ಲಿ ದುಷ್ಟರು, ಭ್ರಷ್ಟರು, ಕಿಡಿಗೇಡಿಗಳು, ನಿಮ್ಮನ್ನು ದುರುಪಯೋಗ ಪಡಿಸ್ಕೊಳ್ಳೋರು, ತಲೆ ಹಿಡುಕರು ಸಹ ಇರ್ತಾರೆ. ಹಾಗಾಗಿನೇ ದಾರಿ ಮುಖ್ಯ. ನಾವು ಆ ನಿಟ್ಟಿನಲ್ಲಿ KRS ಪಕ್ಷ ನಾನು ನನ್ನೇನೋ ಒಂದು 5, 10 ಜನ 20 ಜನ ಇದ್ದೀವಿ, ನಾವು ಪ್ರಾಮಾಣಿಕವಾಗಿರ್ತೀವಿ ಅಂತ ನಂಬಿಕೆ ಇದೆ. ಆದರೆ ರಾಜ್ಯದಲ್ಲಿ ಎಷ್ಟು ಜನಪ್ರತಿನಿಧಿಗಳು ಬೇಕು ಗೊತ್ತಾ ನಿಮಗೆ? ಸುಮಾರು 1.5 ಲಕ್ಷ ಜನಪ್ರತಿನಿಧಿಗಳು ಬೇಕು ರಾಜ್ಯದಲ್ಲಿ. ಸುಮಾರು 1 ಲಕ್ಷ ಜನ ಗ್ರಾಮ ಪಂಚಾಯತಿ ಸದಸ್ಯರು, ಸುಮಾರು 4,000 ಜನ ತಾಲೂಕ್ ಪಂಚಾಯತಿ ಸದಸ್ಯರು, ಸುಮಾರು 1,000 ಜನ ಜಿಲ್ಲಾ ಪಂಚಾಯತಿ ಸದಸ್ಯರು, ಸುಮಾರು 10-20,000 ಜನ ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆಗಳ ಸದಸ್ಯರು, 28 ಜನ MLAಗಳು, MP ಗಳು, 224 MLA. ಇವೆಲ್ಲ ನೋಡಿದ್ರೆ ಬೇರೆ ಬೇರೆ ಹಂತಗಳಲ್ಲಿ ಲಕ್ಷಾಂತರ ಜನ ಬೇಕು. ಆದರೆ ಯಾವುದೇ ಒಂದು ಪಕ್ಷ ಅಂದಾಗ ಆ ಗ್ರಾಮ ಪಂಚಾಯತಿ ಸದಸ್ಯನೂ ನಿಮ್ಮ ಪಕ್ಷದ ಬೆಂಬಲಿಗೆ ಆಗಿದ್ದಾಗ ಅವನು ನ್ಯಾಯವಾದ ಮಾರ್ಗದಲ್ಲಿದ್ದರೆ ತಾನೇ ನೀವೇನಾದರೂ ಒಳ್ಳೆ ಕೆಲಸ ಮಾಡೋದಕ್ಕಾಗುತ್ತೆ. ಇಲ್ಲಾಂದರೆ 2, 3, 4 ಜನಕ್ಕೆ 224 MLAಗಳಲ್ಲಿ ಮುಖ್ಯಮಂತ್ರಿನೋ ಸಂಪುಟದಲ್ಲಿ ಒಬ್ಬರೋ ಇಬ್ಬರು ಒಳ್ಳೆಯವರಾಗಿದ್ದರೆ ಮಿಕ್ಕ ಇಲಾಖೆಗಳ ಗತಿ ಏನು? ಅದು ಭ್ರಷ್ಟಾಚಾರ, ಅಕ್ರಮ, ಸ್ವಜನ ಪಕ್ಷಪಾತ, ಅಧಿಕಾರ ದುರುಪಯೋಗ ಆಗುತ್ತಲ್ವಾ. ಹಾಗಾಗಿನೇ ಮಾರ್ಗ ನಾವು ನಮ್ಮಲ್ಲಿ ಶೀಲ ಮತ್ತು ಶಿಸ್ತು ಅಂದರೆ ನುಡಿದಂತೆ ನಡೀಬೇಕು, ಒಂದು ವೈಯಕ್ತಿಕವಾದಂತಹ ಒಂದು ನೈತಿಕತೆಯನ್ನು ಉಳಿಸ್ಕೊಳ್ಬೇಕು. ಮತ್ತು ನಾವು ಹೋಗುವಂತಹ ಮಾರ್ಗ ನಾವು ಇಟ್ಕೊಂಡಿರುವ ಗುರಿಯಷ್ಟೇ ಪವಿತ್ರವಾಗಿರಬೇಕು ಅಂತ ಹೋಗ್ತಿದ್ವಿ. ಅದರಿಂದ ಸ್ವಲ್ಪ ಇವತ್ತಿನ ಕಾಲಕ್ಕೆ ಇದು ಅಸಂಭವ ಅಂತ ನಿಮ್ಗೆ ಅನ್ನಿಸ್ತಾ ಇದೆ, ನಿಧಾನ ಅಂತ ಅನ್ನಿಸ್ತಾ ಇದೆ. ಆದರೆ ನಾವಿಲ್ಲಿ ಅಧಿಕಾರ ಹಿಡಿದೇ ಮಾಡಬೇಕು ಅಂತಿಲ್ಲ. ನಮ್ಮ ಕಾರಣದಿಂದ ಇವತ್ತು ನೂರಾರು ಬದಲಾವಣೆಗಳಾಗಿದೆ ರಾಜ್ಯ ಸರ್ಕಾರದಲ್ಲಿ, ಆಡಳಿತದಲ್ಲಿ, ಅಧಿಕಾರಿಗಳಲ್ಲಿ. ID ಕಾರ್ಡ್ ಹಾಕ್ಕೊಳ್ತಾ ಇದ್ದಾರೆ. ಸೊ ಒಂದು ಟ್ರಾನ್ಸ್ಪರೆನ್ಸಿ ಬರ್ತಾ ಇದೆ. ಸಾರ್ವಜನಿಕರನ್ನು ನಿಮ್ಮ ಕಚೇರಿಗೆ ಬಂದಾಗ ಸಾರ್ವಜನಿಕರಿಗೆ ಕುರ್ಚಿ ಹಾಕಿ ಕುಳ್ಳಿರಿಸಿ ಅವರನ್ನು ವಿನಯದಿಂದನೋ ಅಥವಾ ಸೌಜನ್ಯದಿಂದ ಮಾತನಾಡಿಸಿ ಕೆಲಸ ಮಾಡಿಕೊಡಬೇಕು ಅನ್ನುವಂಥ ಆದೇಶ ಬಂದಿದ್ದೇ ನಮ್ಮಿಂದ, ನನ್ನಿಂದ ಅಂತಲೇ ಹೇಳ್ತೀನಿ ನಾನು. ಹಾಗಾಗಿ ಇವೆಲ್ಲ ಸಾಧನೆಗಳಲ್ವಾ? ಯಾರಿಗೂ ಗೊತ್ತಿರಲಿಲ್ವಾ? ಸಾಹೇಬ್ರು ಯಾವ ನೋಡಿದ್ರು ಸಾಹೇಬನೇ. ಕೆಳಧಿಕಾರಿಗೆ ಮೇಲಧಿಕಾರಿ ಸಾಹೇಬ, ಆ ಮೇಲಧಿಕಾರಿಗೆ ಅವ್ರ ಮೇಲಧಿಕಾರಿ ಸಾಹೇಬ, ಡೆಸಿಗ್ನೇಷನ್ ಇಲ್ವಾ? ಸಾಹೇಬ್ರ ಹತ್ರ ಹೋಗ್ರಿ ಅಂತಾರೆ ಯಾವುದು ತಾಲೂಕು ಆಫೀಸ್ಗೆ ಹೋದಾಗ. ಯಾರು SDA ಸಾಹೇಬ್ರ ಹತ್ರ ಹೋಗಿ ಅಂತಾನೆ, ಯಾವ ತಹಸೀಲ್ದಾರ್ ಹತ್ರ ಅನ್ನ ಅವ್ನು ಅಂದಿದ್ದು FDA ಹತ್ರ ಹೋಗಿ ಅಂತ. FDA ಸಾಹೇಬ್ರ ಹತ್ರ ಹೋಗಿ ಅಂತಾನೆ. ಅವ್ನು FDA ಯಾರಿಗೆ ಹೇಳ್ದ? ಉಪ ತಹಸೀಲ್ದಾರು, ಶಿಸ್ತೇದಾರ ಹೇಳ್ತಾನೆ, ಅವನ ಹತ್ರ ಹೋಗಿ ಅಂತಾನೆ. ಶಿಸ್ತೇದಾರ ಹೇಳ್ತಾನೆ ಎಲ್ಲ ನಂದಾಯ್ತು, ಈಗ ಇನ್ನೊಬ್ಬ ತಹಸೀಲ್ದಾರ, ಇನ್ನೊಬ್ಬ ಸಾಹೇಬ್ರ ಹತ್ರ ಹೋಗಿ. ಯಾರೋ ತಹಸೀಲ್ದಾರ್ಗೆ AC ಸಾಹೇಬ, ಹೀಗೆ ಹೆಸರುಗಳೇ ಹೇಳೋದಿಲ್ಲ. ಹಾಗಾಗಿ ಜನ ಸಾಹೇಬ್ರು ಅಂದ ತಕ್ಷಣ ಗಲ್ಬಿಲಿಯಾಗಿ ದಲ್ಲಾಳಿನ ಹಿಡ್ಕೊಳ್ತಾರೆ. ಅದರಿಂದನೇ ನಾವು ಡೆಸಿಗ್ನೇಷನ್ನು, ನೇಮ್ ಪ್ಲೇಟು, ID ಕಾರ್ಡು, ದಲ್ಲಾಳಿಗಳು ಕೂತ್ಕೊಳ್ತಾ ಇದ್ರು ಅಧಿಕೃತ ಕುರ್ಚಿಯಲ್ಲಿ. ಇವತ್ತು ಅದಕ್ಕೆಲ್ಲ ಕಡಿವಾಣ ಹಾಕಿದ್ದೀವಿ. ಪೊಲೀಸರು ದಬ್ಬಾಳಿಕೆ ಗೊತ್ತಲ್ವ ನಿಮ್ಗೆ? ಯಾವ ಥರ ದಬ್ಬಾಳಿಕೆ? ಹಿಡಿದು ಹೊಡೆದು ಬಡ್ದು ಮಾಡ್ತಾ ಇದ್ರು. ನನ್ನ ಮೇಲೆ ಒಂದು 14-15 ಕೇಸ್ ಇದೆ, ಲೆಕ್ಕ ತಪ್ಪೋಗಿದೆ. ಯಾಕೆ ಬೇಜಾರು? ಯಾಕೆ ನಾವೇನು ಕೊಲೆ ಮಾಡಿದ್ದೀವ, ಅತ್ಯಾಚಾರ ಮಾಡಿದ್ದೀವ? ಜನರ ಹಕ್ಕುಗಳಿಗಾಗಿ ಹೋರಾಡಿದ್ದೀವಿ, ಜನರಿಗಾಗಿ ಧ್ವನಿ ಎತ್ತಿದ್ದೀವಿ. ಆ ಜನರಿಗಂತ ಆಮೇಲೆ ಬಿಡೋಣ, ನಮ್ಮ ಹಕ್ಕುಗಳಿಗಾಗಿ, ನಮ್ಮ ವಿಚಾರಕ್ಕಾಗಿ ನಾವು ಧ್ವನಿ ಎತ್ತಿದ್ದೀವಿ, ನಾವು ಪ್ರತಿಪಾದಿಸ್ತಿರುವಂಥ ವಿಚಾರಕ್ಕಾಗಿ. ಹಾಗಾಗಿ ಆ ಕಡೆಯಿಂದ ಒಂದಷ್ಟು ವಿರೋಧ ಬರ್ತಾ ಇದೆ. ವಿರೋಧ ಬಂದಾಗ ಸುಳ್ಳು ಕೇಸುಗಳನ್ನ ಹಾಕ್ತಾ ಇದ್ದಾರೆ, ದಬ್ಬಾಳಿಕೆ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ, ನಮ್ಮ ಬಾಯಿ ಮುಚ್ಚೋದಕ್ಕೆ ಮಾಡ್ತಿದ್ದಾರೆ. ನಾವು ಅದಕ್ಕೆ ಸೋತರೆ ಎಷ್ಟೋ ಜನ ಹೋರಾಟಗಾರರು ನಾವು ನಮ್ಮ ಪಕ್ಷದಲ್ಲಿ ನಾವು ಹೇಳ್ತೀವಿ, ಹೀರೋಗಳಾಗಬೇಡಿ, ಹೀರೋಗಳಾಗೋದಕ್ಕೆ ಬರಬೇಡಿ. ಹೀರೋಗಳು ಒನ್ ಟೈಮ್ ವಂಡರು,
ಒಬ್ಬನೇ ಎಲ್ಲರೂ ಎದುರಾಕೊಳ್ತಾನೆ. ಆದರೆ ವ್ಯವಸ್ಥೆ ಹೇಗಿದೆ ಅಂದರೆ ನಿಮ್ಮನ್ನು ಯಾವ್ದಾದ್ರು ಒಂದು ಕೇಸಲ್ಲಿ ಸಿಕ್ಕಿಸಿದ್ರೆ ನೀವು ಓಡೋಗ್ಬಿಡ್ತೀರ ಮನೆಗೆ, ಮತ್ತೆ ನೀವು ಬರೋದಿಲ್ಲ. ಅದಕ್ಕೆ ಒಂದು ತಂಡವಾಗಿ, ಕಲೆಕ್ಟಿವ್ ಆಗಿ, ಸಾಮೂಹಿಕವಾಗಿ ನೀವು ಹೋರಾಟವನ್ನು ಮಾಡಿ, ಒಂದು ತಂಡವಾಗಿ ಮಾಡಿ. ನರಿಗಳಾಗಬೇಡಿ, ತೋಳ ಸಿಂಹಗಳಾಗಿ. ನರಿಗಳು ಅವು ಕೇವಲ ವಂಶಾಭಿವೃದ್ಧಿಗೆ ಮಾತ್ರ ಗಂಡು ಹೆಣ್ಣು ಜೊತೆಗೆ ಬರ್ತವೆ. ಇಲ್ಲಿ ಮಿಕ್ಕ ಹಾಗೆ ಸ್ವತಂತ್ರವಾಗಿರ್ತವೆ. ಹುಲಿಗಳು ಹಾಗೇನೆ ಸ್ವತಂತ್ರವಾಗಿರ್ತವೆ, ಅವು ಗುಂಪಲ್ಲಿರೋದಿಲ್ಲ. ಆದರೆ ಹುಲಿ ತನಗಿಂತ ಬಲಿಷ್ಠವಾದದ್ದನ್ನು ಕೊಂದಿಲ್ಲ. ಅದೇ ಸಿಂಹ ತನಗಿಂತ 10 ಪಟ್ಟು ದೊಡ್ಡದಾದಂಥ ಆನೆಯನ್ನು ಮಣಿಸಬಲ್ಲದು. ಆನೆಯನ್ನು ಕೊಲ್ಲಬಹುದು. ಆನೆಯನ್ನು ಸಿಂಹಗಳು ತಿಂತವೆ. ಹೇಗೆ ಕೊಲ್ಲುತ್ತಾವೋ? ಗುಂಪಾಗಿ ಬೇಟೆಯಾಡ್ತವೆ. ಹಾಗಾಗಿನೇ ನಾವು ಇವತ್ತು ಭ್ರಷ್ಟ ವ್ಯವಸ್ಥೆ ವಿರುದ್ಧ ಹೋಗುವಾಗ ನರಿಗಳಾಗೋ, ಹುಲಿಗಳಾಗೋ, ಒನ್ ಟೈಮ್ ವಂಡರ್ಗಳಾಗಬೇಡಿ. ಸಿಂಹಗಳಾಗಿ, ತೋಳಗಳಾಗಿ, ದೀರ್ಘಾವಧಿಯಲ್ಲಿ ನಿಮಗಿಂತ ಬಲಿಷ್ಠವಾದಂಥ ಬ್ರಹ್ಮ ರಾಕ್ಷಸಿ ಶಕ್ತಿಗಳು ನಿಮ್ಮ ಎದುರಿರುವಾಗ ನೀವು ತಂಡವಾಗಿ ಹೋರಾಡಿ, ನಾಯಕರಾಗಿ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ನಮ್ಗೆ ಆ ಕೇಸುಗಳು ಬಿದ್ದಿಗೆ ನಾನು ಯಾವನಾದ್ರು ಪೊಲೀಸ್ ಹಿಡ್ಕೊಂಡೋದ್ರೆ, ಅಯ್ಯೋ ರವಿಕೃಷ್ಣ ರೆಡ್ಡಿ ಯಾರೂ ಇಲ್ಲ, ಅವ್ನು ಹೋದ ಅಂತ ಯಾರೂ ಅನ್ನೋದಿಲ್ಲ. 100 ಜನ ಬರ್ತಾರೆ ನಮ್ಮ ಪರವಾಗಿ ಪ್ರೋಬೋನೋ ಕೇಸ್ ನಡೆಸ್ತಾರೆ ಲಾಯರ್ಗಳು. ಯಾರು ನಮ್ಮ ಪಕ್ಷದಲ್ಲಿ ಯಾರೇ ಹೋಗಲಿ, ಅವರು ಕೋರ್ಟ್ ಅರೆಸ್ಟ್ ಆಗಿ ಜೈಲಿಗೆ ಹೋದಾಗ ಬಿಡಿಸ್ಕೊಂಡು ಬರೋದಕ್ಕೆ ಅವರು ಕೋರ್ಟಿಂದ ಜಾಮೀನು ಬರುತ್ತೆ. ಸಂಜೆ 6 ಗಂಟೆಗೋ 7 ಗಂಟೆಗೋ 8 ಗಂಟೆಗೋ ಬಿಡುಗಡೆ ಆಗ್ತಾರೆ. ಅಲ್ಲಿ ಹೋದಾಗ 100 ಜನ ಬಂದಿರ್ತಾರೆ. ನಮ್ಮ ಪಕ್ಷದ ಯಾವನೋ ಒಬ್ಬ ಸೈನಿಕನನ್ನು ಅವನು ಜೈಲಿಂದ ಬಿಡುಗಡೆ ಆಗ್ತಿರೋವಾಗ ಕರ್ಕೊಂಡು ಬರೋದಕ್ಕೆ. ಸೊ ಇದು ಹಾಗಾಗಿ ನಾವೆಲ್ಲಿ ಸೋತಿದ್ದೀವಿ, ನಾವು ಗೆಲ್ತಾ ಇದ್ದೀವಿ. ನಾವೊಂದು ಕೊನೆಯಲ್ಲಿ ಒಂದು ಮಾತು ಹೇಳ್ಬಿಡ್ತೀನಿ. ನಾವೊಂದು ಹೊಸ ರಾಜಕೀಯ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನು ಇವತ್ತಿನ ಕಾಲಕ್ಕೆ ಅಸಂಭವ, ಅವಾಸ್ತವ ಅನ್ನುವಂತಹ ಒಂದು ಹೊಸದಾದಂತಹ ರಾಜಕೀಯ ಸಂಪ್ರದಾಯ ಮತ್ತು ಸಂಸ್ಕಾರವನ್ನು ಹುಟ್ಟುಹಾಕ್ತಾ ನಾವು ನಡೀತಾ ಇದ್ದೀವಿ. ಅದರಿಂದಾಗಿ ಒಂದು ರೀತಿಯಲ್ಲಿ ಹೊಸದು ಆಗದು ಅಂತ ಅನ್ನಿಸ್ತಾ ಇದೆ. ಆದರೆ ಇದು ಆಗಲೇಬೇಕು, ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಕೆಲಸ ನಿರಂತರವಾಗಿ ನಡೀತಿದೆ. ಯಾಕೆ ಬೇಕಾಗಿತ್ತು ಸರ್? ನೀವು ಎಲ್ಲೋ ಒಂದು ಕಡೆ ಚೆನ್ನಾಗಿದ್ದು, ವಿದೇಶದಲ್ಲಿ ಒಳ್ಳೆದು, ಫ್ಯಾಮಿಲಿ ಪರ್ಸನಲ್ ಲೈಫ್ ನಿಮ್ದೆಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲಿ ಬಂದು ಗುದ್ದಾಡ್ಕೊಂಡು ಕೇಸ್ಗಳನ್ನ, ನಾನೇ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ. ನನಗೆ ಯಾಕೆ ಬೇಕು ಅಂತ ಕೇಳಿದ್ರಲ್ವಾ, ಮತ್ತು ಪ್ರೇರಣೆ ಏನು ಸರಿ? ಯಾಕಂದ್ರೆ ಭಾಳ ಜನ ಈ ಪ್ರಶ್ನೆ ಕೇಳ್ತಾರೆ. ಭಾಳ ಜನ ಎಲ್ಲರೂ ಈ ಪ್ರಶ್ನೆ ಕೇಳ್ತಾರೆ ನನಗೆ, ಯಾಕೆ ಬೇಕಾಗಿತ್ತು? ನೀವು ಇಲ್ಲಿದ್ರಿ ಸಾಫ್ಟ್ವೇರ್ ಇಂಜಿನಿಯರ್ ಇದ್ರಿ, ಅಮೇರಿಕದಲ್ಲಿದ್ರಿ, ಯಾಕೆ ಬೇಕಾಗಿತ್ತು ಅಂತ. ನಾನೇನೋ ಕಳ್ಕೊಂಡ್ಬಿಟ್ಟಿದ್ದೀನಿ, ನಾನೇನೋ ನಷ್ಟ ಆಗ್ಬಿಟ್ಟಿದ್ದೀನಿ ನನಗೆ ಅನ್ನೋ ಥರಕ್ಕೆ ಕೇಳ್ತಾರಲ್ಲ. ನನಗೇನು ಕಡಿಮೆ ಆಗಿದೆ? ನಾನು ಅದು ಕೇಳ್ತಾ ಇಲ್ಲ. ಕಾರಣ ಮತ್ತು ಪ್ರೇರಣೆ ಸರಿ. ಆದ್ರೂ ಜನ ಕಾರಣ ಮತ್ತು ಪ್ರೇರಣೆ ಕೇಳೋದಕ್ಕೆ ಬದಲು ಕಳ್ಕೊಂಡಾಗೆ ಚೆನ್ನಾಗಿದ್ದೀನಿ, ನಾನು ಖುಷಿಯಾಗಿದ್ದೀನಿ, ಸಂತೃಪ್ತಿ ಇದೆ. ಆಗಲೇ ಹೇಳೋದಂಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೊಂದು ಪ್ರೇರಣೆ ಆಗುತ್ತೆ. ಅವ್ರದ್ದು ಯಾವ್ಯಾವುದೋ ಹಂತದಲ್ಲಾಗುತ್ತೆ, ಒಂದು ದೀರ್ಘಕಾಲದಿಂದಲ್ಲಾಗ್ಬೋದು, ಒಂದು ಘಟನೆ ಅವ್ರಿಗೆ ಪ್ರೇರಣೆ ಕೊಡಬಹುದು. ಸೊ ನಾನು ಚಿಕ್ಕಂದಿಂದ ಬೆಳೀತಿದ್ದಾಗ ನನಗೆ ಆದ ಪ್ರೇರಣೆ, ನನಗೇನೋ ಒಂದು ಶಕ್ತಿ ಇದೆ ಅಂತಲೋ ಅಥವಾ ವಿದ್ಯೆ ಇದೆ ಅಂತಲೋ. ಯಾಕೆಂದರೆ ಭಾಳ ಸಣ್ಣ ವಯಸ್ಸಿಗೆ ನಾನು ಓದು ಬರಹ ಎಲ್ಲ ಕಲಿತೆ. ಅದರಿಂದಾಗಿ 3-4ನೇ ಕ್ಲಾಸ್ಗಿರುವಾಗೆಲ್ಲ ರಾಮಾಯಣ, ಮಹಾಭಾರತ, ಕೆಲವೊಂದು ಕಾದಂಬರಿಗಳೆಲ್ಲ ಓದಿ ಮುಗಿಸಿದ್ದೆ. ಪುರಾಣ ಪುರುಷರಿಂದ ಹಿಡ್ಕೊಂಡು ಐತಿಹಾಸಿಕ ಚಾರಿತ್ರಿಕ ವ್ಯಕ್ತಿಗಳ ತನಕ ಅವ್ರ ಬಯೋಗ್ರಫಿಗಳೆಲ್ಲನೂ. ಹಾಗಾಗಿ ನಾನು ನನ್ನ ಒಂದು ಕಾಲ ಮೇಲೆ ನಾನು ನಿಂತಾಗ ನನ್ನ ಜೀವನವನ್ನು ಇದೇ ಥರಕ್ಕೆ ನಾನು ಕಳಿಬೇಕು. ಸಮಾಜಕ್ಕಾಗಲಿ ಒಟ್ಟಾರೆಯಾಗಿ ಒಳ್ಳೆ ಕೆಲಸ ಮಾಡೋದಕ್ಕೆ ಕಳಿಬೇಕು. 4 ಜನಕ್ಕೆ ನನ್ನಿಂದ ಆದಷ್ಟು ಸಹಾಯ ಮಾಡಬೇಕು. ನನ್ನಿಂದ ಸಹಾಯ ಯಾರು ಮಾಡಬಲ್ಲರು? ತಮಗೆ ತಾವೇ ಸಹಾಯ ಮಾಡ್ಕೊಂಡವ್ರು ಮಾತ್ರ. ಒಂದು ಅಗ್ನಿ ದಿವ್ಯ ಅಂತಲೋ ಏನೋ ಒಂದು ಕಾದಂಬರಿ ಇದೆ ಕನ್ನಡದಲ್ಲಿ, ಅದು ರಷ್ಯನ್ ಕಾದಂಬರಿ ಕನ್ನಡ ಅಗ್ನಿ ದಿವ್ಯ ಅಂತಲೋ ಏನೋ ಒಂದು. ಅದರಲ್ಲಿ ಅವ್ನ ಲೇಖಕ ನಿಕೋಲಾಯ್ ಆಸ್ಟ್ರೋವ್ಸ್ಕಿ ಅಂತ. ಹೌದು, ಐರನ್ ವಾಸ್ ಟೆಂಪರ್ಡ್ ಅಂತಲೋ ಹೌದಷ್ಟು ಏನೋ ಒಂದು, ಅದ್ರ ಇಂಗ್ಲೀಷ್ ಇದು. ಅದರಲ್ಲಿ ಆತ ಬರೀತಾನೆ, ತನಗಾಗಿ ಏನೂ ಮಾಡಿಕೊಳ್ಳೋದವನು, ಒಬ್ಬ ಕಮ್ಯುನಿಸ್ಟ್ ಬಾಲ್ಶೆವಿಕ್ ಬರೆಯೋದಿದು. ತನಗಾಗಿ ಏನೂ ಮಾಡಿಕೊಳ್ಳೋದವನು, ಬೇರೆಯವ್ರಿಗೂ ಏನು ಮಾಡಿಕೊಳ್ಳದವನು, ಇತರರಿಗೂ ಏನನ್ನೂ ಮಾಡಲಾರ ಅಂತ. ಅಂದರೆ ನಮ್ಮ ಕಾಲ ಮೇಲೆ ನಾವು ನಿಲ್ಲದೆ ಇನ್ನೊಬ್ಬರನ್ನ ಹೇಗೆ ಮೇಲೆ ಕೆತ್ಕೊಳ್ಳೋಕ್ಕಾಗುತ್ತೆ, ನಾವೇ ಗಟ್ಟಿಯಾದ ನೆಲದಲ್ಲಿ ಇಲ್ಲದೆ ಇದ್ದಾಗ. ಹಾಗಾಗಿ ಅಂತಹ ಒಂದು ಸ್ಥಿತಿ ಬಂದಾಗ ನಾನು ಇದು ಮಾಡಬೇಕು ಅಂತ ನಾನೊಂದು ಸರಳವಾಗಿ ಬದುಕೋದಕ್ಕೆ ಯಾವಾಗ ಸಾಧ್ಯ ಆಯಿತು, ಸರಳವಾಗಿ ನನ್ನ ಇತಿಮಿತಿಯಲ್ಲಿ ನಾನು ಆವಾಗ ಇಲ್ಲ, ಇನ್ನು ಮಿಕ್ಕ ಜೀವನವನ್ನು ನಾನು ಈ ನನ್ನ ಏನು ಆತ್ಮಪ್ರೇರಣೆ ಏನಿತ್ತು ಚಿಕ್ಕಂದಿನಿಂದ ಅದಕ್ಕೆ ಕೊಡಬೇಕು ಅಂತ ಬಂದಿದ್ದು. ಸೊ ಅಂದರೆ ಅದಕ್ಕಿಂತ ಮುಖ್ಯವಾಗಿ ಅಗತ್ಯ ಇಲ್ಲದೇ ಇದ್ದಿದ್ರೆ ನಾನು ಬರ್ತಾ ಇರಲಿಲ್ಲ. ಆದರೆ ವ್ಯವಸ್ಥೆ ಹೇಗಿದೆ ಈಗ, ನಾನು ಶುರು ಮಾಡಿದಾಗ ಬರವಣಿಗೆ ಆಗಲಿ ಆ್ಯಕ್ಟಿವಿಸಮ್ ಆಗಲಿ ಶುರು ಮಾಡಿದಾಗ ತೀರಾ ನಿಕೃಷ್ಟವಾಗಿತ್ತು. ವ್ಯಾಲ್ಯೂಗಳಿರಲಿಲ್ಲ, ಮೌಲ್ಯಗಳಿಲ್ಲ, ರಾಜಕಾರಣ ಸರಿಯಿಲ್ಲ, ನಮ್ಮ ಸಾಮಾಜಿಕ ವ್ಯವಸ್ಥೆ ಸರಿಯಿಲ್ಲ, ಸಾಮಾಜಿಕ ನ್ಯಾಯ ಇಲ್ಲ, ಇಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ, ನಿರುದ್ಯೋಗ ಇದೆ, ಅಸಮಾನತೆ ಇದೆ. ಹಾಗಾಗಿ ನನ್ನ ಕೈಲಾದಷ್ಟು ಇದನ್ನು ಸರಿ ಮಾಡೋದಕ್ಕೆ ನಾನು ಒಂದು ಪ್ರಯತ್ನ. ಹಾಗಾಗಿ ಇದಾಗಿದೆ ಇವತ್ತು ನಮ್ಮಿಂದ ಎಷ್ಟೋ ಕೆಟ್ಟಿದ್ದಂಥ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡೋದಕ್ಕೆ ನಾನೊಂದು ಸ್ಲೋಗನ್ ಹೇಳಿದ್ದೀನಿ. ಸರ್ಕಾರಿ ಅಧಿಕಾರಿಗಳು ಇವತ್ತು ಏನು ಪಾಲಿಸ್ತಾ ಇದ್ದಾರೆ ಅನ್ನೋದಕ್ಕೆ ಅದನ್ನು ಬಹುಶಃ ಅವರು ಭ್ರಷ್ಟರು ಖುಷಿಯಿಂದ ಹೇಳ್ಕೊಳ್ತಾರೆ. ಸಂಬಳ ನನ್ನ ಹಕ್ಕು, ಗಿಂಬಳ ನನ್ನ ತಾಕತ್ತು, ಕೆಲಸ ನನ್ನ ಮರ್ಜಿ.
ಇವತ್ತಿನ ಭ್ರಷ್ಟ ಮತ್ತು ಅದಕ್ಷ ಸರ್ಕಾರಿ ಅಧಿಕಾರಿಗಳ ಮೋಟೋ ಕೆಲಸ ಸಿಗೋ ತನಕ ಅಷ್ಟೇ. ನನ್ನ ಕೆಲಸ ಸಿಗಬೇಕು, ಅಯ್ಯೋ ಅಲ್ಲಿ ಭ್ರಷ್ಟಾಚಾರ, ಇಲ್ಲಿ ಭ್ರಷ್ಟಾಚಾರ, ನೇಮಕಾತಿಯಲ್ಲಿ ಭ್ರಷ್ಟಾಚಾರ, ನನಗೆ ಕೆಲಸ ಸಿಗ್ತಿಲ್ಲ ಅಂತ. ಕೆಲಸ ಸಿಕ್ಕಿದ ಮೇಲೆ ಬಹುತೇಕರು ಏನಾಗ್ತಿದ್ದಾರೆ, ಸಂಬಳ ಅವ್ರ ಹಕ್ಕಾಗ್ಬಿಡ್ತು, ಯಾವನ್ನು ತಡೆಯೋ ಹಂಗಿಲ್ಲ. ಗಿಂಬಳ ನನಗೆ ತಾಕತ್ತಿದೆ, ಅವ್ನಿಗೆ ಅಯ್ಯೋ ನಿಮ್ಗೆ ತಾಕತ್ತಿಲ್ಲ, ಇನ್ನೊಬ್ಬನಿಗೆ ಅವನಿಗೆ ತಾಕತ್ತಿಲ್ಲ, ನನಗೆ ತಾಕತ್ತಿದೆ, ನಾನು ಪಡ್ಕೊಳ್ತೀನಿ. ಏನು ಇವಾಗ ಕೆಲಸ, ನನಗೆ ಕೆಲಸ ನನ್ನ ಹಕ್ಕು, ಸಂಬಳ ನನ್ನ ಹಕ್ಕು, ನೀನು ಯಾವನು ಕೇಳೋದಕ್ಕೆ? ಈ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಇವತ್ತು ನಮ್ಮನ್ನು ನೋಡಿದ ತಕ್ಷಣ ಈ ಟಿ ಶರ್ಟ್ ಹಾಕೊಂಡಿರೋ ಯಾವುದೇ ಒಬ್ಬ ವ್ಯಕ್ತಿ ನೋಡಿದ ತಕ್ಷಣ ಉಲ್ಟಾ ಆಗ್ತಾ ಇದೆ. ಸಂಬಳ ನಾನು ಮಾಡುವ ಕೆಲಸಕ್ಕೆ ಕೊಡುವ ಕೂಲಿ, ಗಿಂಬಳ ನಾನು ತೆಗೆದುಕೊಂಡ್ರೆ ನನ್ನನ್ನು ಜೈಲಿಗೆ ಹಾಕಲಾಗುತ್ತೆ, ಅದು ತಪ್ಪು, ಅಪರಾಧ. ಅದೇ ಕೆಲಸ ನಾನು ಮಾಡಲೇಬೇಕಾದ ಕರ್ತವ್ಯ, ಅದಕ್ಕೆ ಸಂಬಳ ಕನೆಕ್ಟ್ ಆಗಿದೆ ಅಂತ. ಸೊ ಬದಲಾವಣೆ ಅಲ್ವಾ ಇದು? ಹಾಗಾಗಿ ನನ್ನ ಪ್ರೇರಣೆಯಿಂದ ಏನೇನೆಲ್ಲ ಆಗಿತ್ತೋ ಇಲ್ಲಿ ತನಕ ಬಂದಾಗ ನಿಜಕ್ಕೂ ಒಂದಷ್ಟು ಬದಲಾವಣೆಗಳಾಗಿದೆ. ನಾನು ಏನು ಅಂದ್ಕೊಂಡು ಬಂದು ಅದರಲ್ಲಿ ಎಲ್ಲಾನು ಅಲ್ಲದೆ ಇದ್ರು ಒಂದಷ್ಟಾದ್ರು ಇಲ್ಲಿ ತನಕ ನಾನಲ್ಲ, ನಾವೆಲ್ಲರೂ ಸೇರಿ ಸಾಧಿಸಿ. ನಾವು ಒಪ್ಕೊಳ್ತೀವಿ ಸರ್, KRS ಅಂದ್ರೆ ಭ್ರಷ್ಟರಿಗೆ ಭಯ ಇದೆ, ಜನಸಾಮಾನ್ಯರಿಗೆ ಗೌರವ ಇದೆ. ಹೌದು, ನಾನು ಅಬ್ಸರ್ವ್ ಮಾಡಿ. ಥ್ಯಾಂಕ್ ಯು. ಸಾಲ್ದಾ? ಇದಕ್ಕಿಂತ ಏನು ಕಳ್ಕೊಂಡಿದ್ದೀನಿ ಉಮರ್? ನಾನು ಕೇಳ್ತಾ ಇದ್ದೇನೆಂದ್ರೆ ಅಧಿಕಾರ ಬೇಕೇ ಬೇಕು, ಅಧಿಕಾರ ಬೇಕು. ಹೌದು, ಅಧಿಕಾರ ಬೇಕು. ಈಗಿರ್ತಕ್ಕಂಥ ಈಗ ನಮ್ಮಲ್ಲಿ ಸರ್ಕಾರಗಳು ನಾವು ನೋಡ್ತಾ ನನಗೆ ಅರಿವಿಗೆ ಬಂದ ಮೇಲೆ ಒಂದು 3 ಜನ ಚೀಫ್ ಮಿನಿಸ್ಟರ್ ನಾವು ನೋಡಿದ್ವಿ. ಯಡಿಯೂರಪ್ಪ, ಕುಮಾರಸ್ವಾಮಿ ಮತ್ತೆ ಸಿದ್ದರಾಮಯ್ಯ, ಇವಾಗ ಮತ್ತೆ DK ಶಿವಕುಮಾರ್. ಈಗ ಇವರೆಲ್ರಿಗೂ ನೀವು ಬೈತಾ ಬರ್ತಾ ಇದ್ದೀರಾ ಇಷ್ಟು ದಿನ? ಇಲ್ಲ, ನಾವು ಬೈತಿಲ್ಲ, ಟೀಕಿಸ್ತಿದ್ದೀವಿ, ವಿಮರ್ಶೆ ಮಾಡ್ತಾ ಇದ್ದೀವಿ, ವಿರೋಧ ಅವರ ಪಾಲಿಸಿಗಳನ್ನು ಮತ್ತು ಅವರ ವರ್ತನೆಗಳನ್ನು, ಪ್ರಜಾಪ್ರಭುತ್ವ ವಿರೋಧಿ ವರ್ತನೆಗಳು ಮತ್ತು ಭ್ರಷ್ಟಾಚಾರ, ಅಕ್ರಮ, ಸ್ವಜನ ಪಕ್ಷಪಾತ ಇಂತಹ ಜನದ್ರೋಹಿ ಕೃತ್ಯಗಳೇನಿದೆ ಅದನ್ನು ಟೀಕಿಸ್ತಿದ್ದೀವಿ, ವಿರೋಧಿಸ್ತಿದ್ದೀವಿ. ವಿಮರ್ಶೆ ಮಾಡ್ತಾ ಇದ್ದೀರಾ? ಬೈದಿಲ್ಲ, ಬೈಯೋದಕ್ಕೆ ಏನಿದೆ, ಅವರು ವೈಯಕ್ತಿಕವಾಗಿ ಇಲ್ವಲ್ಲ. ಇದು ಪ್ರಜಾಪ್ರಭುತ್ವದಲ್ಲಿ ವಿರೋಧ ಮಾಡಲೇಬೇಕು ಕೆಲವೊಂದು ಸಂದರ್ಭಗಳಲ್ಲಿ, ಅದನ್ನು ಮಾಡ್ತಿದ್ದೀವಿ. ಬಟ್ ಅವರಿಗೆ ಪರ್ಯಾಯ ಆಗೋದು ಯಾವಾಗ, ಹೇಗೆ ಅಂತ? ಪರ್ಯಾಯ ಈಗ ನೋಡಿ, ನನಗೂ ನಿಮಗೂ ಈಗ ಒಂದು ಕುಸ್ತಿ ಪಂದ್ಯ ಇಟ್ಟರೆ ಬಹುತೇಕವಾಗಿ ನಾನೇ ಗೆಲ್ತೀನಿ. ಯಾಕಂದರೆ ನೀವು ಮುಗಿಂತ ಸ್ವಲ್ಪ ಬಲಿಷ್ಠವಾಗಿದ್ದೀನಿ. ಆದರೆ ನೀವು ಸ್ವಲ್ಪ ಚಾಲಾಕಿ ಇದ್ದರೆ ಎತ್ತು ಒಗೆದು ಬಿಡ್ಬೋದು. ನಾವೆಷ್ಟೋ ಕುಸ್ತಿಗಳಲ್ಲಿ ನೋಡ್ತೀವಲ್ವಾ, ನನಗೆ ಮೈ ಬಗ್ಸೋದಕ್ಕಾಗದೇ ಇದ್ದಾಗ ನೀವು ತುಂಬ ಚುರುಕಾಗಿದ್ದು ಬಗ್ಗಿಸ್ಬೋದು. ಇದು ಈ ಥರದ ಪೈಪೋಟಿ ಅಲ್ವಲ್ಲ, ಇಬ್ಬರ ಮಧ್ಯೆ ನಡೆಯೋ ಪೈಪೋಟಿ ಅಲ್ವಲ್ಲ. ನಾವು ಗೆಲ್ಲಬೇಕು ಅಂದರೆ ನಾನು ಗೆಲ್ಲಬೇಕು ಅಂದರೆ ಏನಾಗಬೇಕು, ಯಾರು ಗೆಲ್ಲಿಸ್ಬೇಕು? ನಾನು ಗೆಲ್ಲೋದಕ್ಕಾಗುತ್ತೆ? ಇದು ಇಬ್ಬ ವ್ಯಕ್ತಿಗಳ ನಡುವೆ ಅಲ್ವಲ್ಲ ಪೈಪೋಟಿ ಇರೋದು, ಜನರ ಮಧ್ಯೆ ನಡೆಯುವಂತಹ, ಜನರ ಮೌಲ್ಯಗಳ ನಡುವೆ ನಡೆಯುವಂಥ ಸಂಘರ್ಷ ಇದು. ಹಾಗಾಗಿ ನಮ್ಮ ಮೌಲ್ಯಗಳನ್ನು ಗೌರವಿಸುವಂತಹ ಅಥವಾ ಅದರ ಬಗ್ಗೆ ಅದನ್ನು ಗೆಲ್ಲಿಸಬೇಕು ಅಂದ್ಕೊಳ್ಳುವಂಥ ಜನ ಜಾಸ್ತಿ ಆದಾಗ ಮಾತ್ರ ನಾನು ಗೆಲ್ತೀನಿ. ಅಂದರೆ ನೀವು ಹೇಳೋ ಹಾಗೆ ನಮ್ಮ ವಿಚಾರವನ್ನು ಜನ ಗೆಲ್ಲಿಸಬೇಕು. ಹಾಗಾಗಿ ಇವತ್ತು ಜನಕ್ಕೆ ಇನ್ನೂ ಗೆಲ್ಲಿಸುವಂತಹ, ಇನ್ನೂ ನಮ್ಮ ಬಗ್ಗೆ ವಿಶ್ವಾಸ ಬಂದಿಲ್ಲದೆ ಇರಬಹುದು, ಅಥವಾ ಇನ್ನೂ ಪರೀಕ್ಷೆ ಮಾಡಬೇಕು ಅಂತಿರಬಹುದು, ಅಥವಾ ಜಾತಿ ಕಾರಣಕ್ಕೋ ಇನ್ಯಾವುದೋ ಕಾರಣಕ್ಕೋ ಹಣದ ಕಾರಣಕ್ಕೋ ನಮ್ಮನ್ನು ಗೆಲ್ಲಿಸಬಾರ್ದು, ಅವ್ನು ಕೊಡ್ತಾ ಇದ್ದಾನೆ ಅವ್ನಿಗೆ ನಾವು ಓಟ್ ಹಾಕಬೇಕು ಅಂತಿರಬಹುದು, ಏನು ಬೇಕಾದ್ರೂ ಇರಬಹುದಲ್ವಾ. ಹಾಗಾಗಿ ನಾವು ಗೆಲ್ಲೋದು ಯಾವಾಗ ಅನ್ನೋ ನಿಮ್ಮ ಪ್ರಶ್ನೆಗೆ, ಜನ ಗೆಲ್ಲಿಸಿದಾಗ. ಅದ್ಯಾವಾಗ? ಯಾರನ್ನ ಕೇಳ್ಬೇಕು ನೀವು? ನಮ್ಮನ್ನು ಕೇಳಬೇಕು, ಅವ್ರನ್ನೂ ಕೇಳಬೇಕು. ನಾವು ಜನರ ವಿಶ್ವಾಸ ಗಳಿಸುವಂತಹ ಕೆಲಸದಲ್ಲಿದ್ದೀವಿ ಈಗ. ಹಾಗಾಗಿ ಆ ವಿಶ್ವಾಸ ಜನರಿಗೆ ಬಂದಾಗ, ಮೆಜಾರಿಟಿ ಜನಕ್ಕೆ ಬಂದಾಗ ನಾವು ಗೆಲ್ತೀವಿ, ಅಲ್ಲಿ ತನಕ ಸೋಲ್ತಿರ್ತೀವಿ. ಈಗ ಮತ್ತೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಸರ್ವ್ ಮಾಡ್ತೀವಿ, ಥರ್ಡ್ ಫ್ರಂಟ್ ಮಾಡ್ತಾ ಇದ್ದೀವಿ. ಉಪೇಂದ್ರ ಅವ್ರನ್ನೇನೋ ಮಾತಾಡಿದ್ದೀವಿ, ಹೌದು, ಇವರು MP ನಾಡಗೌಡರ ಜೊತೆ ಮಾತಾಡಿದ್ರು, ಮಹಿಮಾ ಪಾಟೀಲ್ ಅವ್ರ ಜೊತೆಗೆ, CM ಇಬ್ರಾಹಿಂ ಅವ್ರ ಜೊತೆಗೆ. ಏನು ಉದ್ದೇಶ ಇಟ್ಕೊಂಡು ಹೇಗೆ ವರ್ಕೌಟ್ ಹೇಗೆ ಮಾಡ್ತೀವಿ ಸರ್? ನೋಡಿ, ಕರ್ನಾಟಕದಲ್ಲಿ 3 ಜನದ್ರೋಹಿ ಭ್ರಷ್ಟ ಪಕ್ಷಗಳು ನಡೆಸ್ತಾ ಬಂದಿವೆ ಕಳೆದ 20-30 ವರ್ಷಗಳಲ್ಲಿ. JCB, BJP ಅಲ್ವಾ? ಈ 3 ಪಕ್ಷಗಳು ಒಂದ್ಸಲ ಇವನಿಗೆ ಇಲ್ಲ ಅವನಿಗೆ ಇವನಿಗೆ ಅವನ ಮೇಲೆ ಕೋಪಕ್ಕೆ ಇವನಿಗೆ ಜನ ಓಟ್ ಹಾಕ್ತಾ ಇದ್ದಾರೆ. ಮತ್ತು ಇವನು ದುರಾಡಳಿತ ನೋಡಿ, ಅಯ್ಯೋ ಇವತ್ತಿರುವಂಥ ಕದೀಮನಿಗಿಂತ ಹಿಂದೆ ಇದ್ದವನು ಪುಣ್ಯಾತ್ಮ ಅಂಥೇಳಿ ಹಿಂದೆ ಇದ್ದ ಪುಣ್ಯಾತ್ಮನ ಗೆಲ್ಲಿಸ್ತಾರೆ. ಇವತ್ತಿರೋ ಕದೀಮ ಇನ್ನು ಮುಂದಿನ ಎಲೆಕ್ಷನ್ಗೆ ಇವನೇ ಪುಣ್ಯಾತ್ಮ ಆಗ್ಬಿಡ್ತಾನೆ. ನಮ್ಮ ವಿಷಸುಳಿ ಹೇಗಿದೆ ಅಂದರೆ, ಹಿಂದಿನ ಭ್ರಷ್ಟರು, ಅಧಮರು, ನೀಚರು, ಅಪರಾಧ ಕೃತ್ಯ ಮಾಡ್ತಿದ್ದವ್ರು ಇವತ್ತು ಈ ಅಧಿಕಾರದಲ್ಲಿದ್ದು ಮಾಡ್ತಾ ಇದ್ದಾರಲ್ವ, ಅವ್ರಿಗೆ ಹೋಲಿಸಿದ್ರೆ ಅಯ್ಯೋ, ಅದೇನೋ ಒಂದು ಗಾದೆ, ಒಂದು ಕತೆ ಇದಿದೆ, ಒಂದು ಜೋಕ್ ತರಕ್ಕೆ ಕತೆ ಇದೆ, ಹೇಳ್ತೀನಿ. ಒಬ್ಬ ಮುದುಕ ಏನು ದೋಣಿ ಸಾಕ್ಸೋನ್ ಇರ್ತಾನಂತೆ. ದೋಣಿ ಸಾಕ್ಸೋನ್ ಇದ್ದಾಗ ಅವ್ನು ಯಾವಾಗಲೂ ಸ್ವಲ್ಪ ಪಿರಿಪಿರಿ, ಜನಕ್ಕೆ ಅವನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ, ಇವನು ತುಂಬ ಕೆಟ್ಟವನು ಅನ್ನೋ ಭಾವನೆ ಬಂದ್ಬಿಟ್ಟಿರುತ್ತಂತೆ. ಕೊನೆಗೆ ಒಂದು ಕಡೆಯಿಂದ ಆ ಕಡೆ ದೋಣಿ ಸಾಕ್ಸೋದು ನಾನಾ ಥರ ಕಿರುಕುಳ ಕೊಡ್ತಿರ್ತಾನೆ, ದುಡ್ಡು ಜಾಸ್ತಿ ಕೇಳೋದು ಅಥವಾ ಇನ್ನೇನೋ ಭಯ ಹುಡ್ಸೋದೇನೋ. ಅದಕ್ಕೆ ಅವ್ನು ಸಾಯೋವಾಗ ಅವ್ನಿಗೆ ಒಂಥರ ಬೇಜಾರಾಗ್ಬಿಡ್ತಂತೆ, ಜನ ನನ್ನನ್ನು ಕೆಟ್ಟವರು ಅಂದ್ಬಿಟ್ರಲ್ಲ, ಕೊನೆ ತನಕ ಕೆಟ್ಟವ್ರು ಅಂದ್ಕೊಂಡಿದ್ದಾರಲ್ವ ಅಂತೇಳಿ. ಅದಕ್ಕೆ ಅವನು ಸಾಯೋವಾಗ ತನ್ನ ಮಕ್ಕಳಿಂದ ಒಂದು ಪ್ರಮಾಣ ಮಾಡಿಸ್ಕೊಳ್ತಾನಂತೆ, ನೋಡ್ರಪ್ಪ, ಜನ ನನ್ನನ್ನು ಕೆಟ್ಟವರು ಅಂತಿದ್ದಾರೆ,
ಏನಾದರೂ ಮಾಡಿ ಜನ ನಾನು ಒಳ್ಳೆಯವನು ಅನ್ನೋ ತರಕ್ಕೆ ಏನಾದರೂ ನೀವು ಮಾಡ್ರಪ್ಪ ಅಂತ. ಸೊ ಮಕ್ಕಳು ಯೋಚನೆ ಮಾಡ್ತಾರೆ, ಹೆಂಗೆ ಮಾಡೋದು? ಸೊ ಕೊನೆಗೆ ಇವರು ಮಕ್ಕಳು ಅವ್ರ ಅಪ್ಪನಿಗಿಂತ ಜಾಸ್ತಿ ಹೆಣ್ಣು ಮಕ್ಕಳು ಹಚ್ಕೊಳ್ಳೋವಾಗ ಏನೋ ಮಾಡೋದು, ಕೈ ಮಾಡೋದು, ಮೈ ಮುಟ್ಟೋದು, ಬೀಳ್ಸೋದು, ದುಡ್ಡು ಜಾಸ್ತಿ ಕೇಳೋದು, ಬಾ ಅಂದರೆ ಬರದೇ ಇರೋವಂಥದ್ದು, ಹೀಗೆಲ್ಲ ಮಾಡಿ 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 ಜನಕ್ಕೆ ಅಯ್ಯೋ ಇವರಪ್ಪ ಎಷ್ಟು ಪುಣ್ಯಾತ್ಮ, ಒಳ್ಳೆಯವನು, ಈ ಕಡೆಯಿಂದ ಆ ಕಡೆ ಕರ್ಕೊಂಡು ಹೋಗ್ತಾ ಇದ್ದ, ಮರ್ಯಾದೆ ಕೊಡ್ತಾ ಇದ್ದ, ಇವ್ರು ನೋಡಪ್ಪ ಹೀಗೆ ಅಂತ. ಅಂದರೆ ಹಿಂದೆ ಇದ್ದ ಕೆಟ್ಟವ್ರಿಗಿಂತ ಇವತ್ತಿರುವಂಥ ಕೆಟ್ಟವರು ಜಾಸ್ತಿ ಕೆಟ್ಟದ್ದು ಮಾಡುವಾಗ ಏನು ಅನ್ಸುತ್ತೆ ನಮಗೆ? ಹಿಂದೆ ಇದ್ದ ಭ್ರಷ್ಟ ಇವ್ರಿಗೆ ಹೋಲಿಸಿದ್ರೆ ಎಷ್ಟೋ ವಾಸಿ ಅನಿಸುತ್ತಲ್ಲ, ಆ ಥರದ ವಿಷಚಕ್ರದಲ್ಲಿ ನಾವು ಸಿಲುಕಿದ್ದೀವಿ. ಹಾಗಾಗಿ ಇಲ್ಲಿ ಬದಲಾವಣೆ ಬೇಕು ಅಲ್ವಾ, ಪರ್ಯಾಯ ಬೇಕು. ಪರ್ಯಾಯ ಕೊಡೋರು ಯಾರು? ಎಷ್ಟು ಜನ ಕೊಡೋ, ಎಷ್ಟು ಕೊಡಬೇಕು? ಇವತ್ತಿರುವಂಥದ್ದು ಎಲ್ಲರೂ JCB ಪಕ್ಷ ಮುಂದೆ ಹೋಲಿಸಿದ್ರೆ ನಮ್ಮ KRS ಪಕ್ಷ ಇರ್ಬೋದು, ಆಮ್ ಆದ್ಮಿ ಪಾರ್ಟಿ ಇರ್ಬೋದು, ಪ್ರಜಾಕಿ ಇರ್ಬೋದು, JDU ಇರಬಹುದು, ಅಥವಾ ಸ್ವರಾಜ್ ಇಂಡಿಯಾ ಅಥವಾ ಸರ್ವೋದಯ ಅಂತ ಇವಾಗ ಏನು ಮತ್ತೆ ಬದಲಾಯಿಸ್ಕೊಂಡಿದ್ದಾರೆ ಇವ್ರು ಇರ್ಬೋದು, ಕಮ್ಯುನಿಸ್ಟ್ ಪಾರ್ಟಿ ಅವ್ರು ಇರ್ಬೋದು. ನಮ್ಮ ರಾಜ್ಯದಲ್ಲಿ ಸಕ್ರಿಯವಾಗಿರುವಂಥ, ಒಂದಷ್ಟು ಮಟ್ಟಿಗೆ ಸಕ್ರಿಯವಾಗಿರುವಂಥ ಪಕ್ಷಗಳ ಹೆಸರು ಹೇಳ್ತಾ ಇದ್ದೀನಿ ನಾನು. ಇವರೆಲ್ಲ ಸೇರಿ ಈ ಬಿಡಿಬಿಡಿಯಾಗಿ ಸೇರಿ ಅಲ್ಲ, ಇವರೆಲ್ಲ ಬಿಡಿಬಿಡಿಯಾಗಿ ಏನಾದರೂ ಸಾಧನೆ ಮಾಡೋಕ್ಕಾಗತ್ತಾ? ನಮಗೇನೆ, ನಾನೇ ಎಲೆಕ್ಷನ್ ನಿಂತಾಗ್ಲೂ ಠೇವಣಿ ಬಂದಿಲ್ಲ, ಬೇರೆ ಯಾರು ನಿಂತಾಗಲೂ ಬರ್ತಾ ಇಲ್ಲ. ಎಷ್ಟೋ ಕಡೆಗಳಿಗೆ ಇಂಡಿವಿಜುವಲ್ ಆಗಿ ನಿಂತ ಅಂತ ಕೆಲವೊಬ್ಬರು 7,000 8,000 ತಗೊಂಡಿದ್ದಾರೆ, ಆದರೆ ಪಕ್ಷಗಳಾಗಿ ನಿಂತಾಗ ಅಷ್ಟು ಬರ್ತಾ ಇಲ್ಲ. ಹಾಗಾಗಿ ನಾವೆಲ್ಲ ಸೇರಿದ್ರೆ ಏನಾದರೂ ಆಗಬಹುದಾ ಅಂತ ಇವತ್ತಲ್ಲ 2022ರಲ್ಲೇ ಈ ಕೆಲಸವನ್ನು ನಾವು ಮಾಡಿದ್ವಿ, ನಾವು ಮತ್ತು ಮಹಿಮಾ ಪಟೇಲ್ರು ಸೇರಿಕೊಂಡು. ಈಗ ಇತ್ತೀಚೆಗೆ ಆಗಿರೋ ಅಂದರೆ ನಾನು ಅಬ್ಸರ್ವ್ ಮಾಡ್ತಾ ಇರೋದು, ತಮಿಳುನಾಡು ಎಲೆಕ್ಷನ್ ಆದಮೇಲೆ ನಿಮ್ಮ ರಾಜಕಾರಣ ಈ ಥರ್ಡ್ ಫ್ರಂಟ್ ಚುರುಕಾಗಿದೆ. ಈ ಮಾತುಕತೆಯಲ್ಲಿ ಏನು ಬಂತು ಸರ್? ಸೊ 22ರಲ್ಲೇ ಮಾಡಿದ್ವಿ, 23ರಲ್ಲಿ ಯಾರು ಒಗ್ಗೂಡಲಿಲ್ಲ. ನಾವು ಅನಿವಾರ್ಯವಾಗಿ ನಾವು ಸೀಟ್ ಶೇರಿಂಗ್ ಅದು ಇದಂತೆಲ್ಲ ಮಾತಾಡಿದ್ರೂ ಆಗಲಿಲ್ಲ. ಸೊ ನಾವು 200 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಮಪತ್ರ ಸಲ್ಲಿಸಿ 4 ರಿಜೆಕ್ಟ್ ಆಯಿತು. 196 ಕ್ಷೇತ್ರಗಳಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸ್ಪರ್ಧೆ ಮಾಡಿತ್ತು. ಮತ್ತು ವರ್ಷದ 24ರ ಲೋಕಸಭಾ ಚುನಾವಣೆಯಲ್ಲಿ 28 ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದ್ವಿ. ಏನು ಬದಲಾವಣೆ ಆಯಿತು ಅಂದರೆ, ಚುನಾವಣಾ ರಾಜಕಾರಣದಲ್ಲಿ ಏನೂ ಬದಲಾವಣೆ ಆಗಲಿಲ್ಲ. ನಮಗೆ ಏನು ತುಂಬ ಓಟ್ ಬಂತು, ಬಲ ಬಂತು ಅಂತಿಲ್ಲ. ನಾವು ನಮ್ಮ ಪಕ್ಷದಲ್ಲಿ ಒಂದಷ್ಟು ಬಲ ಪಡ್ಕೊಳ್ತಾ ಹೋದ್ವಿ, ಪಕ್ಷಕ್ಕೆ ಒಂದಷ್ಟು ಕಾರ್ಯಕರ್ತರು, ನಾಯಕತ್ವ ಇರುವಂಥವರೆಲ್ಲ ಮುಂದೆ ಬಂದರು. ಆದರೆ ಈಗ 28ರ ವಿಧಾನಸಭಾ ಚುನಾವಣೆಗೆ ಸಾಕಾಗುತ್ತಾ? ಈಗಲೂ ಸಾಕಾಗಲ್ಲ. ಯಾಕಂದರೆ ಈಗ ಇನ್ನೂ ಬೇರೆ ಬೇರೆ ರೀತಿಯ ಮಿತಿಮೀರಿದಂತಹ ಜನ ಬರ್ತಾ ಇದ್ದಾರೆ. ಕೇವಲ 200 ಕುಟುಂಬಗಳ, ಸುಮಾರು ಒಂದು 200 ಕುಟುಂಬಗಳ ಕೈಯಲ್ಲಿ ನಮ್ಮ ರಾಜ್ಯದ ರಾಜಕೀಯ ಆಡಳಿತ ಇದೆ. ಆ ಮಟ್ಟಿಗೆ ಕುಟುಂಬ ರಾಜಕಾರಣ ಇದು ಹೇಗಿದೆ ಅಂದರೆ, BJP ಬಿಟ್ಟು ಕಾಂಗ್ರೆಸ್ ಬಂದಾಗ, ಕಾಂಗ್ರೆಸ್ ಬಿಟ್ಟು ಇನ್ನೊಂದು BJP JDS ಬಂದಾಗ ಆಟಗಾರರು ಬದಲಾಗ್ತಾ ಇದ್ದಾರೆ, ಆಟದ ನಿಯಮಗಳು ಬದಲಾಗ್ತಿಲ್ಲ. ಏನು ಆಡಳಿತ ಬದಲಾಗ್ತಿಲ್ವಲ್ಲ, ಸುಮ್ಮನೆ ಈಗ ಈ ಪ್ಲೇಯರ್ದು ಇವ್ರದ್ದು ಇನ್ನಿಂಗ್ಸ್ ಮುಗೀತು, ಇನ್ನೊಂದು ನೆಕ್ಸ್ಟ್ ಬ್ಯಾಚ್ ಬಂತು ಅಷ್ಟೇ. ಹಾಗಾಗಿ ಆಮೇಲೆ ಅದನ್ನು ಅಷ್ಟೇ. ಈಗ ನೋಡಿ, ಶಾಮನೂರು ಶಿವಶಂಕರಪ್ಪ ಸತ್ ತಕ್ಷಣಕ್ಕೆ ಆಲ್ರೆಡಿ ಅವ್ರ ಮನೇಲಿ 3 ಜನಪ್ರತಿನಿಧಿಗಳು. ತಾತ ಆತ MLA, ಮಗ MLA ಕಮ್ ಮಿನಿಸ್ಟ್ರು, ಸೊಸೆ MP. ಇವಾಗ ತಾತ ವಯೋಸಹಜ ಕಾಯಿಲೆಗಳಿಂದ ಹಾಗೆ ಅಥವಾ ಅವರು ಸತ್ತಾಗ ಯಾರಾಗಬೇಕು? ಮತ್ತೆ ಅವ್ರ ಕುಟುಂಬದವರೇ ಆಗಬೇಕು. ಇದೇ ತರಕ್ಕೆ ಎಲ್ಲ ನಮ್ಮ ಇಡೀ ರಾಜ್ಯದಲ್ಲಿ ಒಂದು 150-200 ಕುಟುಂಬಗಳು 3 ಪಕ್ಷಗಳಲ್ಲಿ ಸಕ್ರಿಯವಾಗಿದ್ದುಕೊಂಡು ಅವರ ಕುಟುಂಬದವ್ರನ್ನೇ ನಿಲ್ಲಿಸ್ತಾ ಇದ್ದಾರೆ, ಕುಟುಂಬದವರೇ ಇದ್ದಾರೆ. ಇದು ಪ್ರಜಾಪ್ರಭುತ್ವ ಅಲ್ಲ, ಇದು ಆಲಿಗಾರ್ಕಿ ಅಂತ. ಸೀಮಿತ ವ್ಯಕ್ತಿಗಳು, ಶ್ರೀಮಂತ ರಾಜಕಾರಣಿಗಳು, ಶ್ರೀಮಂತ ಉದ್ದಿಮೆದಾರರು, ಸೀಮಿತ ಸಂಖ್ಯೆಯಲ್ಲಿರುವಂಥವರು ನಡೆಸುವಂತಹ ರಾಜಕೀಯ ಆಡಳಿತವನ್ನು ಆಲಿಗಾರ್ಕಿ ಅಂತಾರೆ. ವೆರಿ ಫ್ಯೂ ಕಂಟ್ರೋಲಿಂಗ್ ಡೆಮಾಕ್ರಸಿ ಬದಲಿಗೆ ಆಲಿಗಾರ್ಕಿ. ಇದು ಡೆಮಾಕ್ರಸಿ ಹೆಸರಲ್ಲಿರುವ ಆಲಿಗಾರ್ಕಿ ಅಷ್ಟೇ ಇದು. ಹಾಗಾಗಿ ನಾವು ಎದುರಿಸಬೇಕು ಅಂದರೆ ನಾವೆಲ್ಲ ಒಳ್ಳೆಯವರೆಲ್ಲ ಅಂದ್ಕೊಂಡಿರೋರು, ಪರ್ಯಾಯ ಕೊಡಬೇಕು ಅಂತಿರೋರೆಲ್ಲ ತಮ್ಮ ಅಹಮ್ಮು ಬೇರೆ ಬೇರೆ ಅದನ್ನೆಲ್ಲ ಬದಿಗಿಟ್ಟು ದೊಡ್ಡ ಮನಸ್ಸಿನಿಂದ ರಾಜ್ಯದ ಹಿತಕ್ಕಾಗಿ ಒಂದಾಗಬೇಕಲ್ವಾ? ಅದಕ್ಕಾಗಿ ನಾವು ಈ ಪ್ರಯತ್ನವನ್ನು ಶುರು ಮಾಡಿದ್ವಿ. ಆ ಪ್ರಯತ್ನದ ಭಾಗವಾಗಿಯೇ ಉಪೇಂದ್ರ ಅವ್ರನ್ನೂ ಭೇಟಿ ಮಾಡಿದ್ವಿ. ಯಾಕಂದರೆ TVK ಎಲೆಕ್ಷನ್ ರಿಸಲ್ಟ್ ಬಂದಮೇಲೆ ನೀವೇ ಕಂಡ ಹಾಗೆ ಭಾಳ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಸರ್ವ್ ಮಾಡಿದ್ರು. ಭಾಳ ಜನ ಏನು ಹೇಳಿದ್ರು, KRS ಮತ್ತು ಪ್ರಜಾಕೀಯ ಒಂದಾಗಬೇಕು. ಭಾಳ ಜನ ಅಂದರು, ತಾವೇ ಬಂದಿದ್ದು, ನಾವು ಹುಟ್ಟಿಸಿದ್ದಲ್ಲ. ನಾನು ಹೋಗ್ಬಿಟ್ಟು ಯಾರಿಗೂ ನೀವೇ ಹೇಳ್ರಿ ಅಂತ, ಅಥವಾ ಉಪೇಂದ್ರ ಅಂತ ಆವತ್ತಿಂದ ನಾವು ಯಾರಿಗೂ ನಮ್ಮದೇ ಒಂದು ತತ್ವ ಸಿದ್ಧಾಂತ ಅಂತ ಹೇಳ್ಕೊಬಂದಿರೋರು. ಅವ್ರ ಕಡೆಯವರಂತೂ KRS ಪಕ್ಷ ಬೇರೆಯವ್ರ ಜೊತೆ ಕೆಲಸ ಮಾಡೋದು ಸರಿ ಸಿದ್ಧ ಇದೆ ಅಂದ್ರೂ ನಮ್ಮ ಪಕ್ಷದ ಬಹುತೇಕ ಕಾರ್ಯಕರ್ತರು, ಸೈನಿಕರು ಒಪ್ಕೊಳ್ತಾರೆ. ಇವರು ಏನೋ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದಾರೆ, ಅದಕ್ಕೆ ನಮಗೆ ಗೊತ್ತಾಗದೇ ಇರಬಹುದು ಅಥವಾ ಇನ್ನೊಂದು ಇರಬಹುದು, ನಾವೀಗ ಬೆಂಬಲಿಸೋಣ ಅಂತ. ಆದರೆ ಪ್ರಜಾಕೀಯದಲ್ಲಿ ಬಹಳ ಜನ KR ಜೊತೆ ಪ್ರಜಾಕೀಯ ಕೈ ಜೋಡಿಸಲ್ಲ, ಉಪೇಂದ್ರ ಹೇಳಿಲ್ಲ. ಆದರೆ ಇವ್ರು ಆಲ್ರೆಡಿ ಇವ್ರು ಅಂತಿದ್ದಾರೆ, ಪ್ರಜಾಕೀಯದಲ್ಲಿರುವಂಥ ಅನೇಕ ಜನ ಸೋಷಿಯಲ್ ಮೀಡಿಯಾದಲ್ಲಿ. ಆದರೆ ನ್ಯೂಟ್ರಲ್ ಆದ ಜನ ಏನು ಹೇಳ್ತಿದ್ರು, ಪ್ರಜಾಕೀಯ KRS ಇವರೆಲ್ಲ ಒಂದಾಗಬೇಕು, ಕರ್ನಾಟಕದಲ್ಲಿ ಒಂದು ಪರ್ಯಾಯ ಕೊಡಬೇಕು ಅಂದರು. ಸೊ ಆ ನಿಟ್ಟಿನಲ್ಲಿ ಹೌದು, ಉಪೇಂದ್ರ ಅವ್ರ ಜೊತೆಗೆ ಹೋದ್ರೆ ಕೆಮಿಸ್ಟ್ರಿ ವರ್ಕೌಟ್ ಆಗ್ಬೋದು. ಯಾಕಂದ್ರೆ ಉಪೇಂದ್ರ ಅವರು ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ವಾಸ್ತವಕ್ಕೆ ಹತ್ತಿರ ಇಲ್ಲ, ಪ್ರಚಾರ ಮಾಡೋದಿಲ್ಲ. ಹಂಗೆ ಯಾವುದು ರಾಜಕಾರಣದಲ್ಲಿ ಆಗುತ್ತಾ? ಪ್ರಚಾರ ಮಾಡೋದನ್ನೇ ಗೆಲ್ಬೋದು? ಆಗಲ್ಲ.
ಮತ್ತೆ ನಿಮಗೂ ಅವ್ರಿಗೂ ಹೇಗೆ ಹೊಂದಾಣಿಕೆ ಆಗುತ್ತೆ? ಅಲ್ಲ, ಜನ ಸೋಷಿಯಲ್ ಮೀಡಿಯಾದಲ್ಲಿ ಬಯಸ್ತಾ ಇದ್ರಲ್ವಾ, ಆಮೇಲೆ ನಾವು ಈಗ ಒಳ್ಳೆಯವರೆಲ್ಲ ಒಂದಾಗಬೇಕಲ್ವಾ. ಆದರೆ ಒಟ್ಟಾರೆಯಾಗಿ ಉಪೇಂದ್ರ ಅದು ಹಲವಾರು ಈಗ ಅವ್ರು SOP, ಬ್ಲ್ಯಾಕ್ ಚೈನು ಹೀಗೆಲ್ಲ ಅಂತಾರೆ. ನಾನು ಅವ್ರಿಗೆ ಮೊನ್ನೆ ಭೇಟಿ ಮಾಡಿದಾಗಲೂ ಹೇಳಿದೆ, ನಮ್ಮ ಸಂವಿಧಾನವೇ ನಮ್ಮ SOP, ಈ ದೇಶದ ಕಾನೂನುಗಳೇ ನಮ್ಮ SOP. ಹಾಗಾಗಿ ಕಾನೂನಿನ ಅಡಿಯಲ್ಲಿ ನಾವು ಮಾಡಬೇಕು. ಸಂವಿಧಾನ ಕಾನೂನುಗಳು ನಮ್ಮ ಆಪ್ರೇಟಿಂಗ್ ಸ್ಟ್ಯಾಂಡರ್ಡ್, ಆಪ್ರೇಟಿಂಗ್ ಪ್ರೊಸೀಜರ್. ಸೊ ಹಾಗಾಗಿ ಇನ್ಯಾವ SOP ಬಗ್ಗೆ ಮಾತಾಡ್ತಿರೋ ಗೊತ್ತಿಲ್ಲ ಅನ್ನೋ ಥರಕ್ಕೆ ನಾನು ಅವ್ರಿಗೆ ಹೇಳಿದ್ದೀನಿ. ಬೇರೆ ಕಡೆನೂ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀನಿ. ಆದರೆ ಅವ್ರದ್ದೇನಿದೆ, ಆಡಳಿತ ಪಾರದರ್ಶಕವಾಗಿರಬೇಕು. ಒಂದು ಒಳ್ಳೆಯ ಆಡಳಿತ ಕೊಡಬೇಕು ಅಂದರೆ ಜನ ತೆರಿಗೆದಾರರು ತಾನೇ ಪ್ರಜಾಪ್ರಭುತ್ವದಲ್ಲಿರೋದು. ಅವರ ತೆರಿಗೆಯಿಂದ ತಾನೇ ಸರ್ಕಾರ ನಡೀತಿರೋದು, ಸುಲಿಗೆಯಿಂದ ಅಲ್ವಲ್ಲ. ಸೊ ಆ ತೆರಿಗೆ ಹಣ ಯಾವ್ಯಾವುದಕ್ಕೆ ಖರ್ಚಾಗುತ್ತೆ ಅನ್ನೋದು ಪಾರದರ್ಶಕವಾಗಿರಬೇಕು. ಮತ್ತು ಎಂತೆಂಥ ಯೋಜನೆಗಳು ತರಬೇಕು ಅನ್ನೋದರಲ್ಲಿ ಪೀಪಲ್ಸ್ ಪಾರ್ಟಿಸಿಪೇಷನ್ ಇರಬೇಕು ಅನ್ನುವಂಥದ್ದು ಅವ್ರದ್ದೊಂದು ಭಾಳ ದೊಡ್ಡ ಒಂದು ವಿಚಾರ. ನಾವು ಅದನ್ನೇ ಹೇಳ್ತಾ ಇದ್ದೀವಿ. ನಮಗೇನು ಅದರಲ್ಲಿ ಏನು ಬೇರೆ ಇಲ್ಲ. ಸೊ ಹಾಗಾಗಿ ಅವ್ರದ್ದು ನಮ್ಮ ವಿಚಾರಕ್ಕೆ, ಆಡಳಿತದ ವಿಚಾರಕ್ಕೆ ಬಂದಾಗ ಅದೇನೂ ಇಲ್ಲ. ಸರಿ, ಈಗ ಯಾವುದೋ ಒಂದು ಭಾಷೆಯ ವಿಚಾರಕ್ಕೆ, ಅಂತಾರಾಜ್ಯ ಸಂಬಂಧಗಳ ವಿಚಾರಕ್ಕೆ, ನಿರುದ್ಯೋಗದ ವಿಚಾರಕ್ಕೆ, ಅಥವಾ ಮೀಸಲಾತಿ ವಿಚಾರಕ್ಕೆ, ಸಾಮಾಜಿಕ ನ್ಯಾಯದ ವಿಚಾರಕ್ಕೆ ಯಾವ SOP ಅಥವಾ ಯಾವ ಇದನ್ನು ನೀವು ಮಾಡ್ತೀರಿ? ಯಾವ ಬ್ಲಾಕ್ ಚೈನಲ್ಲಿ ಸೊಲ್ಯೂಷನ್ ಇದೆ? ಭಾವನಾತ್ಮಕ ವಿಚಾರಗಳಿಗೆ ಅಥವಾ ಕೆಲವೊಂದು ಸಾಮಾಜಿಕ ಅನಿಷ್ಟಗಳಿಗೆ ನಿಮ್ಮ ಯಾವುದು ಅಂತೀರ, ಆಬ್ಜೆಕ್ಟಿವ್ ಆಗಿರುವಂತಹ ಕೆಲವೊಂದು ಇದರಲ್ಲಿ ವ್ಯವಸ್ಥೆಯಲ್ಲಿ ಇಂತಹ ಎಮೋಷ್ನಲ್ ಆದ ವಿಚಾರಗಳಿಗೆ ಎಲ್ಲಿದೆ ಸೊಲ್ಯೂಷನ್ನು? ಎಮೋಷ್ನಲ್ ಹೌದು, ಪ್ರಾಕ್ಟಿಕಲ್ ಹೌದು ಕೆಲವೊಂದು ಸಂದರ್ಭಗಳಲ್ಲಿ. ಹಾಗಾಗಿ ಅವ್ರದ್ದು ಒಂದು ಹಂತಕ್ಕೆ ಮಾತ್ರ ಆಡಳಿತದ ವಿಚಾರಕ್ಕೆ. ಆದರೆ ಆಡಳಿತ ಅಥವಾ ರಾಜಕಾರಣ ಕೇವಲ ಜನರ ಪ್ರಜಾಪ್ರಭುತ್ವದಲ್ಲಿ ನಡೆಯೋದಿಲ್ಲ. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಎಮೋಷನ್ಸ್ ಇರುತ್ತೆ, ಭಾವನೆಗಳಿರುತ್ತೆ, ತತ್ವಗಳಿರುತ್ತೆ. ಹಾಗಾಗಿ ಅದು ಆ ವಿಚಾರಗಳಲ್ಲಿ ನಮಗೆ ಒಂದು ಭೇದ ಭಾವ ಇದೆ. ಆದರೆ ಜನ ಬಯಸ್ತಿದ್ರಲ್ವಾ, ಆ ಪ್ರಯತ್ನ ನೀವತ್ತಲ್ಲ. ಉಪೇಂದ್ರ ಅವರು 2018ರಲ್ಲಿ ಅನಿಸುತ್ತೆ ನನಗೆ ಫೋನ್ ಮಾಡಿದ್ರು, ನಾವು ಈ ಥರಕ್ಕೆ ಒಂದು ಪ್ಲಾಟ್ಫಾರ್ಮ್ ಕಟ್ಟಿದ್ದೀನಿ, ನೀವು ಬನ್ನಿ ಅಂತ. ನಾನು ಇಲ್ಲಿ ನನಗೆ ಅವ್ರದ್ದು ಕೆಲವೊಂದು ವಿಚಾರಗಳು ಅಂದರೆ ಈಗ ನೀವು ಹೇಳೋದಂಗೆ ಅವಾಸ್ತವ ಅನ್ನುವಂಥದ್ದು. ಪಕ್ಷ ಇರಲಿಲ್ಲ. ಪಕ್ಷ ಇಲ್ಲದೆ ಇದ್ದಾಗ ನಾನು ನೋಡೋಣ ಅಂತೇಳಿ ಅಷ್ಟೇ ಬಿಟ್ಟೆ. ಯಾಕೆಂದರೆ ನೀವು ಹೇಳಿದಾಗೆ ಇವರು ಚುನಾವಣಾ ಪ್ರಚಾರ ಮಾಡೋದಿಲ್ಲ, ಇನ್ನೊಂದು ಮಾಡೋದಿಲ್ಲ ಅಂದಾಗ ನಾವು ಒಂದು ಹಂತದಲ್ಲಿ ಮಾತ್ರ ಇರಬಹುದೇ ಹೊರತು ಜನರು ಇವತ್ತು ಅದಕ್ಕೆ ಉದಾಹರಣೆಗೆ ನಾನು ಹೇಳಿದ್ದೀನಿ ಮೊನ್ನೆ ಒಂದಷ್ಟು ಕಡೆಗಳಲ್ಲಿ. ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯೆ ಸುಮಾರು 40-45 ವರ್ಷ ಆಗಿದ್ದಂತಹ, ಸೊ ಒಳ್ಳೆಯ ಕುಟುಂಬದಿಂದ, ಅಂದರೆ ಸ್ಥಿತಿವಂತ ಕುಟುಂಬದಿಂದ, ಒಳ್ಳೆಯ ಅಂದರೆ ಸ್ಥಿತಿವಂತ ಕುಟುಂಬದಿಂದ ಬಂದಿದ್ದಂಥ ಒಬ್ಬ ಹೆಣ್ಣುಮಗಳನ್ನು ನಾನು ಅವ್ರ ಊರಿನಲ್ಲಿ ಯಾವುದೋ ಒಂದು ಮೈನಿಂಗ್ ಯಾವುದಕ್ಕೆ ಇದಕ್ಕೆ ಕಲ್ಲು ಗಣಿಗಾರಿಕೆ ವಿಚಾರವಾಗಿ ಹೋಗಿದ್ದಾಗ ಹೀಗೆ ಮಾತಾಡ್ತಾ ಯಾರಮ್ಮ ನಮ್ಮ ದೇಶದ ಪ್ರಧಾನಿ ಅಂದೆ. ಅವ್ರಿಗೆ ಪ್ರಧಾನಿ ಯಾರು ಅನ್ನೋದೇ ಗೊತ್ತಿಲ್ಲ. ಸೊ ಹಾಗಾಗಿ ಓಟು ಯಾವ್ಯಾವುದೋ ಕಾರಣಗಳಾಗಿ ಜನ ಹಾಕೋವಾಗ ನೀವು ಮತದಾರನ ಮುಟ್ಟಿದ್ದೇನೆ ನೀವು ಹೆಂಗೆ ಗೆಲ್ತೀರಾ? ಮತದಾರರಿಗೆ ಹೋಗ್ಬೇಕಲ್ವಾ, ಪ್ರಚಾರ ಮಾಡಬೇಕು, ಹ್ಯಾಂಡ್ ಬಿಲ್ ಹಂಚಬೇಕು, ಭಾಷಣಗಳನ್ನ ಮಾಡಬೇಕು, ರ್ಯಾಲಿಗಳು ಮಾಡಬೇಕು. ಆ ಮೂಲಕ ಜನರಿಗೆ ಇಲ್ಲೇನೋ ಆಗ್ತಾ ಇದೆ ಅನ್ನೋದು ಕಾಣಿಸ್ಬೇಕಲ್ವಾ, ಅದೇನೋ ತಿಳ್ಕೊಳ್ಳೋಂಥ ಕುತೂಹಲ ಜನಕ್ಕೆ ಬರಬೇಕಲ್ವಾ. ಇಲ್ಲಾಂದ್ರೆ ಏನಾಗುತ್ತೆ, ಒಂದು 40-50% ಇವತ್ತು ಹೆಂಗೆ ಓಟ್ ಆಗ್ತಿದ್ದಾರೆ ಅಂದರೆ ಯಾರೋ ಹೇಳ್ತಿರೋದಕ್ಕೆ ಓಟ್ ಆಗ್ತಾ ಇದ್ದಾರೆ. ಇದು ನಮ್ದು ಯಾವುದೋ ಒಂದು ತುಂಬ ಅಭಿವೃದ್ಧಿ ಹೊಂದಿದಂತಹ ಪ್ರಜ್ಞಾವಂತರು ನಾಗರಿಕರಿರುವಂಥ ದೇಶ ಅಲ್ವಲ್ಲ. ಇನ್ನೂ ಸಾಮಾನ್ಯ ಹಿನ್ನೆಲೆಯ ಅಜ್ಞಾನ, ಒಂದಿಲ್ಲ ಒಂದು ರೀತಿ ಅಜ್ಞಾನ ಇರುವಂತಹ ಅವಿದ್ಯಾವಂತರು ಇದ್ದಾರಲ್ವಾ, ಆದರೆ ಅವರು ಮತದಾರರಲ್ವಾ. ಸೊ ಆ ಮತದಾರನ ಮುಟ್ಟೋದು ನಮ್ಮ ಕರ್ತವ್ಯ ಅಲ್ವಾ. ಹಾಗಾಗಿ ಆದರೆ ಈ ವಿಚಾರವಾಗಿ ನಾವೆಲ್ಲ ಭಿನ್ನಾಭಿಪ್ರಾಯಗಳು ಇಟ್ಕೊಂಡು ಅವ್ರಿಗೂ ಒಂದು ಶಕ್ತಿ ಇದೆ. ಎಷ್ಟೋ ಕಡೆಗಳಲ್ಲಿ ಪ್ರಜಾಕೀಯ ಮತ್ತು KRS ಪಕ್ಷ ಎರಡೂ ನಿಂತಿರುವಂಥ ಕಡೆಗಳಲ್ಲಿ KRS ಪಕ್ಷ ಭಾಳ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದ್ರು. ನಮ್ಮ 2ರಷ್ಟು ಒಟ್ಟು ಪ್ರಜಾಕೀಯಕ್ಕೆ ಬಂದಿದೆ. ಏನು ಹೇಳ್ತೀರಾ ಇದಕ್ಕೆ? ಉಪೇಂದ್ರ ಅವ್ರಿಗೂ ಒಂದು ಜನ ಯಾವುದೋ ಒಂದು ವಿಚಾರಕ್ಕೆ ಅವ್ರು ನಂಬಿದಾರಲ್ವಾ. ಸೊ ಹಾಗಾಗಿ ಅದೇ ಯಾವುದಾದ್ರೂ ಇರಬಹುದು, ಅವ್ರು ಹೇಳ್ತಿರೋವಂಥ ವಿಚಾರ ಇರಬಹುದು, ಅವರ ಅಭಿಮಾನಿಗಳಿರಬಹುದು. ಆದರೆ ನಾವೆಲ್ಲ ಸೇರಿದ್ರೆ ಒಂದು ಆಗಬಹುದಲ್ವಾ. ಆ ಮನುಷ್ಯ ಇಲ್ಲಿ ತನಕ ಏನು ದೊಡ್ಡ ಯಾವುದೋ ಒಂದು ದುಷ್ಟ ಕೆಲಸ ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದು ಯಾವುದೂ ಇಲ್ಲ. ಹಾಗಾಗಿ ಭ್ರಷ್ಟಾಚಾರದ ಆರೋಪಗಳಿರುವಂತಹ ಸಮಾಜದಲ್ಲಿ ಒಂದಷ್ಟು ಮಟ್ಟಿಗಾದರೂ ಇವರೇನೋ ಒಂದು ಒಳ್ಳೆಯದೇ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತಿರೋರ ಜೊತೆ ಕೆಲಸ ಮಾಡೋದಕ್ಕೆ ನಾವು ಯಾಕೆ ಹಿಂಜರಿಕೆ ಮಾಡಬೇಕು? ಅವ್ರು ನನ್ನ ಕರೆದಿದ್ದು ಯಾಕೆ ಅಲ್ವಾ? ಇದೇ ಥರಕ್ಕೆ 3-5 ವರ್ಷದಿಂದನೇ ನಿಮ್ಮ ಮನಸ್ಥಿತಿಗೂ ನಿಮ್ಮ ಉದ್ದೇಶಗಳಿಗೂ ಅವರ ಮನಸ್ಥಿತಿ ಅವರ ಉದ್ದೇಶ ಹೊಂದಾಣಿಕೆ ಇದೆಯಾ ಸರ್? ಯಾರ್ದು ಆದ್ರೂ ಒಂದಷ್ಟು ಸಮಾನ ಮನಸ್ಕ ಪಾಯಿಂಟ್ಗಳಿರುತ್ತೆ. ಕಾಮನ್ ಮಿನಿಮಮ್ ಪ್ರೋಗ್ರಾಮ್ಸ್ ಅಂತ ಅವ್ರದ್ದೊಂದು 10 ಅಜೆಂಡಾ ಇರುತ್ತೆ, ನಮ್ಮದೊಂದು 10 ಅಜೆಂಡಾ ಇರುತ್ತೆ. ಇದ್ರ ಮಧ್ಯದಲ್ಲಿ ಒಂದು ಸೂಪರ್ ಸೆಟ್ ಆಗಿದಾಗ ನಮ್ಮದು ಅವ್ರದ್ದು ಮ್ಯಾಚ್ ಆಗುವಂಥ ಒಂದೊಂದಷ್ಟು ಇದ್ದೇ ಇರುತ್ತಲ್ಲ. ಸೊ ಲೆಟ್ ಅಸ್ ಅಗ್ರಿ ಟು ಡಿಸ್ಅಗ್ರಿ ವಿತ್ ಅದರ್ ಥಿಂಗ್ಸ್. ಆದರೆ ಈಗ ನಮಗೂ ನಿಮಗೂ ಯಾವುದರಲ್ಲಿ ಹೊಂದಾಣಿಕೆ ಇದೆಯೋ ಅದನ್ನ ಇಟ್ಕೊಂಡು ಮುಂದಕ್ಕೆ ಹೋಗೋಣ. ಇಲ್ಲಾಂದರೆ ನೀವು ದಡ ಸೇರಲ್ಲ, ನಾವು ದಡ ಸೇರೋದಿಲ್ಲ, ಅಷ್ಟೇ ಅಲ್ವಾ. ಹಾಗಾಗಿ 22ರಲ್ಲಿ ಅವ್ರು ಕರೆದಾಗ ಅವರು 3 ಜನನ ಕಳಿಸಿದ್ರು ಅವ್ರ ಪಕ್ಷದಿಂದ ಇಂಥ ಒಂದು ಸಭೆಗೆ. ಸೊ ಈ ಸಲ ತಮಿಳ್ನಾಡು ಎಲೆಕ್ಷನ್ ಆದ ತಕ್ಷಣ ಹೋಗಿ ಭೇಟಿ ಮಾಡಿದ್ವಿ. ಭೇಟಿ ಅಂದರೆ ಎಲ್ಲೋ ಒಂದು ಕಡೆ ಭೇಟಿ ಆಗಬೇಕಾಗಿತ್ತು, ಅಲ್ಲಿ ಕಾರಣಗಳಿಂದ ಆಗಲಿಲ್ಲ. ಸೊ ಆಗ ಅವ್ರ ಮನೆಗೆ ಹೋದ್ವಿ, ಮಹಿಮಾ ಪಟೇಲ್ರು ನಾವು. ಸುಮಾರು ಒಂದು 2 ಗಂಟೆ
ದೀರ್ಘವಾಗಿ ಮಾತಾಡ್ಕೊಂಡು ಬಂದಿದ್ದೀವಿ. ಈ ಥರದ್ದು ಇದು ಮೊದಲ ಸಭೆ, ಮುಂದಕ್ಕೆ ಇನ್ನೂ ಒಂದಷ್ಟು ಆಗಬಹುದು, ಆಗದೆಯೂ ಇರಬಹುದು. ಅದೇ ರೀತಿಯಲ್ಲೇ ಈಗ ಅನೇಕ ಜನ JCB ಪಾರ್ಟಿಗಳಲ್ಲಿ ಹಿಂದೆ ಎಲ್ಲ ವಿಶೇಷವಾಗಿ ಜನತಾ ಪಕ್ಷ, ಕಾಂಗ್ರೆಸ್ಸು ಇವೆಲ್ಲಲ್ಲಿ ಇದ್ದವರು, ಅಥವಾ ಕೆಲವೊಂದು ಸಂದರ್ಭದಲ್ಲಿ BJPಗೂ ಹೋಗಿ ಆಚೆ ಬಂದಂಥವರು, ಇಂಥವ್ರನ್ನೆಲ್ಲನೂ ಒಂದಷ್ಟು ಒಳ್ಳೆಯ ಜನ ಇವತ್ತು ಚುನಾವಣೆಗಳಲ್ಲಿ ಸಕ್ರಿಯವಾಗಿಲ್ಲ. ಅವರಿಗೆ ಇವತ್ತಿನ ಚುನಾವಣಾ ರಾಜಕಾರಣದಲ್ಲಿ ಗೆಲ್ಲೋದಕ್ಕಾಗ್ತಾ ಇಲ್ಲ. ಯಾಕಂದರೆ ಆ ತರಹದ ದುಡ್ಡು, ಹೇರಳವಾದಂಥ ಅಕ್ರಮವಾಗಿ ದುಡ್ಡು ಮಾಡಿಲ್ಲ. ದುಡ್ಡು ಯಾರು ಚೆಲ್ಲೋದಕ್ಕಾಗುತ್ತೆ? ಬ್ಲ್ಯಾಕ್ ಮನಿ ಮತ್ತು ಕ್ಯಾಶ್ ಇರುವಂಥವ್ರು ತಾನೇ. ಸೊ ಹಾಗಾಗಿ ಅಂಥವ್ರು ಅಲ್ಲದೇ ಇರುವಂಥ ಜನ, ಆದರೆ ಅವರ ಕಾಲದಲ್ಲಿ ಅವ್ರ ಕೈಲಾದಷ್ಟು ಕೆಲಸ ಮಾಡಿರುವಂಥವ್ರು. ಸೊ ಅವ್ರನ್ನೆಲ್ಲ ಸೇರಿಸಿ ಮಾಡೋಣ ಅಂತ. ಈಗ B. ಸೋಮಶೇಖರ್ ಅವರು TVK ಎಲೆಕ್ಷನ್ ಇದು ರಿಸಲ್ಟ್ ಬಂದ ತಕ್ಷಣ ಆವತ್ತೇ ನನಗೆ ಕಾಲ್ ಮಾಡೋದು, ರವಿ ಅವರೇ ಬನ್ನಿ, ರೆಡ್ಡಿ ಅವರೇ ನಿಮ್ಮ ಜೊತೆ ಮಾತಾಡೋಣ ಅಂಥೇಳಿ. ಅದಕ್ಕೆ ಮೊದಲು ಒಂದೆರಡು ಸಲ ನಮ್ಮ ಸಭೆ, ನಮ್ಮ ಪಕ್ಷದ ಸಂಸ್ಥಾಪನಾ ದಿನಾಚರಣೆ ಹಿಂದಿನ ದಿವಸ ಚುನಾವಣಾ ಸುಧಾರಣೆಗಳ ಬಗ್ಗೆ ಅವರು ಬಂದು ಭಾಷಣ ಮಾಡಿದ್ರು ಮಂಡ್ಯದಲ್ಲಿ 2025 ಆಗಸ್ಟ್ 9ನೇ ತಾರೀಕು. ಸೊ ಹಾಗಾಗಿ ಒಂದು ವಿಶ್ವಾಸದಲ್ಲಿ ಕರೆದ್ರು. ನೋಡಿ, ನಿಮ್ಮ ಬಗ್ಗೆ ಇವಾಗ ಜನರಲ್ಲೂ ಒಂದಷ್ಟು ಒಳ್ಳೆಯ ಅಭಿಪ್ರಾಯ ಇದೆ. ತಮಿಳ್ನಾಡಲ್ಲಿ ಏನಾಗಿದೆ, ಸಾಮಾಜಿಕ ನ್ಯಾಯ, ಭ್ರಷ್ಟಾಚಾರ ರಹಿತವಾದ ಆಡಳಿತ ಮತ್ತು ಕುಟುಂಬ ರಾಜಕಾರಣದ ವಿರುದ್ಧ ಜನ ಇದ್ದಾರೆ. ಸೊ ನೀವೊಂದಷ್ಟು ಮಾತನಾಡಿಸಿ ಅಂದರು. ತಕ್ಷಣ ನಾನು ಅವ್ರಿಗೂ, ಮಹಿಮಾ ಪಟೇಲ್ರಿಗೂ ಕಾಂಟ್ಯಾಕ್ಟ್ ಮಾಡಿಸಿದೆ. ನಾಡಗೌಡರ ಜೊತೆ ಮಾತನಾಡಿದೆ, AT ರಾಮಸ್ವಾಮಿ ಜೊತೆ ಮಾತಾಡಿದೆ, ಮುಖ್ಯಮಂತ್ರಿ ಚಂದ್ರು ಜೊತೆ ಮಾತನಾಡಿದೆ, CM ಇಬ್ರಾಹಿಂ ಅವರು ಸಾಧ್ಯ ಅವ್ರನ್ನೂ ಮಾತಾಡಿಸಿ ಅಂತ ಸೋಮಶೇಖರ್ ಅವರು ಹೇಳಿದ್ರು. ಅದಕ್ಕೆ ಮಹಿಮಾ ಪಟೇಲ್ರು CM ಇಬ್ರಾಹಿಂ ಅವ್ರ ಜೊತೆ ಮಾತಾಡಿದ್ರು. ಸೊ ಹೀಗೆ ಒಂದು 16 ಜನ ಸೇರಿ ಸಭೆ ಮಾಡಿದ್ವಿ. ಅಲ್ಲಿ ನಮ್ಮ ಪಕ್ಷಗಳ ಇದನ್ನೇ ಇಟ್ಕೊಂಡು, ಏನಂತಾರೆ, ಅಸ್ತಿತ್ವಗಳನ್ನು ಇಟ್ಟುಕೊಂಡು ಒಂದು ಒಳ್ಳೆಯ ಜನ ಒಂದು ಗುಂಪಾಗಿ ಒಕ್ಕೂಟವಾಗಿ ಹೋಗೋದಕ್ಕೆ ಸಾಧ್ಯ ಅನ್ನುವಂಥ ವಿಚಾರವಾಗಿ ಶುರು ಮಾಡಿದ್ದೀವಿ. ಮುಂದಕ್ಕಾಗುತ್ತೆ. ಈಗ ಥರ್ಡ್ ಫ್ರಂಟ್ ಅಂತೂ ಬೇಕೇ ಬೇಕು. ಈಗ ಈ ಕರ್ನಾಟಕದಲ್ಲಿ ಥರ್ಡ್ ಫ್ರಂಟ್ JCB ಅಂತ 3 ಇದ್ರೂ JDS ಇವತ್ತಲ್ಲ ನಾಳೆ BJPಗೆ ಮರ್ಜ್ ಆಗುತ್ತೆ, ಇಲ್ಲ ವಿಘಟನೆ ಆಗುತ್ತೆ, ಮತ್ತೆ ಇನ್ನೊಂದಷ್ಟು ಏನಾಗುತ್ತೆ, ಕುಟುಂಬದವ್ರು ಮಾತ್ರ ಇರಬಹುದು. ಅಥವಾ JDS ವಿಘಟನೆ ಆಗಿಲ್ಲ ಅಂದ್ರೂ ಅವರು BJP ಜೊತೆನೇ ಎಲೆಕ್ಷನ್ಗೆ ಹೋಗಬಹುದು. ಯಾವ ಥರಕ್ಕೆ ಅಂದರೆ ಸೀಟ್ ಶೇರಿಂಗ್ ಮಾಡಿಕೊಂಡು. ಸೊ ಅವಾಗಿರೋದು 2 ಫ್ರಂಟೇ. ಅವಾಗ ಥರ್ಡ್ ಫ್ರಂಟ್ ಒಂದು ಪರ್ಯಾಯ ಬೇಕಲ್ವಾ? ಪರ್ಯಾಯ ಬೇಕು ಅಂತ ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ರು. ಜನಕ್ಕೆ ನಮ್ಮ ಬಗ್ಗೆ ಅಭಿಮಾನ, ವಿಶ್ವಾಸ ಇದ್ರೂ ಚುನಾವಣೆಯಲ್ಲಿ ಅದು ಮತವಾಗಿ ಪರಿವರ್ತನೆ ಆಗದೆ ಇರೋದಕ್ಕೆ ಕಾರಣ ಏನು? ನಾವು ಹಣ ಹೆಂಡ ಹಂಚೋದಿಲ್ಲ ಅಂತ. ಆದರೆ ನಾವು ಹಣ ಹೆಂಡ ಹಂಚದೇನೆ, ಚುನಾವಣಾ ಅಕ್ರಮಗಳು ಮಾಡದೇನೆ ಗೆಲ್ಲಬೇಕು ಅಂದರೆ ನಮಗೇನು ಬೇಕು? ಜನಶಕ್ತಿ ಬೇಕು. ಜನಶಕ್ತಿ ಕೇವಲ KRS ಪಕ್ಷದ ಒಂದಿನ ಸಾಕ್ತಿದೆ ಆಗುತ್ತಾ? ಸೊ ಈ ಥರದ ಕಮ್ಯುನಿಸ್ಟ್ ಪಾರ್ಟಿಯವರು ಇರಬಹುದು, ಸ್ವರಾಜ್ ಅಥವಾ ಸರ್ವೋದಯ ಇರಬಹುದು, ಯಾರು ಆಮ್ ಆದ್ಮಿ ಪಾರ್ಟಿ ಇರಬಹುದು, ಉಪೇಂದ್ರ ಪ್ರಜಾಕಿ ಇರ್ಬೋದು, JD ಇರ್ಬೋದು, ಈ ಥರ ಸಮಾನ ಮನಸ್ಕ ಪಕ್ಷಗಳು. ನಾವೆಲ್ಲ ಆದಾಗ ಊರಲ್ಲಿ ಒಂದೊಂದು ಬೂತಲ್ಲಿ ಒಬ್ಬರು ಸಿಗ್ತಾರಲ್ವಾ? ಸೊ ನಾವೆಲ್ಲ ಸೇರಿದ್ರೆ ಒಂದು 10 ಜನ ಆಗ್ತೀವಲ್ವಾ? ಅವ್ರು 50 ಜನರ ಮುಂದೆ ನಾವು 10 ಜನನೂ ಒಂದು ಶಕ್ತಿ ಆಗ್ತೀವಲ್ವಾ? 10 ಜನ ಸಣ್ಣದಲ್ಲ, ಒಂದು ಶಕ್ತಿ ಆಗ್ತೀವಲ್ವಾ? ಇಲ್ಲಾಂದ್ರೆ ಏಕಾಂಗಿಯಾಗಿ ಅವನೊಂದು ಒಬ್ಬ ಹುಚ್ಚಿನ ತರಕ್ಕೆ ಇನ್ನೊಬ್ಬ ಹುಚ್ಚಿನ ತರಕ್ಕೆ ಓಡಾಡ್ತಿರ್ತಾನೆ. ಊರಿಗೆ ಒಂದು ದಾರಿ ಆದರೆ ಇನ್ನೊಬ್ಬನಿಗೆ ಒಂದು, ಊರಿಗೆ ಒಂದು ದಾರಿ ಆದರೆ ಇನ್ನೊಬ್ಬನಿಗೆ ಒಂದು ದಾರಿ ಅಂತ ಗಾದೆ ಇದೆಯಲ್ವಾ? ಆ ಥರಕ್ಕೆ ಆಗ್ಬಿಡುತ್ತೆ. ಅದಾಗಬಾರ್ದು ಅನ್ನುವಂತಹ ಒಂದು ವಿಶಾಲ ದೃಷ್ಟಿಕೋನದಿಂದ ನಾವು ಮಾಡ್ತಾ ಇದ್ದೀವಿ. ಒಬ್ಬರಿಂದನೇ ಇದನ್ನು ಸಾಧಿಸೋದಕ್ಕಾಗೋದಿಲ್ಲ. ಮತ್ತು ಇದು ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಡೆಮಾಕ್ರಸಿ ಅಲ್ಲ, ನಮ್ಮದು ಪಾರ್ಲಿಮೆಂಟ್ರಿ ಡೆಮಾಕ್ರಸಿ. ಸೊ ಯಾವನೋ ಒಬ್ಬ ವ್ಯಕ್ತಿ, ಜ್ಞಾಪಕ ಇರಲಿ ನಿಮಗೆ, 2018 ವಿಧಾನಸಭಾ ಚುನಾವಣೆಯಲ್ಲಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ದು JDS 83,000 ಓಟು ಅಂತ, 84,000 ಓಟ್ ಬಂದಿತ್ತು. 2ನೇ ಸ್ಥಾನಕ್ಕೆ ಬಂದಿದ್ದು ಇಂಡಿಪೆಂಡೆಂಟ್ ಆಗಿ ನಿಂತಿದ್ದಂಥ ಸುಧಾಕರ್, ಇವತ್ತಿನ ಮಿನಿಸ್ಟರ್ ಏನಾಗಿದ್ದಾರೆ ಕಾಂಗ್ರೆಸ್ಸಿಂದ, ಅವ್ರಿಗೆ 81,000 ಓಟ್ ಬಂದಿತ್ತು. ಕಾಂಗ್ರೆಸ್ಗೆ ಎಷ್ಟು ಬಂತು ಗೊತ್ತು ಓಟು? ಕಾಂಗ್ರೆಸ್ನ ಅಭ್ಯರ್ಥಿ ಮಾಜಿ ಮಂತ್ರಿ, ಮಾಜಿ ಶಾಸಕ, ಅದೇ ಕ್ಷೇತ್ರದ ಮಾಜಿ ಶಾಸಕರು, ಅದೇ ಕ್ಷೇತ್ರದಿಂದ ಗೆದ್ದು ಶಾಸಕರಾಗಿ ಮಿನಿಸ್ಟರ್ ಆಗಿದ್ದಂಥವ್ರು, ಅವರ ಮಗಳು, ಅವ್ರಿಗೆ 2,200 ಓಟ್ ಬಂತು. BJPಗೆ ಎಷ್ಟು ಬಂತು? 1,800. ಕೇವಲ 1,800. ಅಂದರೆ ಚುನಾವಣಾ ಕಣದಲ್ಲಿ ಅಭ್ಯರ್ಥಿಗಳು ಮತ್ತು ಅಲ್ಲಿ ಕಾರ್ಯಕರ್ತರು ಎಷ್ಟು ಮುಖ್ಯ ಆಗ್ತಾರೆ ಅನ್ನೋದಕ್ಕೆ ನಾನು ಉದಾಹರಣೆ ಹೇಳ್ತಾ ಇರೋದು. ಕಾಂಗ್ರೆಸ್ಸೇ ಆಗಲಿ, ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆ ಥರಕ್ಕೆ ಚಾಲೆಂಜ್ ಮಾಡೋತಾರು ಇರಲಿಲ್ಲ. ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲ ಬೇರೆ ಕಡೆ ಹೋಗ್ಬಿಟ್ಟಿದ್ರು. BJP ಕಾರ್ಯಕರ್ತರು ಅಷ್ಟೇ, ಬೇರೆ ಕಾರ್ಯಕರ್ತರೇ ಇಲ್ಲ ಅಲ್ಲಿ ಚಿಂತಾಮಣಿಲಿ. ಮೋದಿ ನೋಡ್ಕೊಂಡೇನೋ ಜನ ಓಟ್ ಹಾಕ್ತಾರಾ? ನಾನು ಹೇಳ್ತಾ ಇರೋದು, ಮೋದಿನ ಸಿದ್ದರಾಮಯ್ಯನವ್ರು ನೋಡಿಕೊಂಡು ಜನ ಓಟ್ ಹಾಕೋದಿಲ್ಲ. ಅದು ಅಪರೂಪಕ್ಕೆ ಅಲೆ ಅಂತ ಬಂದಾಗ, ದೆಹಲಿಯಲ್ಲಿ ಆದಾಗೆ ಆಮ್ ಆದ್ಮಿ ಪಾರ್ಟಿ 67 ಸೀಟ್ ಗೆಲ್ತಲ್ಲ ಹಾಗೆ, ಅಥವಾ ಈಗ ತಮಿಳ್ನಾಡಲ್ಲಿ TVK ಆದಾಗೆ ಕ್ಯಾಂಡಿಡೇಟೇ ಗೊತ್ತಿಲ್ಲ. ನಮ್ಮ ಪಕ್ಕದ ತಾಲೂಕಲ್ಲಿ, ಹೊಸೂರು ತಾಲೂಕು, ಹೊಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ADMK ಕ್ಯಾಂಡಿಡೇಟು ಗೆದ್ದಿರೋದಲ್ಲಿ ಬಾಲಕೃಷ್ಣ ರೆಡ್ಡಿ ಅಂತ, ಅವ್ರ ವಿರುದ್ಧವಾಗಿ DMKಯಿಂದ ಅವರು ಒಬ್ಬ ಮಾಜಿ ಶಾಸಕರು ಸತ್ಯನ್ ಅಂತ DMKಯಿಂದ ಅವ್ರು ನಿಂತಿದ್ರು. TVK ಅಭ್ಯರ್ಥಿ ಯಾರು ಅಂತಲೇ ಗೊತ್ತಿಲ್ಲ. ಹೊಸೂರು ಸುತ್ತಮುತ್ತದ ಗ್ರಾಮೀಣ ಭಾಗದಲ್ಲಿ DMKಗೆ ಮತ್ತು ADMKಗೆ ಓಟ್ ಬೀಳ್ತಾ ಇದೆ, TVKಗೆ ಒಂದಷ್ಟು ಬೀಳ್ತಾ ಇದೆ. ಆದರೆ ಹೊಸೂರು ನಗರ ಪ್ರದೇಶ ಬಂದಾಗ ಬಹುತೇಕ ಜನ ಮೆಜಾರಿಟಿನಲ್ಲಿ TVKಗೆ ಓಟ್ ಹಾಕಿದ್ದಾರೆ. ಕೇವಲ 10-15 ಸಾವಿರ ಕ್ಯಾಂಡಿಡೇಟಿನ ಸ್ವಲ್ಪ ಗೊತ್ತಿದ್ದು ಇನ್ನೊಂಚೂರು ಆತ ಪ್ರಚಾರನೂ ಮಾಡಿದರೆ ಈತ ಬಾಲಕೃಷ್ಣ ರೆಡ್ಡಿ ಅನ್ನುವಂಥ ADMK ಕ್ಯಾಂಡಿಡೇಟ್ ಗೆಲ್ತಾ ಇರಲಿಲ್ಲ ಅಲ್ಲಿ. ಸೊ ಇಷ್ಟು ಅಂದರೆ ಜನ ಅಭ್ಯರ್ಥಿಯನ್ನು ನೋಡ್ದೇನೆ ಕ್ಯಾಂಡಿಡೇಟ್ ಓಟ್ ಹಾಕಿದ್ದಾರೆ. ಬೆಳವಣಿಗೆ ಒಳ್ಳೇದೇನು ಅಂತ ಒಳ್ಳೇದಲ್ಲ. ಯಾಕಂದರೆ ಯಾರೋ ಒಬ್ಬರನ್ನ ನೋಡಿಕೊಂಡು ಇಲ್ಲಿ ಹಾಕೋದು. ಯಾಕಂದರೆ
ಅದು ಕೆಲವೊಂದು ಸಂದರ್ಭಗಳಲ್ಲಿ ಇವರೆಲ್ಲರೂ ಇದು ನಮ್ಮ ಡೆಮಾಕ್ರಸಿ, ನಮ್ಮದೇನು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಡೆಮಾಕ್ರಸಿ ಇದೆ, ಇದಕ್ಕೆ ಒಳ್ಳೆಯದಲ್ಲ. ಆದರೆ ನಡೆದಿದೆಯಲ್ವಾ, ಬಹುತೇಕವಾಗಿ ಹಂಗೆ ನಡೆಯಲ್ಲ. ಒಂದು ಸಂದರ್ಭಕ್ಕಾಗಿರುವಂಥ ಅಬರೇಷನ್ನು ಏನು ಅಂತ ನಾರ್ಮಲ್ ಅಲ್ಲದ ಒಂದಿದು. ಹಾಗಾಗಿ ಅದಾಗಬಾರ್ದು ಅಂದರೆ ಸ್ಥಳೀಯವಾಗಿಯೂ ನಾಯಕತ್ವ ಬರಬೇಕಲ್ವಾ, ಸ್ಥಳೀಯವಾಗಿ ಒಂದು ಗುಂಪು, ಒಂದು ಸಂಘಟನೆ ಇರಬೇಕಲ್ವಾ, ಆ ವ್ಯಕ್ತಿಯನ್ನು ಜನ ಪರಿಚಯ ಮಾಡ್ಕೊಂಡಿರ್ಬೇಕಲ್ವಾ. ಹಾಗಾಗಿ ಇವತ್ತು ನಾವೆಲ್ಲ ಸೇರಿದ್ರೆ ಅಂಥದ್ದೊಂದು, ಈಗ 224 ಕಡೆಗಳಲ್ಲಿ ನಾವು ಅಭ್ಯರ್ಥಿಗಳನ್ನ ಹಾಕೋದಕ್ಕೆ ನಮಗೇನು ಕಷ್ಟ ಇಲ್ಲ. ಆದರೆ ಅಭ್ಯರ್ಥಿಗಳು ನಿಜಕ್ಕೂ ನ್ಯಾಯ ಕೊಡೋದಕ್ಕಾಗುತ್ತಾ? ಸಶಕ್ತರ ಅಲ್ವಲ್ಲ. ಹಾಗಾಗಿ ನಮ್ಮ ಶಕ್ತಿಯನ್ನು ನಾವೊಂದು 100-120 ಕಡೆಗಳಲ್ಲಿ, ಇನ್ನೊಬ್ಬರು ಒಂದು 40-50 ಕಡೆಗಳಲ್ಲಿ, ಇನ್ನೊಬ್ರು ಇನ್ನೊಂದು 50 ಕಡೆಗಳಲ್ಲಿ, ನಾವೇ ಒಂದು 50 ಕಡೆಗಳಲ್ಲಿ ನಾವೆಲ್ಲ ಒಂದು ಬಹುತೇಕ ಆಗಿರೋದು ಎಷ್ಟೋ ಕಡೆಗಳಲ್ಲಿ ಹೀಗೆ ಅಲ್ವಾ. ಯಾವುದಾದ್ರು ಅಲೆ ಬಂದರೆ ಜನ ನಮ್ಮನ್ನು ನಂಬಿದ್ರೆ, ನಮಗೆ 224 ಕ್ಷೇತ್ರಕ್ಕೆ ಹಾಕಿ ನೀವು ಯಾಕೆ ನಾವಿದ್ದೀವಿ ಅಂದರೆ ನಾವು ಹಾಗೆ ಹೋಗ್ತೀವಿ. ಯಾಕಂದ್ರೆ ಹೋಗಲೇಬೇಕು. ಆವಾಗ ನೀವು ಹೇಳ್ದಂಗೆ ನಿಮ್ಮದೇ ಬೇರೆ ಅಜೆಂಡಾ, ಅವ್ರದ್ದೇ ಬೇರೆ ಅಜೆಂಡಾ ಅಂತಿಲ್ವಲ್ಲ. ಜನ ನಮ್ಮ ಅಜೆಂಡಾನ ಪೂರ್ತಿ ಒಪ್ಕೊಂಡಿದಾರಲ್ವಾ. ಇವತ್ತು ಅವ್ರ ಅಜೆಂಡಾನು ಪೂರ್ತಿ ಒಪ್ಕೊಂಡಿಲ್ಲ, ನಮ್ಮ ಅಜೆಂಡಾನು ಪೂರ್ತಿ ಒಪ್ಕೊಂಡಿಲ್ಲ. ಅವ್ರಲ್ಲಿ ಕೆಲವು ನಮ್ಗೆ ಆಗುವಂಥ ಕಾಮನ್ ಪಾಯಿಂಟ್ಸ್ ಏನಿದೆ ಅದ್ರ ಮೇಲೆ ಹೋಗ್ತೀವಿ ನಾವು. ಸರ್, ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಸರ್. ನೀವು ಈಗ ಇಷ್ಟೊತ್ತು ಕೇಳಿದ್ರಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಲ್ಲ, ಇದೆಲ್ಲ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಕೇಳ್ತಾ ಇದ್ದಾರೆ. ಇಂಟರ್ವ್ಯೂ ಅಲ್ಲೇ ತುಂಬಾ ಇಂಪಾರ್ಟೆಂಟ್. ಸರಿ. ಈಗ ನಿಮ್ಗೆ ಈ ಹಣ, ದುಡ್ಡು, ಎಲೆಕ್ಷನ್ ಅಂತಂದಾಗ ದುಡ್ಡು ಅದು ಇದು ಅಂತ ಹೇಳಿದ್ರೆ ನಿಮ್ಗೆ ಕೋಪ ಬಂದ್ಬಿಡ್ತಾರೆ. ಇಲ್ಲ, ಯಾಕೆ ಅಲ್ಲ, ನೀವು ಆ ದುಡ್ಡಿನ ವಿಷಯದಲ್ಲಿ, ಹಣದ ವಿಷಯದಲ್ಲಿ ಸ್ವಲ್ಪ ನೀವು ಸಂಪನ್ಮೂಲಗಳು ಅಂದ್ರೆ ಹಣ ಕೊಟ್ಟು ಓಟ್ ಹಾಕ್ಸ್ಕೊಳ್ಳೋದು ತಪ್ಪು ಅಂತ ಅಷ್ಟೇ. ಅರ್ಥ ಮಾಡ್ಕೊಂಡಿರೋ ವಾಸ್ತವ ಏನು ಅಂತಂದ್ರೆ, ಎಲೆಕ್ಷನ್ ಕಮಿಷನ್ ಏನು ಮಾಡಿದೆ ಅದ್ರಲ್ಲೇ ಅಷ್ಟರಲ್ಲೇ ಮಾಡಬೇಕು. ಆದ್ರೆ ಅದು ವಾಸ್ತವಕ್ಕೆ ದೂರ. ನಾನೊಂದು ಅಬ್ಸರ್ವೇಷನ್, ಇಷ್ಟು ದಿನ ರಾಜಕಾರಣ ನೋಡಿರೋದು. ನಿಮ್ ಜಾತಿ ರಾಜಕಾರಣದಲ್ಲಿ ನಂಬಿಕೆ ಇದೆ ಸರ್? ಕ್ಯಾಸ್ಟ್ ಬೇಸ್ಡ್ ಪಾಲಿಟಿಕ್ಸ್ ಇಲ್ಲ, ನನಗೆ ಕ್ಯಾಸ್ಟ್ ಬೇಸ್ಡ್ ಪಾಲಿಟಿಕ್ಸು ನಂಬಿಕೆ ಹಾಕಿಲ್ಲ. ಅಂದರೆ ನಾನು ಜಾತಿವಾದ ತೊಲಗಬೇಕು ಅಂದ್ಕೊಂಡಿರೋ, ಜಾತಿ ಮತ ಇವುಗಳ ಭೇದ ಅಸಮಾನತೆಗಳೇನಿದೆ ಇದು ತೊಲಗಬೇಕು ಅಂದ್ಕೊಂಡಿರೋನು. ನನಗೆ ಬುದ್ಧ, ಬಸವಣ್ಣ, ಅಂಬೇಡ್ಕರು, ಗಾಂಧಿ, ಕುವೆಂಪು ಈ ತರಹದ ವ್ಯಕ್ತಿಗಳು ಆದರ್ಶ ಆಗಿರೋದ್ರಿಂದಾಗಿ ಒಂದು ಜಾತ್ಯತೀತ ವ್ಯವಸ್ಥೆ, ಜಾತಿಗಳೇ. ಆಮೇಲೆ ನಾವು ಬಯಸಿದಂತಹ ಬಸವಣ್ಣನ ಕಾಲದಲ್ಲೂ ಆಗದೇ ಇದ್ದಂತಹ ಕ್ರಾಂತಿ ಇವತ್ತು ಆಗ್ತಾ ಇದೆ. ಬಸವಣ್ಣನ ಕಾಲದಲ್ಲಿಯೂ ಆಗದೇ ಇದ್ದಂತಹ ದೊಡ್ಡ ಮಟ್ಟದಲ್ಲಿ ಇವತ್ತು ಅಂತರ್ಜಾತಿ ವಿವಾಹಗಳಾಗ್ತಾ ಇದೆ. ಇನ್ನೊಂದು 10-15 ವರ್ಷ ಇವತ್ತಿರುವಂಥ ಮಿಲೇನಿಯಲ್ಸು ಮತ್ತು ಜನ್ಸಿಗಳೇನಿದ್ದಾರೆ ಇವರು ಬಹುತೇಕವಾಗಿ ಜಾತಿಗಳಿಗೆ ಕಟ್ಟು ಬಿದ್ದಿಲ್ಲ. ಎಲ್ಲೋ ಗ್ರಾಮೀಣ ಭಾಗದಲ್ಲಿರುವಂಥವ್ರು ಒಂಚೂರು ಇವತ್ತಿಗೂ ಆ ಭಾವನೆ ಇಟ್ಕೊಂಡಿದ್ದಾರೆ. ನಗರ ಭಾಗಗಳಲ್ಲಿರೋರು ಬಹುತೇಕವಾಗೋದಿಲ್ಲ. ಇವತ್ತು ನಮ್ಮ ರಾಜ್ಯದಲ್ಲಿ ಮೊನ್ನೆ ಒಂದು 24% ಅಂದ್ಕೊಂಡಿದ್ದೆ, ಬಟ್ ಆಮೇಲೆ ಸ್ವಲ್ಪ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು 17% ರಿಜಿಸ್ಟರ್ಡ್ ಮ್ಯಾರೇಜಸ್ ಇವತ್ತು ಇಂಟರ್ಕ್ಯಾಸ್ಟ್ ಮ್ಯಾರೇಜಸ್ ಕರ್ನಾಟಕದಲ್ಲಿ. ಸೊ ಹಾಗಾಗಿ ಜಾತಿ ವ್ಯವಸ್ಥೆ ಇವತ್ತೆಲ್ಲ ನಾಳೆ ಹೋಗುತ್ತೆ. ಅದಕ್ಕೆ ನಮಗೆ ಬಂದಂತಹ ಸ್ವಾತಂತ್ರ್ಯ ಬಹಳ ಮುಖ್ಯ. ಸ್ವಾತಂತ್ರ್ಯ ಬಂದ ಕಾರಣಕ್ಕಾಗಿ ದೇಶದಲ್ಲಿ ಸಂವಿಧಾನ ಬಂತು. ಆ ಸಂವಿಧಾನದಲ್ಲಿ ಜಾತ್ಯತೀತ ಮೌಲ್ಯಗಳು ಇವೆಲ್ಲವೂ ಮತ್ತು ಸಾಮಾಜಿಕ ಒಂದು ಕಡೆ ಜಾತಿ ವ್ಯವಸ್ಥೆಯನ್ನು ತೊಲಗಿಸೋದಕ್ಕೆ ಬೇಕಾದಂತಹ ಪಾಲಿಸಿಗಳನ್ನ ಇಟ್ಕೊಳ್ತಾ, ಇನ್ನೊಂದು ಹಂತದಲ್ಲಿ ಇವಾಗಿರುವಂತಹ ಸ್ಥಿತಿಯನ್ನು, ವಾಸ್ತವ ಸ್ಥಿತಿಯಲ್ಲಿ ಜಾತಿಗಳು ಇವೆ, ಮತ್ತು ಆ ಜಾತಿಯಲ್ಲಿ ಅಸಮಾನತೆಗಳನ್ನ ಕಡಿಮೆ ಮಾಡೋದಕ್ಕೆ ಏನು ಮಾಡಬೇಕು, ಮೀಸಲಾತಿ ಕೊಡಬೇಕು, ಆಪರ್ಚುನಿಟೀಸ್ ಕೊಡಬೇಕು ಅಂತ ಏನು ಬಂತು, ಇವೆರಡೂ ಇವತ್ತು ಒಂದು ಒಳ್ಳೆಯ ಹಂತಕ್ಕೆ ಬಂದು ನಿಂತಿದೆ. ಜಾತಿಯನ್ನು ತೊಲಗಿಸೋದಕ್ಕೆ ಮಾಡಿದಂತಹ ಕಾರ್ಯಕ್ರಮಗಳು ಮತ್ತು ಉದ್ದೇಶಗಳು, ವಿಚಾರಗಳು ಸಮಾಜದಲ್ಲಿ ಉಂಟು ಮಾಡಿದಂಥ ಕ್ರಾಂತಿ, ಮತ್ತು ಎಲ್ಲ ಜಾತಿ ವರ್ಗದಲ್ಲಿರೋರನ್ನ ಮುಖ್ಯಧಾರೆಗೆ, ಮೇಲ್ಸ್ತರಕ್ಕೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ತರಬೇಕು ಅಂತ ಮಾಡಿದಂತಹ ಯೋಜನೆಗಳು, ಮೀಸಲಾತಿಯಿಂದ ಹಿಡ್ಕೊಂಡು ಆರ್ಥಿಕ ಸಬಲೀಕರಣ, ಉದ್ಯೋಗದಲ್ಲಿ ಇವೆಲ್ಲ ಸಬಲೀಕರಣ, ಇವೆಲ್ಲ ಮಾಡಿದ ಕಾರಣಕ್ಕಾಗಿ ಇವತ್ತು ಜಾತಿ ವ್ಯವಸ್ಥೆ ಭಾಳ ದೊಡ್ಡ ಮಟ್ಟದಲ್ಲಿ ಕುಸಿತಿದೆ. ಸೊ ಹಾಗಾಗಿ ಜಾತಿ ಅನ್ನೋದೇ ವ್ಯವಸ್ಥೆ ಬಗ್ಗೆ ಅಲ್ಲ ಸರ್, ನಾನು ಅದಕ್ಕೆ ಬರ್ತೀನಿ. ನನಗೆ ಅದರಲ್ಲಿ ವಿಶ್ವಾಸನೇ ಇಲ್ಲ. ನನಗೆ ಅದರಲ್ಲಿ ಜಾತಿಯನ್ನು ಹಿಡ್ಕೊಂಡು ರಾಜಕಾರಣ ಮಾಡಬೇಕು ಅನ್ನೋಗಿದ್ರೆ ನಾನು ಎಲ್ಲೋ ಇರಬಹುದಿತ್ತು, ಹಣವನ್ನು ಹಿಡ್ಕೊಂಡು ರಾಜಕಾರಣ ಮಾಡ್ಬೋದು ಅನ್ನೋಗಿದ್ರೆ ಎಲ್ಲೋ ಇರ್ಬೋದಿತ್ತು. ಅವ್ರನ್ನ ಮೀರಿ ಮಾಡಬೇಕು. ನನ್ನ ಪ್ರಶ್ನೆ ಈಗ ನೀವು ನಾಳೆ ತುಂಬಾ ಪ್ರಬಲರಾಗ್ತೀರಿ, ಒಂದು ಅಧಿಕಾರವನ್ನು ಡಿಸೈಡ್ ಮಾಡೋ ಮಟ್ಟಿಗೆ ಬರ್ತೀರಿ ಅಂತಂದಾಗ, ಈಗ ನಮ್ಮ ಕರ್ನಾಟಕದ ಪೊಲಿಟಿಕ್ಸ್ ಹೇಗಿದೆ ಅಂತಂದ್ರೆ, ಎಲ್ಲಿ ಲಿಂಗಾಯತರು ಜಾಸ್ತಿ ಇರ್ತಾರೋ ಅಲ್ಲಿ ಲಿಂಗಾಯತರು ಟಿಕೆಟ್ ಕೊಡಬೇಕು, ಎಲ್ಲಿ ಕುರುಬರು ಜಾಸ್ತಿ ಇರ್ತಾರೋ ಅಲ್ಲಿ ಕುರುಬರು ಕೊಡಬೇಕು, ದಾವಣಗೆರೆ ಅಂತ ಬಂದಾಗ ಮುಸ್ಲಿಮರಿಗೆ ಕೊಡಬೇಕು, ಅಲ್ಲಿ ಮುಸಲ್ಮಾನರು ಇದ್ದಾರೆ ಗೆಲ್ಲಿಸಬೇಕು ಅಂತ ಈ ಥರದ ಪೊಲಿಟಿಕ್ಸ್ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಇದೆ. ನಾನು ನಿಮ್ಗೆ ಕೇಳ್ತಾ ಇರೋದೇನು ಅಂತಂದರೆ, ನೀವು ಇದನ್ನು ಮೀರಿ ಎಲ್ಲೋ ಒಂದು ಕಡೆ ತೀರಾ ಬ್ರಾಹ್ಮಣರೇ ಜಾಸ್ತಿ ಇರುವಂತಹ ಜಾಗಗಳಲ್ಲಿ ನೀವು ಒಬ್ಬ ದಲಿತರಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡ್ಬರ್ತೀರ. ನಿಮ್ಗೆ ಆ ಮನಸ್ಥಿತಿ ಇದೆಯಾ ಅಂತ ನಾನು ಕೇಳ್ತಾ ಇರೋದು. ನಮ್ಮ ಪಕ್ಷ 2023 ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು 15-20 ಕ್ಯಾಂಡಿಡೇಟ್ಸು SC/ST ವರ್ಗಕ್ಕೆ ಸೇರಿದವರನ್ನು ಜನರಲ್ ಕಾನ್ಸ್ಟಿಟ್ಯೂನ್ಸಿಲಿ ಹಾಕಿದ್ವಿ. ಬಹುಶಃ ಕರ್ನಾಟಕದಲ್ಲಿ ಯಾವ ಪಕ್ಷನೂ ಅದು ಮಾಡಿಲ್ಲ. ಯಾಕೆ ಹಾಕಿದ್ವಿ? ನಾವು ಅವತ್ತು ಜಾತಿನೂ ನೋಡಲಿಲ್ಲ, ಏನೂ ನೋಡಲಿಲ್ಲ. ಈಗಲೂ ನಮ್ಮ ರಾಜ್ಯ ಸಮಿತಿಲಿರೋರಿಗೆ ಎಷ್ಟೋ ಜನರ ಜಾತಿ ಯಾವುದು ಅಂತ ನನಗೆ ಗೊತ್ತಿಲ್ಲ.
ಆದರೆ ನಾವು ನಿಜಕ್ಕೂ ಪರಿಗಣಿಸಿ ನೋಡಿದಾಗ ನಮ್ಮ ಪಕ್ಷದಲ್ಲಿರುವಷ್ಟು ವೈವಿಧ್ಯತೆ, ಅಂದರೆ ವಿವಿಧ ಜನಸಮುದಾಯಗಳಿಗೆ ಸೇರಿದಂಥವ್ರು. ಇವತ್ತು ನಮ್ಮ ಪಕ್ಷದ ಹಾಲಿ ಅಧ್ಯಕ್ಷರು ದೀಪಕ್ CN ಅಂತ, ನಾನು ಪಕ್ಷದ ಗೌರವಾಧ್ಯಕ್ಷ, ಯಾಕಂದ್ರೆ ನನ್ನ ಟರ್ಮ್ ಮುಗೀತು. ಹಾಲಿ ಅಧ್ಯಕ್ಷರು ಅವರು ಅತ್ಯಂತ ಹಿಂದುಳಿದ ಸಮುದಾಯಕ್ಕೆ ಸೇರಿದ, ಬಹಳ ಸಣ್ಣ ಸಮುದಾಯಕ್ಕೆ ಸೇರಿದಂಥವ್ರು. ಅವರು ಇವತ್ತು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು. ಸೊ ಹೀಗೆ ಉದಾಹರಣೆ ಹೇಳ್ತಾ ಇದ್ದೀನಿ ನಾನು. ನಮ್ಮಲ್ಲಿ ಅದೇನೋ ಒಂದು ನನಗೆ ಗೊತ್ತಿಲ್ಲ, ನಾನು ಆ ಮನೋಭಾವ ಇಟ್ಕೊಳ್ಳೋದ ಕಾರಣಕ್ಕಾಗಿ ನನ್ನ ಜೊತೆಗೆ ಬಂದಿರೋರಲ್ಲಿ ಈ ಒಬ್ಬ ಜಾತಿಯವರು ಈ ಜಾತಿಯವ್ರು ಜಾಸ್ತಿ, ಆ ಜಾತಿಯವ್ರು ಜಾಸ್ತಿ, ಆ ಜಾತಿಯವ್ರ ಮೇಲೆ ಈ ಜಾತಿಯವರು ಕೀಳು ಅನ್ನೋದೇ ಇಲ್ಲ ನಮ್ಮಲ್ಲಿ. ಸೊ ನಾವು ಒಂದು ನಾಟ್ ಬೈ ಡಿಸೈನ್ ಅದಷ್ಟೇ ಹಾಗೆ ಇದೆ ನಮ್ಮಲ್ಲಿ. ಬಹುತೇಕ ಜನ ನಮ್ಮ ಪಕ್ಷ ಇವತ್ತಿನ ಬೆಂಬಲಿಗರು ಯಾರು ಗೊತ್ತಾ? ದುರ್ಬಲ ವರ್ಗದವರು, ನೊಂದಿರುವಂಥವ್ರು, ಶೋಷಿತರು. ಯಾಕೆಂದರೆ ಒಂದು ಸರ್ಕಾರಿ ಕಚೇರಿಗೆ ಹೋದಾಗ ನಿಮ್ಮ ವೇಷಭೂಷಣಗಳನ್ನು ನೋಡಿ ತೀರ್ಮಾನ ಮಾಡ್ತಾನೆ ಅಧಿಕಾರಿ. ಇವತ್ತು ಬಹುತೇಕವಾಗಿ ಬಡವರು ಯಾವ ಸಮುದಾಯಗಳಲ್ಲಿದ್ದಾರೆ? ಹಿಂದುಳಿದ ಸಮುದಾಯಗಳಲ್ಲಿ, ದಲಿತ ಸಮುದಾಯಗಳಲ್ಲಿ, ಮುಸ್ಲಿಂ ಸಮುದಾಯದಲ್ಲಿ ಅಲ್ವಾ? ಸೊ ಹಾಗಾಗಿನೇ ನಮ್ಮ ಪಕ್ಷಕ್ಕೆ ಅಂಥವರೇ ಜಾಸ್ತಿ ಬಂದಿರೋದು. ಹಾಗಾಗಿ ನೀವು ಕೇಳುವಂಥ ಪ್ರಶ್ನೆ ಈಗಾಗಲೇ ನಾವು ಅದನ್ನು ಮಾಡಿ ತೋರಿಸಿದ್ದೀವಿ. ಹಿಂದಿನ ಚುನಾವಣೆಯಲ್ಲಿ ಸಾಮಾನ್ಯ ಈಗ BJPಲಾಗಲಿ, ಕಾಂಗ್ರೆಸ್ಸಲ್ಲಾಗಲಿ, JDS ಆಗಲಿ SC ST ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಲಿ ಬಿಟ್ಟು ಜನರಲ್ ಕಾನ್ಸ್ಟಿಟ್ಯೂನ್ಸಿಲಿ ಎಷ್ಟು ಜನ SC ST ಅವ್ರು ಟಿಕೆಟ್ ಕೊಟ್ಟಿದ್ದಾರೆ? 1, 2, 3 ಮ್ಯಾಕ್ಸಿಮಮ್. ಆದರೆ ನಾವು 20-30 ಕಡೆಗಳಲ್ಲೂ ಕೊಟ್ಟಿದ್ದೀವಿ. ಮೊನ್ನೆ 28 ಲೋಕಸಭಾ ಕ್ಷೇತ್ರಗಳು ಚುನಾವಣೆ ನಡೆದಾಗಲೂ ಅಷ್ಟೇ ಅದು ಎಷ್ಟು ರಿಸರ್ವ್ ಇತ್ತು ಅದಕ್ಕಿಂತ ಹೆಚ್ಚಿನ ಸ್ಥಾನಗಳಲ್ಲಿ ನಾವು SC ST ಕೊಟ್ಟಿದ್ದೀವಿ. ಮಾಡಬೇಕು, ಹೀಗೆ ಮಾಡಬೇಕು ಅಂತಲ್ಲ, ಅಲ್ಲಿ ಬಂದರು, ಅವರು ಯೋಗ್ಯರಿದ್ದರು, ನಮಗೆ ಅಲ್ಲಿ ಸರಿ ಅನ್ನಿಸ್ತು, ಅವನ ಜಾತಿ ಕುಲ ಹಿನ್ನೆಲೆ ನೋಡಲಿಲ್ಲ, ನಾವು ಕೊಡ್ತಾ ಹೋದ್ವಿ. ಯಾರಾದರೂ ಇರಲಿ, ಜನ ನಮ್ಮ ಪಕ್ಷಕ್ಕೆ ಜಾತಿ ನೋಡ್ಕೊಂಡು ಓಟ್ ಹಾಕಿ ಅನ್ನುವಂತಹ ರೀತಿಯಲ್ಲಿ ನಾವು ಯಾವತ್ತೂ ಕೇಳೋದು ಇಲ್ಲ. ಯಾಕಂದರೆ ಇನ್ನು ಜಾತಿಗಳೇ ಇರ್ರಿಲೆವೆಂಟ್ ಆಗ್ತಾ ಇದೆ, ಮತ್ತು ನಮ್ಮ ಮನೋಭಾವಕ್ಕೂ ಅದು ವಿರುದ್ಧ. ನಾವು ಆಗಲೇ ಹೇಳಿದಂಗೆ ನಾವು ಹೊಸ ರಾಜಕೀಯ ಸಂಪ್ರದಾಯ ಮತ್ತು ಸಂಸ್ಕೃತಿಯನ್ನು ಬೆಳೆಸ್ತಾ ಇದ್ದೀವಿ. ಹಾಲಿ ನೀಚ ರಾಜಕಾರಣನೇ ಮಾಡೋ ಹಾಗಿದ್ದಿದ್ರೆ ನಾನು ಇವತ್ತು ನಿಮ್ಮ ಮುಂದೆ ಕೂತ್ಕೊಳ್ತಾ ಇರಲಿಲ್ಲ. ಸರ್ ಯಾಕೆ ಮತ್ತೆ ಯಾಕೆ ಹೇಳ್ತಾರೆ? ಇವತ್ತು ರಾಜಕಾರಣ ಕುಲ್ಗೆಟ್ಟು ಹೋಗಿದೆ, ಹಣ, ಭ್ರಷ್ಟಾಚಾರ, ಜಾತಿ, ಅದನ್ನು ನೀವು ಹೆಂಗೆ ಸರಿ ಮಾಡ್ತೀರಾ? ಮತ್ತೆ ಅದೇ ಕಕ್ಕಸ್ ಗುಂಡಿಗೆ ಹೇಳುದು, ಅದೇ ಥರ ಅದರಲ್ಲಿ ಹೊರಳೋದನ್ನ ಮಾಡ್ತೀರಾ? ಇಲ್ವಲ್ಲ. ಅಲ್ಲ ಸರ್, ಮತ್ತೆ ಸಿನಿಮಾ ಕ್ಷೇತ್ರ ಅದೇನೋ ರಕ್ತ ತೋರಿಸೋದು, ಹೊಡೆದಾಟ ಸಿನಿಮಾ ಕ್ಷೇತ್ರದಲ್ಲೂ ಅಂತ ಏನು ಮೆಸೇಜ್ ಕೊಡುವುದು ಇಲ್ವೇ ಸಿನಿಮಾದಲ್ಲಂತೂ ಇವತ್ತಿನ ಸಿನಿಮಾಗಳು ಮತ್ತು ಧಾರಾವಾಹಿಗಳು ಕೆಡಿಸಿರುವಷ್ಟು ಜನರ ಮನಸ್ಸನ್ನು, ಅಭಿರುಚಿಯನ್ನು ಬೇರೆ ಯಾರೂ ಮಾಡಿಲ್ಲ. ಮತ್ತೆ ಮಾಧ್ಯಮಗಳ ವಿಚಾರಕ್ಕೆ ಬರೋದು, ಮಾಧ್ಯಮಗಳು ಇವತ್ತು ಒಂದು ರೀತಿಯಲ್ಲಿ ದಲ್ಲಾಳಿಗಳು, ಪವರ್ ಬ್ರೋಕರ್ಸು. ಮತ್ತು ಎಲ್ಲ ಪಕ್ಷಗಳ ಜೊತೆಗೂ ಚೆನ್ನಾಗಿರ್ತಾರೆ. ಯಾವುದೇ ಒಬ್ಬ ಈಗ ಕೆಲವೊಂದು ರಾಜಕಾರಣಿಗಳು ಜೈಲಲ್ಲಿ ಇರಬೇಕಾದಂಥವ್ರು, ಅವ್ರನ್ನ ಇಂದ್ರ ಚಂದ್ರ ಅಂತ ಹೊಗಳ್ತಾರೆ. ಇವತ್ತು ಮಾಧ್ಯಮಗಳು ಏನಾಗಿವೆ? ಸಂಪೂರ್ಣವಾಗಿ ಇದಾಗ್ಬಿಟ್ಟಿದೆ, ಏನಂತಾರೆ, ಕಮರ್ಷಿಯಲ್ ಆಗಿಬಿಟ್ಟಿವೆ. ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ನಿಮ್ಮ ಪರವಾಗಿ ಮಾತಾಡ್ತಾರೆ, ನೀವು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಇನ್ನೊಬ್ಬನ ವಿರುದ್ಧ ಮಾತಾಡೋ ಅಂದರೆ ಬೇಕಾದ್ರೆ ನನ್ನನ್ನು ಇವತ್ತು ವಿಚಂಟ್ ಮಾಡ್ತಾರೆ. ನಿಮ್ಗೆ ಸಹಕಾರ ಕೊಡ್ತಾ ಇಲ್ಲ ಮಾಧ್ಯಮಗಳು ಇವತ್ತು ಯಾರಿಗೆ ಸಹಕಾರ ಕೊಡ್ತೀವಿ? ದುಡ್ಡಿರೋರಿಗೆ ಸಹಕಾರ ಕೊಡ್ತೀವಿ, ವಿಚಾರಕ್ಕೆ ಸಹಕಾರ ಕೊಡ್ತಾ ಇಲ್ಲ. ಹಿಂದೆ ಮಾಧ್ಯಮಗಳ ಶಕ್ತಿ ಹೇಗಿತ್ತು ಅಂತ ಹೇಳ್ತೀನಿ. ಒಂದು 30-40 ವರ್ಷಗಳ ಹಿಂದೆ ವಾಚಕರ ವಾಣಿಲಿ ಒಂದು ಪತ್ರ ಬಂತು ಅಂದರೆ ಆವತ್ತು ವಿಧಾನಸೌಧದಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಆದವನು ಆ ವಾಚಕರ ವಾಣಿ ಒಂದು ಆ 7-8 ಸೆಂಟೆನ್ಸ್ಗಳ ಒಂದು ಇದನ್ನು ಹಿಡ್ಕೊಂಡು, ಪತ್ರವನ್ನು ಹಿಡ್ಕೊಂಡು ಅಧಿಕಾರಿಗಳ ಸಭೆ ಕರೆದು, ಏನ್ರಿ ಇದು ಇವತ್ತು ಪೇಪರಲ್ಲಿ ಪ್ರಜಾವಾಣಿಲೋ ಕನ್ನಡಪ್ರಭದಲ್ಲೋ ಸಂಯುಕ್ತ ಕರ್ನಾಟಕದಲ್ಲೋ ಇಂಥ ಒಂದು ಪತ್ರ ಬಂದಿದೆ, ಏನು ಮಾಡ್ತಾಯಿದ್ದೀರಾ, ಬೇಗ ಅಟೆಂಡ್ ಮಾಡಿ ಅಂತ ಹೇಳ್ತಾಯಿದ್ರು. ಇವತ್ತು ಒಬ್ಬ ಸಂಪಾದಕ ಫೋನ್ ಮಾಡಿದ್ರೆ, ಸಂಪಾದಕರಾಗಿರೋರು ಇವತ್ತು ಕೂತ್ಕೊಂಡು ಮೊನ್ನೆ ನೋಡಿದ್ರಲ್ಲ ಒಂದು ಇದರಲ್ಲಿ DK ಸಿದ್ದರಾಮಯ್ಯ ಕೂತಿದ್ದಾರೆ, ಅವ್ರ ಪಕ್ಕ ಇನ್ನೊಬ್ಬ ಯಾರೋ ಕೂತಿದ್ದಾರೆ, ಸುರೇಶ್ ಕೂತಿದ್ದಾರೆ, ಅವ್ರ ಪಕ್ಕ ಒಬ್ಬ ಮಧ್ಯದಲ್ಲಿ ಒಬ್ಬ ಹಿರಿಯ ಪತ್ರಕರ್ತರನ್ನ ಕೂಡಿಸ್ಕೊಂಡಿದ್ದಾರೆ. ಮುಂದ್ಗಡೆ 25,000 ಎಣ್ಣೆ ಬಾಟ್ಲಿದೆ. ಎಣ್ಣೆ ಬಾಟ್ಲುಗಳು, ಗುಂಡು ತುಂಡು, ಇನ್ನು ಬೇರೆ ಇನ್ನೇನೇನಿದೆಯೋ ಗೊತ್ತಿಲ್ಲ, ಕ್ಯಾಬ್ರೇನು ಇರಬಹುದೇನು. ಸೊ ಈ ತರಹದ ಪತ್ರಕರ್ತರು ಇವತ್ತಿರುವಂಥದ್ದು. ಸೊ ನಾನು ಹೇಳ್ತಿರೋದು ಅಂದರೆ ಕಮರ್ಷಿಯಲ್ ಆಗಿಬಿಟ್ಟಿರೋದು ಇಲ್ಲ, ಎಲ್ಲ ಪತ್ರಕರ್ತರು ಅಂತ ಹೇಳ್ತಾ ಇಲ್ಲ, ಆದರೆ ನಡೆಸ್ತಿರೋರು ಸಂಸ್ಥೆಗಳು ಹೇಗಿವೆ ಇವತ್ತು? ಬಹಳ 1-2 ಪತ್ರಿಕೆಗಳೇ ಒಂದಷ್ಟು ಇಷ್ಟೋ ಮಾನ ಮರ್ಯಾದೆ ಉಳಿಸ್ಕೊಂಡಿರೋವು. ಯಾವ ಕನ್ನಡದ ಯಾವ ಚಾನಲಲ್ಲಿ ಇವತ್ತು ನಿಷ್ಪಕ್ಷಪಾತವಾದಂತಹ ಯಾವುದೇ ರಾಜಕೀಯ ವ್ಯಕ್ತಿಗಳ ಜೊತೆಗೆ ಸಂಬಂಧಗಳಿಲ್ಲದ, ಆರ್ಥಿಕ ವ್ಯವಹಾರಗಳಿಲ್ಲದ ಯಾವ ಮಾಧ್ಯಮ ಇದೆ? ಎಷ್ಟು ವರದಿಗಾರರು ಆ ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ಇವತ್ತು ಕ್ರೈಮ್ ರಿಪೋರ್ಟ್ ಮಾಡುವಂಥ ವರದಿಗಾರರು ಎಲ್ಲ ಭ್ರಷ್ಟ ಪೊಲೀಸರ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ, ದಲ್ಲಾಳಿಗಳಾಗಿದ್ದಾರೆ. ರಾಜಕೀಯ ವರದಿಗಾರಿಕೆ ಮಾಡೋರು ಅವ್ರ ಮನೆಗಳಿಗೆ ಹೋಗಿ ಅಧಿಕಾರಿಗಳ ರಾಜಕಾರಣಿಗಳ ಮಂತ್ರಿಗಳ ಮನೆಗಳಿಗೆ ಹೋಗಿ ಇದು ಮಾಡಿಸ್ಕೊಳ್ತಾ ಇಲ್ವಾ? ಇವತ್ತು ಕರ್ನಾಟಕದಲ್ಲಿ ಅತಿ ದೊಡ್ಡ ಪತ್ರಕರ್ತರನ್ನು ನೇಮಿಸ್ಕೊಂಡಿರುವಂಥ ಸಂಸ್ಥೆ ಯಾವುದು ಗೊತ್ತಾ? ಅತಿ ಹೆಚ್ಚು ಪತ್ರಕರ್ತರು ಕೆಲಸ ಮಾಡುವ ಸಂಸ್ಥೆ ಯಾವುದು ಗೊತ್ತಾ? ಕರ್ನಾಟಕ ಸರ್ಕಾರ.
ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ, ಅದು ಕ್ಯಾಬಿನೆಟ್ ಪೋಸ್ಟು, ಸಚಿವ ಸಂಪುಟ ದರ್ಜೆ ಸಚಿವ ಸ್ಥಾನಮಾನ, ಅದು ಸಚಿವ ಸ್ಥಾನಮಾನ ಹೊಂದಿರುವಂಥದ್ದು. ಅವ್ರ ಕೆಳಗಡೆ ಮಾಧ್ಯಮ ಸಲಹೆಗಾರನು ಒಬ್ಬ ಮಾಜಿ ಪತ್ರಕರ್ತ, ಆತನ ಜೊತೆ ಕೆಲಸ ಮಾಡೋರು ಒಂದು 20-30-40 ಜನ ಬೇರೆ ಬೇರೆ ಮಾಧ್ಯಮ ಸಂಸ್ಥೆಗಳಿಂದ ಬಂದಿರುವಂಥ ಪತ್ರಕರ್ತರು. ಪ್ರತಿ ಮಂತ್ರಿಗೂ ಒಬ್ಬ PRO ಇದ್ದಾನೆ, ಅವನೊಬ್ಬ ಮಾಜಿ ಪತ್ರಕರ್ತ. ಅವ್ನು ಸಾಲದು ಅಂತ ಅವ್ನು 4 ಜನ ಇಟ್ಕೊಂಡಿದ್ದಾರೆ, ವಿಡಿಯೋ ಎಡಿಟರ್ ಇಟ್ಕೊಂಡಿದ್ದಾರೆ, ಸೋಷಿಯಲ್ ಮೀಡಿಯಾ ಮ್ಯಾನೇಜ್ ಮಾಡೋರು ಇಟ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಪತ್ರಕರ್ತರು ಇವತ್ತು ಆಗಲೇ ಹೇಳ್ದಂಗೆ ಕೆಲಸ ಮಾಡ್ತಿರೋದು ಕರ್ನಾಟಕ ರಾಜ್ಯ ಸರ್ಕಾರದ ಹಣದಲ್ಲಿ. ಅಂದರೆ ರಾಜ್ಯ ಸರ್ಕಾರಕ್ಕೆ ಸಂಬಳ ಯಾರು ಕೊಡ್ತಾರೆ? ರಾಜ್ಯ ಸರ್ಕಾರನೇ ಕೊಡ್ತಾ ಇದೆ. ಹಾಗಾಗಿ ಅವರು ಹಳೆ ಮಾಜಿ ಪತ್ರಕರ್ತರು, ಹಾಲಿ ಸರ್ಕಾರಿ ಸೇವೆಯಲ್ಲಿರುವಂತಹ ಪತ್ರಕರ್ತರು ಯಾರ ಜೊತೆಗೆ ಹೆಚ್ಚು ಸಂಪರ್ಕ ಇದ್ದಾರೆ? ಹಾಲಿ ಪತ್ರಕರ್ತರ ಜೊತೆಗೆ. ಸೊ ಹಾಗಾಗಿ ಇವತ್ತು ಮೊನ್ನೆ ಒಂದು ನಮ್ಮದೇ ತಾಲೂಕಲ್ಲಿ ನಡೀತು, ಒಬ್ಬ ರಾಜಕಾರಣಿಯ ಹುಟ್ಟುಹಬ್ಬದಲ್ಲಿ ಒಂದು ಕಾರ್ಯಕ್ರಮ, ಮಾಧ್ಯಮ ಪ್ರತಿನಿಧಿಗಳಿಗೆ ಸನ್ಮಾನ. ಯಾಕೆ? ಈಗ ಅವನ ವಿರುದ್ಧವಾಗಿ ನಾವೇನಾದ್ರು ಮಾತಾಡಿದ್ರೆ, ಒಬ್ಬ ರಾಜಕಾರಣಿ, ಭ್ರಷ್ಟ ರಾಜಕಾರಣಿ ಮಾಧ್ಯಮ ಪತ್ರಕರ್ತರಿಗೆ ಸನ್ಮಾನ ಅಂದರೆ ಏನಿರುತ್ತೆ? ಒಳ್ಳೆ ಶಾಲು ಹಾಕ್ತಾರೆ, ಪೇಟ ತೊಡಿಸ್ತಾರೆ, ಒಂದಷ್ಟು 300-400 ರೂಪಾಯಿಂದು 500 ರೂಪಾಯಿಂದು ಹಣ್ಣು ಕೊಡ್ತಾರೆ, ಅಷ್ಟೇನಾ? ಬೇರೆ ಇರಲ್ವಾ? ಕವರ್ ಇರಲ್ವಾ? ಇರುತ್ತೆ ಅಲ್ವಾ? ಈ ರೀತಿಯಾಗಿ ನಮ್ಮಲ್ಲಿ ಮಾಧ್ಯಮಗಳು ಇವತ್ತು ಪತ್ರಕರ್ತರು ಭ್ರಷ್ಟರಾಗಿದ್ದಾರೆ. ಅವ್ರು ನಮ್ಮನ್ನೆಲ್ಲಿ ಸುದ್ದಿ ಮಾಡ್ತಾರೆ? ಕೆಲವೊಂದು ವಿಚಾರಗಳಲ್ಲಿ, ಕೆಲವೊಂದು ಡಿಸ್ಟ್ರಿಕ್ಟ್ಗಳಲ್ಲಿ ಡಿಸ್ಟ್ರಿಕ್ಟ್ ಕರೆಸ್ಪಾಂಡೆಂಟ್ಸ್ ಅಂತಿರ್ತಾರೆ. ಈ ವಿಶೇಷವಾಗಿ ಪತ್ರಿಕೆಗಳಲ್ಲಿ ರಾಷ್ಟ್ರ ಮಟ್ಟದ ಪತ್ರಿಕೆಗಳಲ್ಲಿ ಕೆಲಸ ಮಾಡೋರಿಗೆ 60-70 ಸಾವಿರ ಕೊಡ್ತಾರೆ. ಅಲ್ಲಿ ಈಗ ನೋಡಿ, ರಾಮನಗರ ಒಂದು ಜಿಲ್ಲಾ ಕೇಂದ್ರ, ಹಳೆಯ ರಾಮನಗರ ಜಿಲ್ಲೆಯ, ಹಾಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾ ಕೇಂದ್ರ. ಮುಖ್ಯಮಂತ್ರಿ ರಾಮನಗರ ಚನ್ನಪಟ್ಟಣದಿಂದ ಬಂದಿದ್ದಂಥವ್ರು. ಈಗ ಆಗಲಿರುವ ಮುಖ್ಯಮಂತ್ರಿನೂ ಕನಕಪುರ, ಅದೇ ರಾಮನಗರ ಜಿಲ್ಲೆಯವರು ಅಲ್ವಾ? ರಾಮನಗರದಲ್ಲಿ ಪ್ರೆಸ್ ಕ್ಲಬ್ ಇದೆಯಾ? ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂದರೆ ಯಾರಾದ್ರು ಜನ, ರೈತ ಹೋರಾಟಗಾರ ಇರ್ಬೋದು, ದಲಿತ ಹೋರಾಟಗಾರ ಇರಬಹುದು, ಅಥವಾ ಸಾಮಾಜಿಕ ಹೋರಾಟಗಾರ ಇರ್ಬೋದು, ಅಥವಾ ನಮ್ಮಂಥ KRS ಪಕ್ಷದಂತಹ ಇನ್ನೂ ಪ್ರವರ್ಧಮಾನಕ್ಕೆ ಬರ್ತಾ ಇರುವಂತಹ ಬಂದಿಲ್ಲದಂಥ ಇವರಿರಬಹುದು, ಜನಸಾಮಾನ್ಯರ ವಿಚಾರವಾಗಿ, ಒಂದು ಭ್ರಷ್ಟಾಚಾರದ ವಿಚಾರವಾಗಿ, ಒಂದು ಜನಪರವಾದ ವಿಚಾರಕ್ಕಾಗಿ ನಾವೊಂದು ಪತ್ರಿಕಾಗೋಷ್ಠಿ ಕರಿಬೇಕು ಅಂದರೆ ಎಲ್ಲಿ ಕರಿಬೇಕು? ಪತ್ರಕರ್ತರು ಬರ್ತಾರಾ? ಒಬ್ಬ ಪಾಳೆಗಾರ ಬಿಡದಿಯ ತನ್ನ ತೋಟದಲ್ಲಿ ಮಾಡ್ತಾನೆ ಪತ್ರಿಕಾಗೋಷ್ಠಿಯನ್ನು, ಅಲ್ಲಿಗೆಲ್ಲರೂ ಓಡಿ ಬರ್ತಾರೆ ಅಲ್ವಾ? ಇನ್ನೆಲ್ಲೋ ಅವನದೇ ಆದಂಥ ಒಂದು 5 ಸ್ಟಾರ್ ಹೋಟ್ಲ್ ಇದ್ರೆ ಅಲ್ಲೇ ಕರೀತಾನೆ, ಅಲ್ಲಿಗೆಲ್ಲರೂ ಓಡೋಗ್ತಾರೆ. ನಮ್ಮಂಥವ್ರು ಕರೆಯೋ ಪತ್ರಿಕಾಗೋಷ್ಠಿ ಎಲ್ಲಿ ಕರೆಯೋದು? ಕನಕಪುರದಲ್ಲಿ 2014ರಲ್ಲಿ ನಾನು ಒಂದು ಬೇಕರಿ ಮುಂದೆ ಮಾಡಿದ್ದೆ ಪ್ರೆಸ್ ಮೀಟು. ನಾನು ಆಮ್ ಆದ್ಮಿ ಪಕ್ಷದಿಂದ ಬೆಂಗಳೂರು ಗ್ರಾಮಾಂತರ ಚುನಾವಣೆಗೆ ನಿಂತಾಗ ಪ್ರೆಸ್ ಮೀಟ್ನ ಎಲ್ಲಿ ಮಾಡಿದೆ ಗೊತ್ತಾ? ಕನಕಪುರದಲ್ಲಿ. ಯಾಕಂದರೆ ಕನಕಪುರದಲ್ಲಿ ಪ್ರೆಸ್ ಕ್ಲಬ್ ಇಲ್ಲ, ತಾಲೂಕು ಕೇಂದ್ರ. ಇವತ್ತಿನ ಮುಂದೆ ಮುಖ್ಯಮಂತ್ರಿ ಆಗಲಿರುವಂಥ ವ್ಯಕ್ತಿ ಆರಿಸಿ ಬಂದಿರುವಂಥ ಕ್ಷೇತ್ರ, ಇವತ್ತುಗಲ್ಲ ಒಂದು ಪ್ರೆಸ್ ಕ್ಲಬ್ ಇಲ್ಲ. ನಾನು ಇವತ್ತಲ್ಲ 12 ವರ್ಷಗಳ ಹಿಂದೆ ಆ ಸ್ಥಿತಿಲಿ ಒಂದು ಬೇಕರಿಯಲ್ಲಿ, ಅದನ್ನು ಏನು ಕಲ್ಲು ಚಪ್ಪಡಿ ಹಾಕಿದ್ದಂಥದ್ದು, ಚಪ್ಪಡಿ ಮೇಲೆ ಕೂತ್ಕೊಂಡು ಈ ಕಡೆ 1-2 ಚೇರ್ ತರಿಸಿ ಹಾಕಿ ಪತ್ರಕರ್ತರಿಗೆ ಪ್ರೆಸ್ ಮೀಟ್ ಮಾಡಿದ್ದೆ. ಸೊ ಈ ತರಹ ಮಾಧ್ಯಮಗಳು ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ, ಅವು ಸ್ವತಂತ್ರವಾಗಿ ನಿಷ್ಪಕ್ಷಪಾತವಾಗಿ ವರದಿ ಮಾಡಲಾರ್ದಂಥ ಸ್ಥಿತಿ. ಇವತ್ತು ಮಾಜಿ ಮುಖ್ಯಮಂತ್ರಿಯ ಬಿಡದಿ ತೋಟಕ್ಕೆ ಹೋದಾಗ ಪತ್ರಕರ್ತರು ಅಲ್ಲಿ ಒಳ್ಳೆ ಊಟ ತಿಂಡಿ ಎಲ್ಲ ಇರುತ್ತಲ್ಲ, ಬೇರೆ ಇನ್ನೇನೇನೋ ಇರುತ್ತೆ ನನಗೆ ಗೊತ್ತಿಲ್ಲ. ನಾನು ಇಲ್ಲ, ನೀವು ಮಾಡೋ ಜಾಗಕ್ಕೆ ಬರೋದಿಲ್ಲ, ನ್ಯೂಟ್ರಲ್ ಜಾಗಕ್ಕೆ ಬನ್ನಿ ಅಂತ ಪತ್ರಕರ್ತರು ಹೇಳ್ತಿದ್ದಾರೆ ಇವತ್ತು. ಇಲ್ಲ, ಇಲ್ವಲ್ಲ? ಮತ್ತೆ ನೀವೇ ಹೇಳಿ, ಪತ್ರಕರ್ತ ಇವತ್ತು ಹೇಗಿದ್ದಾರೆ ಅಂತ. ನಮ್ಮದು ಯಾಕೆ ಮಾಡ್ತಾರೆ ಅವರು? ಬೆಂಗಳೂರಲ್ಲಿ ಒಂದು ಪ್ರೆಸ್ ಕ್ಲಬ್ ಅನ್ನೋಂತಿದೆ, ಬರೀ ಕುಡುಕರು, ಇಸ್ಪೀಟ್ ಆಡೋರು ಮಾಡ್ಕೊಂಡಿರೋ ಅಡ್ಡೆ ಅದು. ಮಾಧ್ಯಮದ ಅಲ್ಲ, ನಾನು ಮುಗಿಸ್ಬಿಡ್ತೀನಿ, ಯಾಕೆ ನೀವು ಭಯ ಪಡಬಾರ್ದು, ಇದ್ರ ವಿಚಾರವಾಗಿ ಹೇಳ್ತೀವಿ ಅಂದಾಗ. ಬೆಂಗಳೂರಿನ ಪ್ರೆಸ್ ಕ್ಲಬ್ ಅನ್ನುವಂತಹದ್ದು ಅದು ಕುಡುಕರು, ಇಸ್ಪೀಟ್ ಆಡುವವರು ಅಡ್ಡೆ ಹೊರ್ತು ಇವತ್ತು ಪತ್ರಿಕಾಗೋಷ್ಠಿ ನಡೆಸೋದಕ್ಕೆ ಯಾರು ಹೋಗ್ತಾ ಇಲ್ಲ. ಅಲ್ಲಿ 3,000-4,000 ಫೀಸ್ ಇದೆ. ಯಾಕಂದ್ರೆ ನಾವು ಜನರ ದೇಣಿಗೆಯಲ್ಲಿ ಪಕ್ಷ ಕಟ್ತಿರೋಂಥವ್ರು, ನಮಗೆ ನೋವಾಗಿದೆ. 3,000-4,000 ಕೊಟ್ಟು ಅಲ್ಲಿ ಹೋಗ್ತೀವಿ ನಾವು. ಒಬ್ಬ ಪತ್ರಕರ್ತರು ಬರೋದಿಲ್ಲ, ಒಂದು ಯಾವುದೇ ಒಂದು ಪತ್ರಿಕೆ, ಅದು TV ಅವ್ರ ಪತ್ರಕರ್ತರು ಬರೋದಿಲ್ಲ. ಪ್ರೆಸ್ ಕ್ಲಬ್ ಅವ್ರು ಕೇಳಿದ್ರೆ ನಾವು ಹಾಲು ಕೊಡ್ತೀವಿ, ಕರ್ಸ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅಂತಾರೆ. ಅವಾಗ ಏನು ಮಾಡ್ಬೇಕು ನಾವು? ಕವರ್ ಇಟ್ಕೊಂಡು ಎಲ್ಲ ಇವ್ರಿಗೂ ಹೋಗ್ಬೇಕು ಅಲ್ವಾ? ಇದು ನಮ್ಮ ರಾಜ್ಯದ ಮಾಧ್ಯಮ ಸ್ವಾತಂತ್ರ್ಯದ ಪರಿಸ್ಥಿತಿ. ಹಾಗಾಗಿ ಇವೆಲ್ಲನೂ ಇಂಥ ಸಂದರ್ಭಗಳಲ್ಲಿ ನಮ್ಮ ವಿಚಾರನ ಅವ್ರಿಗೆ ಮಾಡೋದಕ್ಕೆ ಈ ಥರದ್ದು ನಾವು ನೇರವಾಗಿ ಕೇಳ್ತಾ ಇದ್ದೀವಿ. ಯಾಕಂದರೆ ಕೆಟ್ಟಿರೋದು ಕೇವಲ ಶಾಸಕಾಂಗ ಅಲ್ಲ, ಕೇವಲ ಕಾರ್ಯಾಂಗವೂ ಅಲ್ಲ, ಕೇವಲ ನ್ಯಾಯಾಂಗವೂ ಅಲ್ಲ. ಒಂದು ನ್ಯೂಟ್ರಲ್ ಸ್ಥಾನದಲ್ಲಿ ನಿಂತ್ಕೊಂಡು ಒಂದು ವೃತ್ತಿ ಧರ್ಮ ಪಾಲಿಸಬೇಕಾದಂತಹ ಮಾಧ್ಯಮವೂ ಕೆಟ್ಟಿದೆ. ಯಾರು ಮಾತಾಡ್ತಿದ್ದಾರೆ? ನಾವು ಮಾತಾಡ್ತಿದ್ವಿ.
ನಾನು ಮಾತಾಡ್ತಾ ಇದ್ದೀನಿ. ಇದನ್ನ ಯಾರಾದರೂ BJP ಕಾಂಗ್ರೆಸ್ JDSನ ರಾಜಕಾರಣಿಗಳು ಮಾತಾಡ್ತಾರಾ? ಯಾಕೆ ಹೇಳಿ? ಅವ್ರ ಫಲಾನುಭವಿಗಳು, ಈ ಅಕ್ರಮ ವ್ಯವಸ್ಥೆಯ, ದುರ್ವ್ಯವಸ್ಥೆಯ, ಕುವ್ಯವಸ್ಥೆಯ ಫಲಾನುಭವಿಗಳು. ಪರಸ್ಪರ ಹೌದೌದು. ನಾವು ಒಪ್ಕೊಳ್ತೇವೆ ಸರ್, ಇದೇ ಕಾರಣಕ್ಕೆ ನಾವು ಅಲ್ಲಿಂದ ಬಿಟ್ಟು. ವೆರಿ ಗುಡ್. ಇವತ್ತು ನಿಜಕ್ಕೂ ರಾಜ್ಯದಲ್ಲಿ ಜನಪರವಾದ ವಿಚಾರಗಳಿಗೆ ಏನಾದ್ರೂ ಜನರಲ್ಲಿ ಒಂದಷ್ಟು ವಿಚಾರ ತಲುಪ್ತಾ ಇದೆ, ಜನರಿಗೆ ತಲುಪ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಇವತ್ತು ಸ್ವತಂತ್ರ ಮಾಧ್ಯಮಗಳು. ನಿಮ್ಮ ತರಹದ ಯೂಟ್ಯೂಬ್ ಚಾನಲ್ಸು, ಫೇಸ್ಬುಕ್ಕಲ್ಲಿ ಮಾಡ್ಕೊಂಡಿರುವಂಥವ್ರು ಏನು ಮಾಧ್ಯಮಗಳನ್ನು ಬಿಟ್ಟು ಹೊರಗೆ ಬಂದು ತಮ್ಮದೇ ಆದಂಥ ಜೀವನವನ್ನು ಕಟ್ಟಿಕೊಂಡು, ಅಥವಾ ಇದ್ರ ಮೂಲಕವೇ ಒಂದು ಜೀವನವನ್ನು ಕಟ್ಕೊಂಡಿರುವಂತಹ, ಅಥವಾ ಇನ್ನೊಂದು ಯಾವುದೋ ಒಂದು ಉದ್ಯೋಗವನ್ನು ಮಾಡ್ತಾ ಈ ತಮ್ಮ ಹಳೆಯ ವೃತ್ತಿಯನ್ನು ಬಿಡಬಾರ್ದು ಅಂದ್ಕೊಂಡು ಪಾಡ್ಕಾಸ್ಟ್ಗಳನ್ನು, ಯೂಟ್ಯೂಬ್ ಚಾನಲ್ಗಳನ್ನ ಮಾಡ್ಕೊಂಡಿರುವಂಥ ಪ್ರಾಮಾಣಿಕರೇ ಇವತ್ತು ರಾಜ್ಯದಲ್ಲಿ ತಲುಪ್ತಾ ಇರೋದು. ಇನ್ಯಾವ ಆ ಚಾನಲ್ಲು, ಈ TV ಅಂದ್ಕೊಂಡು ಏನೇನಿದೆ, ಆ ನ್ಯೂಸು, ಈ TV, ಈ ಚಾನಲ್ ಅಂದ್ಕೊಂಡು ಏನೇನಿದೆ, ಅವನ್ನು ಜನ ಬ್ರೇಕಿಂಗ್ ನ್ಯೂಸ್ ನೋಡೋದಕ್ಕೆ ಮಾತ್ರ ನೋಡ್ತಾರೆ, ಅಭಿಪ್ರಾಯ ರೂಪಿಸ್ಕೊಳ್ಳೋದಕ್ಕಲ್ಲ. ಅವ್ರ ಬಗ್ಗೆ ಜನರಲ್ ಗೌರವನೂ ಇಲ್ಲ, ಮಾನ್ಯತೆನೂ ಇಲ್ಲ. ಸರ್, ನಿಮ್ದೊಂದು ವಿಕ್ರಾಂತ್ ಕರ್ನಾಟಕ ಅಂತ ಪತ್ರಿಕೆ ಇತ್ತಲ್ಲ ಸರ್, ಅದನ್ನ ಸ್ವಲ್ಪ ಡಿಜಿಟಲ್ ಮಾಡಿದ್ರೆ ನಿಮ್ಮ ಪಕ್ಷಕ್ಕೆ ಹೆಲ್ಪ್ ಆಗೋದಿತ್ತಲ್ಲ? ಇಲ್ಲ. ವಿಕ್ರಾಂತ್ ಕರ್ನಾಟಕ ನಾನು ಶುರು ಮಾಡಿದ್ದು 2006ರಲ್ಲಿ ಅಮೆರಿಕದಲ್ಲಿದ್ದಾಗ. ಆವತ್ತಿಗೆ ಮುಖ್ಯವಾಹಿನಿ ಮಾಧ್ಯಮಗಳು ಬಿಟ್ಟರೆ ಈಗ ವಾರಪತ್ರಿಕೆಗಳು ಈ ಥರದ್ದೆಲ್ಲ ತುಂಬ ಟ್ಯಾಬ್ಲಾಯ್ಡ್ ಲೆವೆಲ್ಗೆ ಹೋಗ್ಬಿಟ್ಟಿತ್ತು. ನಾನು ಒಂದ್ಸಲ 2005ರಲ್ಲಿ ಅಮೇರಿಕದಿಂದ ಬಂದಾಗ ಆ ರಜಾದಲ್ಲಿ ನೋಡಿದೆ, ರೋಡಿಗಿಳಿ ರಾಧಿಕಾ ಅಂತ ಆವತ್ತಿನ ಕರ್ನಾಟಕದ ನಂಬರ್ 1 ವಾರಪತ್ರಿಕೆಯ ಹೆಡ್ಲೈನ್, ರೋಡಿಗಿಳಿ ರಾಧಿಕಾ ಅಂತ, 2005ರಲ್ಲಿ. ಸೊ ನನಗೆ ಅದನ್ನೆಲ್ಲ ನೋಡಿ ಬೇಸರ ಆಯಿತು. ಏನಪ್ಪ, ಯಾಕಂದ್ರೆ ನಾನು ಅಷ್ಟೊತ್ತಿಗೆ ದೇಶ ಬಿಟ್ಟು 4-5 ವರ್ಷ ಆಗಿತ್ತು. ಏನು ಹಿಂಗಾಗಿದೆ ನಮ್ಮ ರಾಜ್ಯದಲ್ಲಿ? ನಾವೆಲ್ಲ ಚಿಕ್ಕವರಿದ್ದಾಗ ಸುಧಾ, ತರಂಗ ಅಂತ ಒಂದಷ್ಟು ಸಭ್ಯವಾದಂತಹ, ಲಂಕೇಶ್ ಪತ್ರಿಕೆ ಅಂತ ಒಂದಷ್ಟು ವೈಚಾರಿಕತೆಯನ್ನು ರೂಪಿಸುವಂತಹ, ಪ್ರಜಾಪ್ರಭುತ್ವ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳ ಬಗ್ಗೆ ಮಾತನಾಡುವಂತಹ, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡುವಂಥ ಪತ್ರಿಕೆಗಳಿದ್ವಲ್ಲ. ಇವತ್ತೇನಾಗ್ಬಿಟ್ಟಿದೆ, ಇವತ್ತು ನಂಬರ್ 1 ಪತ್ರಿಕೆ, ವಾರಪತ್ರಿಕೆ, ಲಕ್ಷಾಂತರ ಜನ ಓದುವಂಥ ಪತ್ರಿಕೆ, ಇಂತಹ ಒಂದು ಕೀಳು ಅಭಿರುಚಿಯ, ಕೀಳು ವಿಚಾರ ಯಾವುದಾದ್ರು ಇರಲಿ ನಾನು ಹೇಳ್ತಿರೋದು. ಸೊ ಅದನ್ನೇ ಆ ಥರದ ನಂಬರ್ 1 ಪತ್ರಿಕೆ. ಸೊ ಹಾಗಾಗಿ ನಂಬರ್ 1 ವಾರಪತ್ರಿಕೆ. ಸೊ ಅದಕ್ಕೆ ನಾನು ವಿಕ್ರಾಂತ್ ಕರ್ನಾಟಕ ಶುರು ಮಾಡಿದ್ದು. ಒಂದು ನ್ಯೂಸ್ ವೀಕ್, ಟೈಮ್ ಅಂತ ಏನಿದೆ ಕರ್ನಾಟಕ, ಇಂಡಿಯಾದಲ್ಲಿ ಅವತ್ತು ಔಟ್ಲುಕ್ ಬರ್ತಾಯಿತ್ತು, ವೀಕ್ ಅಂತ ಬರ್ತಾಯಿತ್ತು, ಫ್ರಂಟ್ ಲೈನ್ ಅಂತ, ಆ ಥರದ ಒಂದು ವಾರಪತ್ರಿಕೆ ಕನ್ನಡದಲ್ಲಿ ಮಾಡಬೇಕು ಅಂತೇಳಿ ಅಮೇರಿಕದಲ್ಲಿ ನಾನು ಗಳಿಸಿದ 3 ವರ್ಷಗಳ ನನ್ನ ಸ್ವಂತ ಹಣವನ್ನು, ಅಷ್ಟು ಸೇವಿಂಗ್ಸ್ನ, ಭಾಳ ಸರಳವಾಗಿ ಬದುಕ್ತಾ ಇದ್ದೆ ಅಲ್ಲೂ ಅಷ್ಟೇ. ನಾವೇನು ಗಂಡ ಹೆಂಡತಿ ಅನ್ನೋ ತುಂಬ ಕಡಿಮೆ ಅಗತ್ಯಗಳು, ತುಂಬ ಬದುಕಬೇಕು, ಈಗ ಬದುಕಬೇಕು ಅಂತ ಆವತ್ತು ಇಲ್ಲ, ಇವತ್ತಿಲ್ಲ. ಸರ್, ಪುಣ್ಯಾತ್ಮರೊಬ್ರು ಮೊನ್ನೆ ಹೆಡ್ಲೈನ್ ಬರೆದು, ಪ್ರಜ್ವಲ್ ರೇವಣ್ಣ ನುಂಗಲಾರದು ಅಂತ ಬರೆದು ಡಾಟ್ ಇಟ್ಟು ಅಸಹ್ಯ ಬರೆದು ಈಗಲಿದ್ದಾರೆ ಅಂತ ದೊಡ್ಡ ಪತ್ರಕರ್ತರು. ಅಲ್ಲ, ಇವರು ನೋಡಿ, ಲೈಂಗಿಕ ಕಾರ್ಯಕರ್ತರು ಅಂತ ಇರ್ತಾರೆ ಪಾಪ, ಅವರಿಗೆ ಬೇರೆ ಉದ್ಯೋಗ ಮಾಡೋದಕ್ಕೆ ಅವಕಾಶ ಆಗ್ತಾ ಇಲ್ಲ, ಏನೇನೋ ಅನಿವಾರ್ಯತೆಗಳಿರುತ್ತೆ. ಆದರೆ ಅತ್ಯಂತ ಅಪಾಯಕಾರಿಯಾದಂತಹ ಕೆಲಸ ಅದು ಮಾಡೋದಕ್ಕೆ ಅವಕಾಶವೇ ಸಿಗಬಾರ್ದು. ಏಕೆಂದರೆ ವಿಕೃತರು ಇರ್ತಾರೆ, ಕೊಲೆಗಡುಕರು ಇರ್ತಾರೆ, ಒಬ್ಬ ಹೆಣ್ಣು ಮಗಳ ಅಸಹಾಯಕತೆಯನ್ನು ದುರ್ಬಳಕೆ ಮಾಡ್ಕೊಂಡು ಕೊಲ್ಲಬಹುದು, ಹೀಗೆಲ್ಲ ಇರುತ್ತೆ. ಹಾಗಾಗಿ ಅಪಾಯ ಕೊಡುವಂತಹ ಅದು. ಆಮೇಲೆ ಅದು ಮಾಡಬಾರ್ದಂತಹ ಹಲವಾರು ವಿಚಾರ ಸಂದರ್ಭಗಳ ಕಾರಣಕ್ಕಾಗಿ. ಆದರೆ ಅವರಿಗಿಂತ ಕೀಳಾದಂತಹ ಜನ ಇವರು, ನಿಜ ಅಲ್ವಾ? ವೇಶ್ಯ ಆದವಳಿಗಿಂತ ಕೆಟ್ಟವ್ರು ಯಾರು ಗೊತ್ತಾ? ತಲೆ ಹಿಡುಕರು, ಗಿರಾಕಿಗಳು ನೋಡ್ಕೊಂಡು ಬರೋರು. ಇವರು ಆ ತಲೆ ಹಿಡುಕರು. ಏನು ಹೇಳ್ತೀರಾ? ನಾನು ಯಾವನೇ ಇರಲಿ ಕೇರ್ ಮಾಡೋದಿಲ್ಲ. ನೀವು ಯಾವ ಪತ್ರಿಕೆ ಹೇಳ್ತೀರಿ ನನಗೆ ಗೊತ್ತಿಲ್ಲ, ಯಾರೇ ಆಗಿರಲಿ. ಇವತ್ತು ಬಹುತೇಕ ನಮ್ಮ ಒಂದಷ್ಟು ಮಾಧ್ಯಮಗಳಲ್ಲಿ ಈ ಪರಿಸ್ಥಿತಿ ಇದೆ. ದಿನಪತ್ರಿಕೆ ಸರ್, ದಿನಪತ್ರಿಕೆ ಹೆಡ್ಲೈನ್ ಅಲ್ಲೇ ಬರೆದ್ರು, ಅವೆಲ್ಲ ವಿಷ ತುಂಬುತ್ತಿರುವಂತಹ ಜನರು ಇವತ್ತು ಮಾಧ್ಯಮದಲ್ಲಿರುವಂತಹದ್ದು. ಆದರೆ ಇದೇ ಸಂದರ್ಭದಲ್ಲಿ ಪತ್ರಿಕೆಗಳಿರ್ಬೋದು, ಟಿವಿಗಳಿರ್ಬೋದು, ಎಷ್ಟು ಜನ ನೋಡ್ತಾ ಇದ್ದಾರೆ ಕಳೆದ 4-5 ವರ್ಷಗಳಲ್ಲಿ? ಕೋವಿಡ್ ಬಂದಿದ್ದೆ ಪತ್ರಿಕೆಗಳು ಬಹುತೇಕವಾಗಿ ಇವತ್ತು ಅರ್ಧ ಸರ್ಕ್ಯುಲೇಷನ್ ಇಲ್ಲ. TV ಚಾನಲ್ಗಳು ಇವು ಕಳೆದ 2-3 ವರ್ಷಗಳಿಂದ ಹೆಚ್ಚು ಜನ OTT ನೋಡ್ತಾ ಇದ್ದಾರೆ, ಬೇರೆ ಥರದ ಕಂಟೆಂಟ್ ನೋಡ್ತಾ ಇದ್ದಾರೆ, ಸಿನಿಮಾಗಳು ನೋಡ್ತಾ ಇದ್ದಾರೆ, ಮುಗಿದೋಗಿದೆ. ಸೊ ಇವತ್ತು ಯಾವ ಮಾಧ್ಯಮಗಳು ಅಂತಿದ್ದೀವೋ ನಾವು ಇವತ್ತು ಹೇಳ್ತಿರೋದು, ಈಗಲೂ ನೀವು ಒಳ್ಳೆಯ ದಾರಿಗೆ ಬಂದರೆ ನಿಮಗೆ ಒಂದಷ್ಟು ಗೌರವ ಮತ್ತು ಬದುಕು ಸಿಗುತ್ತೆ. ಇದೇ ದಾರಿಲಿ ಹೋದರೆ ಯಾವಾಗ ಬೇಕಾದ್ರೂ ಚಾನಲ್ಗಳು ಮುಚ್ಚಬಹುದು, ಯಾವಾಗ ಬೇಕಾದ್ರೂ ಮಾಧ್ಯಮ ಸಂಸ್ಥೆ ಮುಚ್ಚಬಹುದು. ಹೋದ ವರ್ಷ 50 ಚಾನಲ್ ಬಂದವು. ಆಗುತ್ತೆ. ಯಾಕಂದರೆ ಇದು ಹೊಸ ಯುಗದಲ್ಲಿ ನಿಮ್ಮನ್ನು ಯಾರು ಕೇಳ್ತಾರೆ? ಹೋಗಲಿ, ಅಯ್ಯೋ ಪಾಪ ಬಹಳ ಚೆನ್ನಾಗಿತ್ತು, ಬಹಳ ಒಳ್ಳೆಯದಾಗಿತ್ತು, ಹೋಗ್ಬಿಡುತ್ತೆ ಅಂತ ಅಂದ್ಕೊಳ್ತಾರೆ ಇವ್ರನ್ನ. ಗುಡ್ ರಿಡನ್ಸ್, ತೊಲಗಿದ್ದೇ ಒಳ್ಳೆಯದು. ಜನರ ಅಭಿಪ್ರಾಯನೋ ಗುಡ್ ರಿಡನ್ಸ್, ತೊಲಗ್ತು ಸಾಧ್ಯ. ಸೊ ಹಾಗಾಗಿ ವ್ಯಕ್ತಿಗಳು ನಾಶ ಆಗಬಹುದು, ಆದರೆ ಸಂಸ್ಥೆಗಳು ನಾಶ ಆಗಬಾರ್ದು. ಇವತ್ತಾಗ್ತಿರೋದು ಸಂಸ್ಥೆಗಳ ನಾಶ.
ಅದಕ್ಕೆ ನನಗೆ ಬೇಸರ ಇದೆ. ನಮಗೆ ಅವರು ಸಾಕಷ್ಟು ಸಂದರ್ಭಗಳಲ್ಲಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಡಳಿತದಲ್ಲಿ ಒಂದಷ್ಟು ಸುಧಾರಣೆ ತರೋದಕ್ಕೆ ನಾವು ಕಾರಣ. ಅನ್ನಭಾಗ್ಯ ಯೋಜನೆಯಲ್ಲಿ ನಡೀತಿದ್ದಂಥ ಅಕ್ರಮಗಳು ಹತೋಟಿಗೆ ಬರೋದಕ್ಕೆ ನಿಲ್ಲಿಸೋದಕ್ಕಾಗಿಲ್ಲ, ಹತೋಟಿಗೆ ಬರೋದಕ್ಕೆ ನಾವು ಕಾರಣ. ಸರ್ಕಾರಿ ಅಧಿಕಾರಿಗಳ ದರ್ಪ ದೌರ್ಜನ್ಯಕ್ಕೆ ಒಂದಷ್ಟು ಕಡಿವಾಣ ಬೀಳೋದಕ್ಕೆ ನಾವು ಕಾರಣ. ಪೊಲೀಸರು ಹೇಗಂದರೆ ದಬ್ಬಾಳಿಕೆ ಮಾಡ್ತಾಯಿದ್ರು, ಇವತ್ತು ಅಲ್ಲಿ ಪೊಲೀಸ್ ಸ್ಟೇಷನ್ಗೂ ಹೋಗಿ ವಿಡಿಯೋ ಮಾಡುವಂಥದ್ದು ಇಡೀ ದೇಶದಲ್ಲೇ ಎಲ್ಲೂ ಇಲ್ಲ. ಮಾಡಿದ್ದು ನಾವೇ. ಕರ್ನಾಟಕದಲ್ಲಿ ಮಾತ್ರ ಈ ಕ್ರಾಂತಿ ಆಗಿದೆ. ಒಂದು ಭ್ರಷ್ಟ ಮತ್ತು ದುಷ್ಟ ಪೊಲೀಸ್ ವ್ಯವಸ್ಥೆಯನ್ನು ಎದುರಾಕೊಂಡು ನಾವೆಷ್ಟೆಲ್ಲ ಕಷ್ಟ ನಷ್ಟ ಆದರೂ ಹಿಂದೆಗಿದೆ ಇವತ್ತು ಬದಲಾವಣೆ ಮಾಡೋದಕ್ಕೆ ಕಾರಣ ಆಗಿದ್ವಿ. ಸರ್ಕಾರಿ ಕಾರುಗಳನ್ನು ಪೆಟ್ರೋಲು ಡೀಸೆಲ್ ಸಮೇತವಾಗಿ ಸರ್ಕಾರಿ ಕಾರುಗಳನ್ನ ದುರುಪಯೋಗ ಮಾಡ್ಕೊಳ್ತಾ ನಿಲ್ಲಿಸಿದ್ದೀವಿ. ಲಂಚ ಭ್ರಷ್ಟಾಚಾರ ಅಥವಾ ಹಣ ಹಂಚಿಕೆ ಎಲೆಕ್ಷನ್ ಟೈಮಲ್ಲಿ ಅದು ತಪ್ಪು ಅನ್ನುವಂಥ ಜನಜಾಗೃತಿಯನ್ನು ಮೂಡಿಸಿದ್ದೀವಿ. ಯಾರಾದರೂ ಬರೆದಿದ್ದಾರಾ? ಎಲ್ಲ ಬರೆದಿದ್ದಾರೆ ಪ್ರಾಸಂಗಿಕವಾಗಿ ಇದಕ್ಕಾಗಿ. ಆದರೆ ನಿಜಕ್ಕೂ ಡೆಕ್ಕನ್ ಹೆರಾಲ್ಡಲ್ಲಿ 2023ರಲ್ಲಿ ವಿಡಿಯೋ ಆಕ್ಟಿವಿಸಮ್ ಸೇಸ್ ದ ಪಯನಿಯರ್ ಅಂತೇನು ವಿಡಿಯೋ ಆಕ್ಟಿವಿಸಮ್ ಈಸ್ ಹೈಲಿ ರಿಲೆವೆಂಟ್ ಸೇಸ್ ದ ಪಯನಿಯರ್ ಅಂತೇಳಿ ನನ್ನ ಬಗ್ಗೆ ಒಂದು ಲೇಖನ ಮಾಡ್ತು ಡೆಕ್ಕನ್ ಹೆರಾಲ್ಡ್. ಕನ್ನಡದ ಯಾವ ಪತ್ರಿಕೆಯೂ ಮಾಡಲಿಲ್ಲ. ಯಾಕೆ? ನಾವು ಯೋಗ್ಯರಲ್ವಾ? ನಮ್ಮ ಪಕ್ಷ ಯೋಗ್ಯವಲ್ವಾ? ನಮ್ಮ ಪಕ್ಷದ ಸೈನಿಕರು ಈ ರಾಜ್ಯದ ಪ್ರಜೆಗಳಲ್ವಾ? ದುಡ್ಡು ಕೊಡಲ್ವಲ್ಲ. ಮತ್ತೆ ಅಂಥ ಮಾಧ್ಯಮದ ಬಗ್ಗೆ ಯಾಕೆ ಮಾತಾಡಬೇಕು? ಒಳ್ಳೆಯದಾಗಿ ಅದೇ ಒಂದು ರೀಸನ್. ಇವತ್ತಲ್ಲ ನಾಳೆ ಬರುತ್ತೆ. ಇವತ್ತಲ್ಲ ನಾಳೆ ಇದೇ ಜನ ನಮ್ಮ ಬಗ್ಗೆ ಪುಂಖಾನುಪುಂಖವಾಗಿ ಪುಟಗಟ್ಟಲೆ ಬರೀತಾರೆ. ಬರೆದಿಟ್ಕೊಳ್ಳಿ. ಮತ್ತೆ ಸರ್, ನಿಮ್ಮ ಬ್ರದರ್ JDS ಪಾರ್ಟಿಯಲ್ಲಿ ಇದ್ರಲ್ಲ ಸರ್, ಅವ್ರಿಗೆ BJPಲಿದ್ದಾರೆ. ಸಕ್ರಿಯವಾಗಿ ಇದ್ದಂಗಿಲ್ಲ. ಅವರು ಮೊದಲು BJPಲಿದ್ದರು, JDSಗೆ ಬಂದಿದ್ದರು, ಮತ್ತು BJPಲಿದ್ದಾರೆ, ಸಕ್ರಿಯವಾಗಿಲ್ಲ. ನನ್ನ ಮೊದಲ ಓಟ್ ಯಾರಿಗೆ ಗೊತ್ತಾಕಿರೋದು? BJPಗೆ. ನಾನು 17 ವರ್ಷಕ್ಕೆ ನನಗೆ ವೋಟಿಂಗ್ ಬಂದಿತ್ತು. ನೀನು 18 ತುಂಬದಕ್ಕೆ ಮೊದಲೇ ನನ್ನ ಹೆಸರು ವೋಟಿಂಗಲ್ಲಿ ಸೇರಿಸ್ಬಿಟ್ಟಿದ್ರು. ನಾನು ಕಾರಣ ಅಲ್ಲ. ಬರ್ಕೊಂಡು ಹೋಗ್ತಾರೆ. ಎಷ್ಟು ವಯಸ್ಸಿಗೆ? ನಮ್ಮಲ್ಲಿ 18 ತುಂಬಬೇಕು. 18 ಅನ್ನೋವಾಗ ಏನಂತಾರೆ? 18 ಬಿದ್ದಿದೆ ಅಂದಾಗ, 18 ತುಂಬಿದಾಗ 19 ಅಂತಾರೆ ಅಲ್ವಾ? ನಮ್ಮಲ್ಲಿ ವಯಸ್ಸು ಈಗ ಅಮೇರಿಕದಲ್ಲಿ ತುಂಬಿದ ವರ್ಷನ. ಈಗ ನನಗೆ 51 ವರ್ಷ, ಆದರೆ ಇಲ್ಲಿ ಕೇಳಿದಾಗ 52 ಅನ್ಬೇಕು ನಾನು. ಯಾಕೆ 52 ನಡೀತಾ ಇದೆಯಲ್ಲ, ಅದಕ್ಕೆ 52. ಹಾಗಾಗಿ 17 ವರ್ಷಕ್ಕೇನೆ 91 ಇಸ್ವಿಯಲ್ಲಿ ನಮ್ಮ ಊರಿನಲ್ಲಿ BJPಯ ಪೋಲಿಂಗ್ ಬೂತ್ ಏಜೆಂಟ್ ಆಗಿ ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಗ್ರಾಮದಲ್ಲಿ ನಡೀತಿದ್ದಂತಹ ಬೋಗಸ್ ವೋಟ್ಗಳನ್ನು ನಿಲ್ಲಿಸಿದವನು 18 ವರ್ಷವೂ ತುಂಬದ, ಆದರೆ ಮತದಾರರ ಪಟ್ಟಿಯಲ್ಲಿದ್ದ BJPಯ ಬೂತ್ ಏಜೆಂಟ್ ಆಗಿದ್ದ ರವಿ. ಗೊತ್ತಾ? JDSಗೂ ಓಟ್ ಹಾಕಿದ್ದೀನಿ, ಕಾಂಗ್ರೆಸ್ಗೂ ಓಟ್ ಹಾಕಿದ್ದೀನಿ, ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಿದ್ದೀನಿ, BJP ಪರವಾಗಿ ಪ್ರಚಾರ ಮಾಡಿದ್ದೀನಿ. ಅಲ್ಲ ಸರ್, ನಾವು ಅಲ್ಲದೆ ಇದ್ದಾಗ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಅವಾಗ ಎಲ್ಲಿತ್ತು ನಮಗೆ? ಯಾವಾಗ ಇದು ಪರ್ಯಾಯ ತಾನೇ ಆಗಲಿ, ಆಯ್ಕೆಗಳು ತಾನೇ ಎಲ್ಲಿತ್ತು? ನಾನೇನು 17-18 ವರ್ಷಕ್ಕೆ ನಾನು ರವಿಕೃಷ್ಣ ಅಡಿನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತ ಮಾಡಿಬಿಟ್ಟು ಆವಾಗ ಏನು ಇಂಡಿಪೆಂಡೆಂಟ್ ಆಗಿರಬೇಕಾಗಿತ್ತಾ? ನಮ್ಮಣ್ಣ ನನಗಿಂತ 5 ವರ್ಷ ದೊಡ್ಡವರು. ನಾನು ನೀನು ಪಾರ್ಟಿ ಮಾಡ್ತಾನೆ, ಅಲ್ಲಿ ತನಕ ನಾನು ಯಾವ ಪಾರ್ಟಿಲಿ ಇರಬಾರ್ದು, ನಾನು ರಾಜಕೀಯವಾಗಿರಬಾರ್ದು, ನಾನು ವೋಟು ಆಗಬಾರ್ದು ಅಂತ ಅವ್ರು ಅನ್ಕೊಳಕ್ಕಾಗುತ್ತಾ? ಅವ್ರಿಗೇನು ಸ್ವತಂತ್ರ ವ್ಯಕ್ತಿತ್ವ ಇಲ್ವಾ? ಇಲ್ಲ. ನಮ್ಮಲ್ಲಿ ವಂಶ ಪಾರಂಪರ್ಯ ರಾಜಕಾರಣಕ್ಕೆ ಇನ್ನೊಂದಕ್ಕೆ ಆ ಥರಕ್ಕೇನಿಲ್ಲ. ಅವರು ನಮಗೆ ಬೇರೆ ರೀತಿಯಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ಅಲ್ಲಿ ಸ್ಥಳೀಯವಾಗಿ, ಬೇರೆ ರೀತಿಲಿ. ಅಂದರೆ ಅವ್ರ ಇದರಲ್ಲಿ ಅವ್ರ ಕೈಲಾಗಿದ್ದು ಯಾರನ್ನು ಮನೆಯವರನ್ನೇ ಒಂದೊಂದು ಪಾರ್ಟಿಲಿ 4 ಜನ ಇರ್ತಾರೆ. ಅವ್ರು ವೈಯಕ್ತಿಕವಾದದ್ದು. ಆದರೆ ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳ ವಿರುದ್ಧ ಅವರು ಇಲ್ಲ. ನಮ್ಮ ಮನೆಯವರನ್ನು ನಾನು ಹೇಳ್ತಿದ್ವಿ ಇಷ್ಟೂ ಕಾಲ ಅವ್ರು ಯಾವುದೋ ಕಾರಣಗಳಿಂದಾಗಿ ಯಾವುದೋ ರಾಜಕೀಯ ಪಕ್ಷಗಳಿದ್ದರು ನಾವು ಬರೋದಕ್ಕೆ ಮೊದಲು. ಹಾಗಂತೇಳಿ ಈಗ ತಮ್ಮ ಮಾಡಿಬಿಟ್ಟಿದೆ ಅಂದ ತಕ್ಷಣ ಅಣ್ಣ ಓಡ್ ಬಂದ್ಬಿಡೋದಕ್ಕಾಗುತ್ತಾ? ಅವ್ರದ್ದೇನು ಅವರ ಸಂಪರ್ಕಗಳು, ಸಂಬಂಧಗಳು ಅಥವಾ ಒಲವು ನಿಲುವು ಬೇರೆನೇ ಇರಬಹುದು ಅವ್ರಿಗೆ. ನಮ್ಮ ಒಲವು ನಿಲುವನ್ನೇ ಮೆಚ್ಕೋಬೇಕು ಅಂತೇನು ಅವರು? ಸರಿ, ನಾನಿನ್ನೂ ಪ್ರಶ್ನೆ ಕೇಳ್ತೀನಿ. ನಮ್ಮ ಮನೆಯವರ ಪಕ್ಷದಲ್ಲಿ ನಾನೇ ಹಾಕಿಲ್ಲ. ನಾನು ಯಾರು? ಯಾವ ದೊಡ್ಡ ಮನುಷ್ಯ? ಏನು ಅಣ್ಣನ ಮೀರಿ ಅಣ್ಣ ಇರುವಂತಹ ಒಂದು ಪಕ್ಷದ ಜೊತೆ, ಅಣ್ಣ ಇರುವಂತಹ ಜನರ ಜೊತೆ ಇಲ್ಲದೆ ಇರುವಂತಹ ತಮ್ಮ, ಅವನೆಂತ ತಮ್ಮ? ಅಲ್ಲ, ನಾನು ನಿಮ್ಮ ಜೊತೆಗೆ ಮಾತಾಡ್ತಾ ಇರೋದ್ರಿಂದ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನಿಮ್ಮ ಪ್ರಕಾರ ಅವರು ಒಂದು ಭ್ರಷ್ಟ ಪಕ್ಷದಲ್ಲಿ? ಹೌದು. ಅವರು ನಮ್ಮ ವಿರೋಧಿನೇ ರಾಜಕೀಯವಾಗಿ. ಆ ಬದಲಾವಣೆ ನಿಮ್ಮಿಂದನೇ ಶುರುವಾಗಲಿ. ಅವರನ್ನು ನಿಮ್ಮ ಪಕ್ಷಕ್ಕೆ ಕರ್ಕೊಂಡು ಅವ್ರನ್ನ ಕಾರ್ಯಕರ್ತರನ್ನಾಗಿ ಮಾಡಿ. ಯಾಕೆ? ಅದನ್ನೇ ಕೇಳ್ತೀನಿ. ಪಕ್ಷಪಾತ ಯಾವಾಗ ಆಗುತ್ತೆ ಅಂದ್ರೆ ಅವ್ರು ಒಂದು ಅಧಿಕಾರ ಕೊಟ್ಟಾಗ ಅದು ಸ್ವಜನ ಪಕ್ಷಪಾತ ಆಗುತ್ತೆ. ನಿಮ್ಮ ಪಕ್ಷದಲ್ಲಿ ಅವ್ರ ಒಂದು ಕಾರ್ಯಕರ್ತ ಸ್ಥಾನ ಕೊಟ್ಟು ಅಲ್ಲಿಂದ ಬದಲಾವಣೆ ಶುರುವಾಗಲಿ. ನಿಮ್ಮಿಂದ ನಾವು ಬೇಡ ಅಂತೀವಾ? ಅವ್ರು ಆಗಲ್ಲ ಅಂದಾಗ ಏನ್ ಮಾಡ್ತೀವಿ? ಬಡಿತೀವಾ? ಇವತ್ತಿಗೂ ರಾಜ್ಯದಲ್ಲಿ ನಮ್ಮ ವಿಚಾರವನ್ನ ಒಪ್ಪಲಾರದ ಕೋಟ್ಯಾಂತರ ಜನ ಇದ್ದಾರಲ್ವಾ? ಅದೇ ತರಕ್ಕೆ ಅವರು ಇರಬಹುದಲ್ವಾ? ಅದ್ರಲ್ಲಿ ತಪ್ಪೇನಿದೆ? ಅವ್ರದ್ದು ಇಲ್ಲಪ್ಪ, ನಿನ್ನ ರಾಜಕಾರಣ ಮಾಡು, ನಮ್ಮ ರಾಜಕಾರಣ ನಾವು ಮಾಡ್ತೀವಿ ಅಂತ ಅವ್ರಂದ್ರೆ, ಇಲ್ಲ ನನ್ನ ರಾಜಕಾರಣ ಉತ್ತಮವಾದದ್ದು ನಿನ್ನ ಬಾ ಅಂದಾಗ, ಇಲ್ಲ ನಮ್ಗೆ ಇದರಲ್ಲೇ ಇರೋದಕ್ಕೆ ಇಷ್ಟ ಅಂದಾಗ ಏನು ಮಾಡ್ತೀರಾ? ಇಷ್ಟೋ ಅದಕ್ಕೆ ರಾಜಕಾರಣ ಅನ್ನುವಂಥದ್ದು ಭಾವನೆಗಳ ಮೇಲೆ ಹೋಗುತ್ತೆ ಎಷ್ಟೋ ಸಂದರ್ಭಗಳಲ್ಲಿ, ತತ್ವದ ವಿಚಾರದ ಮೇಲೆ. ಅಂದರೆ ಚುನಾವಣಾ ರಾಜಕಾರಣ ಅನ್ನುವಂಥದ್ದು ತತ್ವದ ಮೇಲೆ ಹೋಗೋದಿಲ್ಲ ಭಾಳ ಸಂದರ್ಭಗಳಲ್ಲಿ.
ಭಾವನೆಗಳ ಮೇಲೆ, ಅಧಿಕಾರದ ಮೇಲೆ, ಯಾರು ಅಧಿಕಾರದಲ್ಲಿದ್ದಾರೆ ಅವರಿಂದ ನಮಗೇನು ಅನುಕೂಲ. ಈಗ ಎಷ್ಟೋ ಹಳ್ಳಿಗಳಲ್ಲಿ ನಿಮಗೆ ಗೊತ್ತಿರಲಿ, ನೀವು ಉತ್ತರ ಕರ್ನಾಟಕದವರಾಗಿರೋದ್ರಿಂದ, ಬಾಗಲಕೋಟೆಯವರಾಗಿರೋದ್ರಿಂದ ಕೃಷ್ಣಾ ನದಿಯಿಂದ 8 ಕಿಲೋಮೀಟ್ರು 10 ಕಿಲೋಮೀಟ್ರು ನೀರನ್ನು ಪೈಪ್ಗಳಲ್ಲಿ ತಗೊಂಡು ಹೋಗ್ತಾರೆ. ನೋಡಿದಿರಲ್ವಾ? ಕೃಷ್ಣಾ ನದಿಲಿ ಎಲ್ಲಿ ನೋಡಿದ್ರು ಡ್ರಮ್ಮುಗಳ ಮೇಲೆ ಮೋಟ್ರಿಟ್ಟು, ಪ್ಯಾನಲ್ ಬೋರ್ಡು ಮೋಟ್ರಿಟ್ಟು ಅದನ್ನು ನದಿಯಲ್ಲಿ ನೀರಲ್ಲಿ ಮುಳುಗಿಸಿ ಮೋಟ್ರನ್ನಿಟ್ಟು ಪಂಪ್ ಮಾಡ್ತಾ ಇದ್ದಾರೋ ಇಲ್ವಾ? ಸಾವಿರಾರು ಜನ, 10,000 ಜನ ಮಾಡ್ತಾ ಇದ್ದಾರೆ. ಪೈಪ್ ಯಾರ್ದ್ರ ಮೇಲೆ ಹಾಕ್ಕೊಂಬರ್ತಾರೆ? ಮೇಲ್ಗಡೆ ಇರೋ ಜಮೀನವ್ರ ಮೇಲೆ ಅಲ್ವಾ? ಈಗ ಊರಿನ ಗೌಡನ ಜಮೀನು ಅಥವಾ ಊರಿನ ಮುಖಂಡನ ಜಮೀನು ನಮ್ಮ ಜಮೀನಿಗಿಂತ ಮೇಲೆ ಇದೆ, ನಮ್ಮ ಪೈಪ್ ಅವ್ನು ಹೊಲದ ಒಳಗಡೆ ಬಂದಿದೆ ಅಂದರೆ ಈ ಜಮೀನು ಅವ್ನು ಕೆಳಗಡೆ ಇರೋ ಜಮೀನು ಅವನ ಊರಿನ ಯಜಮಾನ ಅಥವಾ ಊರಿನ ಮುಖಂಡ ಅಥವಾ ಇನ್ನೊಂದು ಪಕ್ಷದ ಮುಖಂಡ ಯಾವನಿರ್ತಾನೆ ಅವನ ವಿರುದ್ಧವಾಗಿ ಓಟ್ ಹಾಕೋದಕ್ಕಾಗಲಿ ಪ್ರಚಾರ ಮಾಡೋದಕ್ಕಾಗಲಿ ಹೋಗೋದೇ ಇಲ್ಲ. ಯಾಕಂದರೆ ಅವ್ನು ಅಳುಗುಳುವಿನ ಪ್ರಶ್ನೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪೈಪ್ ಹಾಕೊಂಡು ಬಂದಿದ್ದಾನೆ. ವಿರುದ್ಧ ಏನಾರು ಅವರ ಮಗನೇ ನೀನು ಹಿಂಗೆ ಮಾಡ್ತೀಯ ತಗೋ ಅಂತೇಳಿ ನಾಳೆ ಅವ್ನು ಪೈಪೇ ಎತ್ತಿಬಿಡ್ತಾನೆ. ಇವನೇನು ಭಯ ಪಡ್ಕೊಳ್ಬೇಕು? ಎಲ್ಲಿಂದ ತರ್ತಾನೆ ನೀರು? ಅವಾಗ ಇಷ್ಟೆಲ್ಲ ಯಾರು ಕೊಡ್ತಾರೆ? ತುಂಬ ಸಿಂಪಲ್. ನಾನು ಹೇಳಿದ್ದು, ಊರುಗಳಲ್ಲಿ ಯಾವ್ಯಾವ ಥರ ಕೊಠಡಿಗಳಿರುತ್ತೆ ಅಂದಾಗ ಒಂಟಿ ಮಾಡಾಕ್ ಬಿಡ್ತಾರೆ, ಕೊಂದೆ ಹಾಕ್ಬಿಡ್ತಾರೆ, ಬಹಿಷ್ಕಾರ ಹಾಕ್ಬಿಡ್ತಾರೆ. ಎಲ್ರಿಗೂ ಅದಕ್ಕೇನು ಇರಬೇಕು? ಸ್ವಾವಲಂಬಿತನ ಇರಬೇಕು. ಅವರು ಮಾತ್ರ ಸ್ವತಂತ್ರವಾದಂಥ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕಾಗುತ್ತೆ. ಎಲ್ಲಿ ತನಕ ಒಂದಲ್ಲ ಒಂದು ರೀತಿಯಲ್ಲಿ ಪರಾವಲಂಬಿಗಳಾಗಿರ್ತೀವೋ ಅಲ್ಲಿ ತನಕ ನಮಗಿದು ತಪ್ಪು ಅನ್ನಿಸಿದ್ರು ನಾವು ಕೆಲವೊಬ್ಬರ ಜೊತೆನೇ ಇರಬೇಕಾಗುತ್ತೆ. ಸ್ವಾವಲಂಬಿ ಹಲವಾರು ರೀತಿಗಳಲ್ಲಿ, ಆರ್ಥಿಕ ಸ್ವಾವಲಂಬನೆ, ಸಂಬಂಧಗಳಲ್ಲಿ ಸ್ವಾವಲಂಬನೆ. ವ್ಯಕ್ತಿಗತವಾಗಿ ನಾನು ಯಾವಾಗ ಸ್ವತಂತ್ರವಾಗಿರ್ತೀನಿ, ನನಗೆ ಇತರರ ಎಮೋಷ್ನಲಿನೂ ನನಗೆ ಯಾರೂ ಬೇಕಾಗಿಲ್ಲ, ಫೈನಾನ್ಷಿಯಲಿನೂ ಯಾರೂ ಬೇಕಾಗಿಲ್ಲ, ಫಿಸಿಕಲಿನೂ ಯಾರೂ ಬೇಕಾಗಿಲ್ಲ ಅಂದಾಗ ಯಾರು ಹಂಗಿರೋದು? ಸನ್ಯಾಸಿಗಳು. ಮಿಕ್ಕವರು ಪ್ರತಿಯೊಬ್ಬ ಗೃಹಸ್ಥನು, ಸನ್ಯಾಸಿ ಅಲ್ಲದ ಪ್ರತಿಯೊಬ್ಬ ವ್ಯಕ್ತಿಯು ಭೂಮಿ ಮೇಲೆ ನಡೆದಾಡ್ತಿರುವಂಥವನು, ಬದುಕಿರುವಂಥವನು, ಅವನು ಒಂದಲ್ಲ ಒಂದು ರೀತಿಯಲ್ಲಿ ಪರರ ಮೇಲೆ ಅವಲಂಬನೆ ಇದ್ದೇ ಇರುತ್ತೆ. ನಾನು ಸ್ವಾವಲಂಬಿ ಅಂದ್ಕೊಳ್ಳೋನು ಯಾವನು ಗೊತ್ತಾ? ಎಲ್ಲವನ್ನೂ ಬಿಟ್ಟಂತಹ ಸನ್ಯಾಸಿಗಳು. ಪುಡ್ಗೋಸಿ ಹಾಕ್ಕೊಂಡಿರೋ ಸನ್ಯಾಸಿನೂ ಸ್ವಾವಲಂಬಿ ಅಲ್ಲ. ಯಾಕಂದರೆ ಆ ಪುಡ್ಗೋಸಿ ಎಲ್ಲಿಂದ ತರ್ತಾನೆ ಅವನು? ಆ ಬಟ್ಟೆ ಎಲ್ಲನೂ ತಗೊಳ್ಳೇಬೇಕಲ್ವಾ? ಹಾಗಾಗಿ ಎಲ್ಲ ಬಿಟ್ಟಂತಹ ಗೊಮ್ಮಟೇಶ್ವರ ಮಾತ್ರ ಇಲ್ಲಿ ಯಾರಿಗೂ ಅವಲಂಬಿತನಾಗದೇ ಇರಬಹುದು. ಹಾಗಾಗಿ ನೀವು ನಮ್ಮ ಅಣ್ಣನ ವಿಚಾರ ಕೇಳೋದಲ್ವಾ? ಅಷ್ಟೇ, ಇದು ಅಷ್ಟೇ ಸಂಬಂಧ, ಸಿಂಪಲ್. ಅವ್ರ ಪರಿವರ್ತನೆ ಆಗಿಲ್ಲ, ನಮ್ಮ ವಿಚಾರ ನಂಬ್ತಾ ಇಲ್ಲ, ಒಪ್ಕೊಳ್ತಾ ಇಲ್ಲ ಅಂತಲ್ಲ. ಅದಕ್ಕಿಂತ ಮೊದಲು ನಾವು ಮಾಡೋದಕ್ಕೆ ಮೊದಲು ಅವ್ರದ್ದು ಏನೇನೋ ಸಂಬಂಧಗಳು, ಸಂಪರ್ಕಗಳು, ಅದಕ್ಕೂ ಗೌರವಿಸಬೇಕು. ಆದರೆ ಯಾವುದೋ ಒಂದು ಸಂದರ್ಭ ಬರಬಹುದು, ನಮ್ಮದು ಉತ್ತಮ ಇಲ್ಲ, ನಾನು ಇದನ್ನು ದಾಟಿ ಹೋಗಬೇಕು ಅಲ್ಲಿಗೆ ಅಂತ ಪ್ರೇರಣೆ ಬರಬಹುದು. ಈಗ ಎಷ್ಟೋ ಜನ ನಮ್ಮ ಪಕ್ಷಕ್ಕೆ ಬಂದಿರೋರು ಆ ಪ್ರೇರಣೆ ಆಗಿದೆ. ವಿಶೇಷವಾಗಿ ನೋಡಿ, ಒಂದು ಹಂತ, ವಿಶೇಷವಾಗಿ 20-30 ವರ್ಷ ವಯಸ್ಸಿನಲ್ಲಿ ನೀವು ದಾಟೋದು ಸುಲಭ. ನೀವು ವಯಸ್ಸು ಆಗ್ತಾ ದಾಟೋದು ಕಷ್ಟ. ಕರೆಕ್ಟಾಗಿ ಹೇಳಿದ್ದೀನಿ ಅಂದ್ಕೊಳ್ತೀನಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ರಾಜಕಾರಣ ಆಗಿರ್ಬೋದು, ನಿಮ್ಮ ಮ್ಯಾನಿಫೆಸ್ಟೋ ಆಗಿರ್ಬೋದು, ಅಥವಾ ನಿಮ್ಮ ಹೋರಾಟದ ಬಗ್ಗೆ ಆಗಿರ್ಬೋದು, ಏನು ಹೇಳ್ತೀರಾ ಸರ್ ಅಂತಿಮವಾಗಿ ಒಂದು 2 ನಿಮಿಷದಲ್ಲಿ? ನೋಡಿ, ಇವತ್ತು ಕರ್ನಾಟಕದಲ್ಲಿ ಸ್ವಚ್ಛ ಮತ್ತು ಪ್ರಾಮಾಣಿಕ ರಾಜಕಾರಣವನ್ನು ಪ್ರಾಮಾಣಿಕವಾಗಿ ಮತ್ತು ಬದ್ಧತೆಯಿಂದ ಮಾಡ್ತಾ ಇರುವಂಥ ಏಕೈಕ ಪಕ್ಷ ಅಂದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರುವಂಥ ಸಾವಿರಾರು ಜನ ಕಾರ್ಯಕರ್ತರು ಅನ್ನೋದಿಲ್ಲ, ನಾವು ಅವ್ರನ್ನ ಸೈನಿಕರು ಅಂತೀವಿ. ಇವ್ರನ್ನೆಲ್ಲ ನೀವು ನೋಡಿದ್ದೀರಾ. ಹಸಿರು ಕೆಂಪು ಟೀ ಶರ್ಟ್ ಹಾಕ್ಕೊಂಡು ರಾಜ್ಯದಲ್ಲಿ ಎಲ್ಲ ಕಡೆಗಳಲ್ಲೂ ಸರ್ಕಾರಿ ಕಚೇರಿಗಳಿಗೆ ಹೋಗಿ ಒಂದು ಅಭಿಯಾನ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರವನ್ನು ಪ್ರಶ್ನಿಸ್ತಾ ಇದ್ದಾರೆ, ಲೈವ್ ಮಾಡ್ತಾ ಇದ್ದಾರೆ, ಪೊಲೀಸರ ದಬ್ಬಾಳಿಕೆಯನ್ನು ವಿರೋಧಿಸ್ತಾ ಇದ್ದಾರೆ. ಆದರೆ ಇಷ್ಟೆಲ್ಲ ಮಾಡಿದ್ರೂ ವ್ಯವಸ್ಥೆ ಬದಲಾಗದೆ, ಚುನಾವಣಾ ಅಕ್ರಮಗಳು ನಿಲ್ಲದೆ, ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣ ಹೋಗದೆ ನಮ್ಮ ರಾಜ್ಯದಲ್ಲಿ ಒಳ್ಳೆಯ ಆಡಳಿತ ಬರೋದಿಲ್ಲ. ನಮ್ಮ ರಾಜ್ಯ ಶ್ರೀಮಂತವಾದ ರಾಜ್ಯ. 4,49,000 ಕೋಟಿ ರೂಪಾಯಿಗಳು ನಮ್ಮ ರಾಜ್ಯದ 1 ವರ್ಷದ ಬಜೆಟ್ಟು. ಮುಂದಿನ ವರ್ಷಕ್ಕೆ 2027ಕ್ಕೆ ಅದು 5 ಲಕ್ಷ ಕೋಟಿ ರೂಪಾಯಿ ದಾಟುತ್ತೆ. ಶ್ರೀಮಂತವಾದ ಸರ್ಕಾರ, ರಾಜ್ಯದ ಜನ ಬಡವರು. ಇಲ್ಲಿ ಅಸಮಾನತೆ ಇದೆ, ಬಡತನ ಇದೆ, ನಿರುದ್ಯೋಗ ಇದೆ. ಇದಕ್ಕೆ ಏಕೈಕ ಕಾರಣ, ಶ್ರೀಮಂತವಾದ ರಾಜ್ಯದಲ್ಲಿ ಬಹುತೇಕರು ಬಡವರು, ಭಿಕಾರಿಗಳು ಅಂದರೆ ಅದಕ್ಕೆ ಕಾರಣ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಆಯ್ಕೆಗಳು ಸರಿಯಿಲ್ಲದೆ ಇರುವಂತಹದ್ದು. ಹಾಗಾಗಿ ನೀವು ಚುನಾವಣಾ ರಾಜಕಾರಣ ಮಾಡುವ ಈ ಚುನಾವಣೆಯ ಸಂದರ್ಭದಲ್ಲಿ ಹಣಕ್ಕೆ, ಹೆಂಡಕ್ಕೆ, ಜಾತಿಗೆ, ಕೋಮುಗೆ ಇವ್ಯಾವುದಕ್ಕೂ ಬಲಿಯಾಗದೆ, ಆಮಿಷಕ್ಕೆ ಒಳಗಾಗದೆ ಪ್ರಾಮಾಣಿಕರನ್ನು, ಯೋಗ್ಯರನ್ನು ಆರಿಸ್ಕೊಳ್ಳಿ. ಈ ಪ್ರಾಮಾಣಿಕರು, ಯೋಗ್ಯರು JCB ಅಂತ ನಾವೇನು ಹೇಳ್ತೀವಿ, JDS, ಕಾಂಗ್ರೆಸ್ಸು, BJP ಪಕ್ಷದಲ್ಲಿ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಅವರು ಅಕ್ರಮಗಳನ್ನು ಮಾಡೇ ಗೆಲ್ತಾ ಇರುವಂಥದ್ದು. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ನೀವು ಮುಂದಿನ ದಿನಗಳಲ್ಲಿ ಒಪ್ಪಿಕೊಂಡು ಚುನಾಯಿಸಿ ಗೆಲ್ಲಿಸಿದ್ರೆ ನಾವು ರಾಜ್ಯದಲ್ಲಿ ನಿರುದ್ಯೋಗ ಕಡಿಮೆ ಮಾಡ್ತೀವಿ. ರಾಜ್ಯದಲ್ಲಿ 3 ಲಕ್ಷ ಸರ್ಕಾರಿ ಹುದ್ದೆಗಳು ಏನು ಖಾಲಿ
ಖಾಲಿ ಇವೆ, ಅದನ್ನು ತುಂಬ್ತೀವಿ. ಭ್ರಷ್ಟಾಚಾರ ನಿಗ್ರಹ ಮಾಡ್ತೀವಿ, ಲೋಕಾಯುಕ್ತವನ್ನು ಬಲಪಡಿಸ್ತೀವಿ. ಉಚಿತ ಮತ್ತು ಗುಣಮಟ್ಟದ ಶಿಕ್ಷಣವನ್ನು 10ನೇ ತರಗತಿಯವರೆಗೆ ಎಲ್ರಿಗೂ ಸುಲಭವಾಗಿ ಸಿಗೋ ಹಾಗೆ ಮಾಡ್ತೀವಿ. ಅದೇ ರೀತಿಯಲ್ಲಿ ಉಚಿತ ಮತ್ತು ಗುಣಮಟ್ಟದ ವೈದ್ಯಕೀಯ ಸೇವಾ ಸೌಲಭ್ಯಗಳು ಸಿಗುವ ಹಾಗೆ ಪ್ರತಿ ಜಿಲ್ಲೆಯಲ್ಲಿಯೂ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇರುವ ಹಾಗೆ ಮಾಡ್ತೀವಿ. ನದಿ ಮೂಲದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತೀವಿ. ಬೋರ್ ಹಾಕಿ ಇನ್ನೊಂದು ಹಾಕಿ ಅಲ್ಲ, ನದಿ ಮೂಲದಿಂದ ಇವತ್ತು ತಮಿಳುನಾಡಲ್ಲಿ ಆಗಿದೆ. ಕಾವೇರಿಯಿಂದ 120-140 ಕಿಲೋಮೀಟರ್ ದೂರದಲ್ಲಿರುವಂಥ ಧರ್ಮಪುರಿ ಜಿಲ್ಲೆಯ ಕೃಷ್ಣಗಿರಿ ಜಿಲ್ಲೆಯ ಹೊಸೂರು ತಾಲೂಕಿಗೆ ನೀರು ಕೊಡ್ತಾ ಇದ್ದಾರೆ. ಹಾಗಾಗಿ ಆ ತರಹದ ನದಿ ಮೂಲದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ತೀವಿ. ಅಂತರ್ಜಲ ಏರಿಕೆ ಆಗೋದಕ್ಕೆ ಏನೆಲ್ಲ ಮಾಡಬಹುದು, ನದಿಗಳಿಂದ ಕೆರೆಗಳನ್ನು ತುಂಬಿಸುವಂಥ, ನದಿ ನೀರಿನಿಂದ ಕೆರೆಗಳನ್ನು ತುಂಬಿಸುವಂಥ ಯೋಜನೆಗಳನ್ನು ರೂಪಿಸ್ತೀವಿ. ಇವತ್ತು ಆಲ್ಟರ್ನೇಟಿವ್ ಎನರ್ಜಿ ಅಂತ ಏನಿದೆ, ಸೋಲಾರ್ ಆಗಿರಬಹುದು ಅಥವಾ ವಿಂಡ್ ಇರಬಹುದು, ಇದರ ಮೂಲಕ ನಾವು ಗ್ಲೋಬಲ್ ವಾರ್ಮಿಂಗ್ ಕಡಿಮೆ ಮಾಡೋದಕ್ಕಾಗಿ ಪ್ರತಿ ಹಳ್ಳಿಯಲ್ಲೂ ಇರುವಂಥ ಕೆರೆಗಳ ಮೇಲೆ ಸೋಲಾರ್ ಪ್ಯಾನಲ್ಗಳನ್ನು ಅಳವಡಿಸಿ ಸ್ಥಳೀಯವಾಗಿಯೇ ಒಂದು ಉದ್ಯೋಗ ಸೃಷ್ಟಿನೂ ಆಗುತ್ತೆ ಮತ್ತು ಸ್ಥಳೀಯವಾಗಿ ಅವರ ಪವರ್ ನೀಡ್ಸ್ ಏನಿದೆ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ನಾವು ಕಾರ್ಯಕ್ರಮಗಳನ್ನು ರೂಪಿಸ್ತೀವಿ. ಹೀಗೆ ಹತ್ತಾರು. ಆಮೇಲೆ ನಮ್ಮ ರಾಜ್ಯದಲ್ಲಿ ಗ್ರಾಮೀಣ ಭಾಗದ ಬಡತನಕ್ಕೆ ನೂರಾರಲ್ಲ 10,000 ಕೋಟಿ ರೂಪಾಯಿಗಳನ್ನು ನಮ್ಮ ರಾಜ್ಯ ಸರ್ಕಾರ ಇವತ್ತು ಬಡ ಜನರ ಬಡತನ ನೀಗಿಸೋದಕ್ಕೆ ಖರ್ಚು ಮಾಡ್ತಾ ಇದೆ. ಜನಕಲ್ಯಾಣ ಯೋಜನೆಗಳನ್ನು ರೂಪಿಸಿದೆ. ಅನ್ನಭಾಗ್ಯ ಇರಬಹುದು, ಗೃಹಲಕ್ಷ್ಮಿ ಇರಬಹುದು, ಶಕ್ತಿ ಇರಬಹುದು, ಈ ಥರದ ಯೋಜನೆಗಳನ್ನು ರೂಪಿಸಿದ್ರು ಗ್ರಾಮೀಣ ಭಾಗದಲ್ಲಿ ಬಡತನ ಇರೋದಕ್ಕೆ ಏಕೈಕ ಕಾರಣ ಗ್ರಾಮೀಣ ಭಾಗದಲ್ಲಿ ಸಾರ್ವತ್ರಿಕವಾಗಿರುವಂತಹ ಮದ್ಯ ಕುಡಿತದ ವ್ಯಸನ. ಹಾಗಾಗಿ ಮದ್ಯ ನಿಷೇಧ ಅಥವಾ ಅಕ್ರಮ ಮದ್ಯ ಮಾರಾಟ ನಿಲ್ಲಬೇಕು ಮತ್ತು ಬಡವರು ಮದ್ಯದಿಂದ ವಿಮುಖರಾಗಿ ಅವರೊಂದು ಬದುಕನ್ನು ಕಟ್ಟಿಕೊಳ್ಳುವಂಥ ರೀತಿಯ ಉದ್ಯೋಗಗಳನ್ನು ಅವರಿಗೆ ಕೊಡಬೇಕು. ಹೀಗೆ ಹತ್ತಾರು ಯೋಜನೆಗಳು, ಜನಪರವಾದ ಯೋಜನೆಗಳನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪ್ರತಿಪಾದಿಸ್ತಾ ಬರ್ತಾ ಇದೆ. ನಾವು ಅವನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಮ್ಮ ಕೈಯಿಂದ ಮಾತ್ರ ಸಾಧ್ಯ ಆಗುತ್ತೆ ಹೊರತು ಈ JCB ಇಂದ ಬಾರ್ ಓನರ್ಗಳಾಗಿರೋರು ಅವ್ರು ಯಾವತ್ತಾರು ಮದ್ಯ ನಿಷೇಧ ಮಾಡ್ತಾರಾ? ತಾವೇ ಒಂದು 5 ಸ್ಟಾರ್ ಹೋಟ್ಲ್ ರೀತಿಯ ಹಾಸ್ಪಿಟಲ್ ಮಾಡಿರೋರು ಬಡವರಿಗೆ ಉಚಿತ ಮತ್ತು ಗುಣಮಟ್ಟದ ವೈದ್ಯಕೀಯ ಸೇವೆ ಕೊಡ್ತಾರಾ? ತಾವೇನೇ ದೊಡ್ಡ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇರುವಂಥವ್ರು ಬಡವರ ಮಕ್ಕಳಿಗೆ ಉಚಿತ ಮತ್ತು ಗುಣಮಟ್ಟದ ಶಿಕ್ಷಣ ಕೊಡ್ತಾರಾ? ಆ ಉದ್ಯೋಗ ಇಲ್ಲದ ಜನರಿಗೆ, ನಾಯಿಗಳಿಗೆ ಬಿಸ್ಕತ್ ಹಾಕ್ದಂಗೆ ಹಾಕಿ ಇವರಿಗೆ ಬಿರಿಯಾನಿ ತಿನ್ನಿಸಿ ಕುಡಿಸಿ ಓಟ್ ಹಾಕೊಳ್ಳೋದಕ್ಕೆ ಅರ್ಹರನ್ನಾಗಿ ರೀತಿಯಲ್ಲಿ ಬಡವರನ್ನ ಇಡಬೇಕು ಅಂದ್ಕೊಂಡಿರುವಂಥವ್ರು ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಾರಾ? ನಿರುದ್ಯೋಗ ಕಡಿಮೆ ಮಾಡ್ತಾರಾ? ಹಾಗಾಗಿ ನಾನು ರಾಜ್ಯದ ಜನರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಇವತ್ತು ಶ್ರೀಮಂತ ರಾಜ್ಯ ಆದರೆ ಬಡವರಿಂದ ತುಂಬಿರುವಂತಹ ಸಾಮಾಜಿಕ ಅಸಮಾನತೆಗಳಿರುವುದರಿಂದ ಇರುವಂತಹ ಪ್ರಜಾಪ್ರಭುತ್ವದ ಬುನಾದಿ ಅಲ್ಲಾಡ್ತಾ ಇರುವಂತಹ ಪ್ರಜಾಪ್ರಭುತ್ವವಲ್ಲದ ಕೇವಲ 150-200 ಕುಟುಂಬಗಳು ರಾಜಕೀಯ ಆಡಳಿತವನ್ನು ತಮ್ಮ ಕಪಿಮುಷ್ಟಿಯಲ್ಲಿಟ್ಟುಕೊಂಡು ಒಂದು ಪಾಳೆಯಗಾರಿಕೆಯ ರೀತಿಯಲ್ಲಿ ರಾಜ್ಯಭಾರ ಮಾಡ್ತಾ ಇರುವಂತಹ ಹೀನ ಸಂಸ್ಕೃತಿಯ ಪ್ರಜಾಪ್ರಭುತ್ವ ರಾಜ್ಯ. ಇದನ್ನೆಲ್ಲ ಬದಲಾಯಿಸಬೇಕು ಅಂದರೆ ನೀವು ಈ JCB ಹೇಗೆ ನೆಲವನ್ನು ಬಗೆಯುತ್ತೋ ಆ ರೀತಿಯಲ್ಲಿ ಜನರ ಬದುಕನ್ನು ಬಗೆಯುತ್ತಿರುವಂಥ ಭ್ರಷ್ಟ JDS, ಕಾಂಗ್ರೆಸ್, BJP ಮೂರೂ ಒಂದೇ ನಾಣ್ಯದ 2 ಮುಖಗಳು ಇದ್ದ ಹಾಗೆ ಇವತ್ತು ಇಲ್ಲಿರೋರು ಅಲ್ಲಿರ್ತಾರೆ, ನಾಳೆ ಅಲ್ಲಿರೋರು ಇಲ್ಲಿರ್ತಾರೆ. ಆಟಗಾರರು ಬದಲಾಗ್ತಾ ಇದ್ದಾರೆ, ಆಟದ ನಿಯಮಗಳು ಬದಲಾಗ್ತಿಲ್ಲ ಅನ್ನುವಂಥ ರೀತಿಯಲ್ಲಿ ಇವರು ಆಡಳಿತ ನಡೆಸ್ತಾ ಇದ್ದಾರೆ. ಹಾಗಾಗಿ ಮೂವರನ್ನು ತಿರಸ್ಕರಿಸಿ ಒಂದು ಪರ್ಯಾಯವಾದಂಥ ರಾಜಕಾರಣವನ್ನು, ಸ್ವಚ್ಛ ಜನಪರ ಪ್ರಾಮಾಣಿಕ ರಾಜಕಾರಣವನ್ನು, ಪ್ರಾದೇಶಿಕ ಹಿತಾಸಕ್ತಿಗಳನ್ನು, ಕನ್ನಡ ಮತ್ತು ಕರ್ನಾಟಕದ ಅಸ್ಮಿತೆಯನ್ನು ಗೌರವಿಸುವಂತಹ, ಬೆಳೆಸುವಂತಹ ಭಾವನೆಗಳನ್ನಿಟ್ಕೊಂಡು ರಾಜಕಾರಣ ಮಾಡ್ತಾ ಇರುವಂತಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಬೆಂಬಲಿಸಿ ಅದರಲ್ಲಿ ನಿಮ್ಮ ಮತ್ತು ನಿಮ್ಮ ಮುಂದಿನ ಮಕ್ಕಳ, ಮುಂದಿನ ತಲೆಮಾರುಗಳ, ಮುಂದಿನ ಪೀಳಿಗೆಯ ಭವಿಷ್ಯ ಮತ್ತು ಹಿತ ಇದೆ ಅಂತಷ್ಟೇ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ ಸರ್. ತುಂಬ ಧನ್ಯವಾದಗಳು ಸರ್. ನಮ್ಮ ಸ್ಟುಡಿಯೋ ಬಂದು ತುಂಬ ವಿಚಾರಗಳನ್ನು ಹಂಚ್ಕೊಂಡಿದ್ದೀರಿ. ನಿಮಗೂ ನಿಮ್ಮ ವೀಕ್ಷಕರಿಗೂ ಸಹ ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದಗಳು. ಸೊ ವೀಕ್ಷಕರೇ, ಇದು KRS ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಗೌರವ ಅಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರ ಮಾತುಗಳು. ನೋಡ್ತಾ ಇರಿ ಫಸ್ಟ್ ಕನ್ನಡ. ನಮಸ್ಕಾರ.